ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂಮ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹ ಗುರುಂ ಭಜೆ ಶ್ರೀ ಸಚ್ಚಿದಾನಂದ ಶಿವಾವಿನವ್ಯ ನೃಸಿಂಹ ಭಾರತ್ಯ ವಿಧಾನ್ಯತೀಂದ್ರಾನ್ ದಿವ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಧಾನ್ ಭಜೆ ಮಾನವ ಶಂಭುರೂಪಾನ್ ಸದಾತ್ಮಧ್ಯಾನ ನಿರತಂ ವಿಷಯೇಷ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೋದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಮ ವಿದ್ಯಾತೀರ್ಥಗುರುಂ ಭಜೆ ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿದ್ಯಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ಪೀತಗಾಧಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನೆ ಸಲಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಈ ಜೀವ ಅನ್ನೋದ್ರಲ್ಲಿ ಮೂರು ಅಂಶ ಇರುತ್ತೆ ಅನ್ನೋದನ್ನ ಏನಿದ್ರು, ಹಸಿವು ಬಾಯಾರಿಕೆ ಅಂತ ಒಂದು ಅಂಶ, ಇನ್ನೊಂದು ಶೋಕ ಮೋಹ ಅಂತ ಇನ್ನೊಂದು ಅಂಶ, ಇನ್ನೊಂದು ಜರ ಮೃತ್ಯು ಅಂತ ಇನ್ನೊಂದು ಅಂಶ. ಇದು ಮೂರು ಕೂಡ ಜೀವ ಅಂತ ಅನಿಸ್ಕೊಂಡ್ಬಿಟ್ರೆ ಇದು ಬಂದೇ ಬರುತ್ತೆ. ಯಾಕಂದ್ರೆ ಜೀವ ಅನ್ನೋದ್ರಲ್ಲಿ ಶರೀರ ಕೂಡ ಇರುತ್ತೆ, ಶರೀರ ಮನಸ್ಸು ಇಂದ್ರಿಯಗಳೆಲ್ಲ ಇರೋದ್ರಿಂದ ಆ ಜೀವಕ್ಕೆ ಈ ತರ ಮೂರು ಇದನ್ನ ಊರ್ಮಿ ಅಲೆಗಳು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಇದು ಈ ಜನ್ಮ ಅಂತ ಒಂದು ಬಂದ್ರೆ ಖಂಡಿತ ಇದೆಲ್ಲ ಇದ್ದೇ ಇರುತ್ತೆ ಅಂತ ಅದನ್ನು ಕೂಡ ಏನ್ ಮಾಡಿದ್ದಾರೆ, ಈ ಪಂಚಕೋಶಗಳಲ್ಲಿ ಈ ಸ್ಥೂಲ ಶರೀರಕ್ಕೆ ಜರ ಮೃತ್ಯು ಅನ್ನೋದು ಬರೋದು, ಅಂದ್ರೆ ಜರ ಮೃತ್ಯು ಅಂದ್ರೆ ಮುಪ್ಪು ಮತ್ತು ಸಾವು ಅನ್ನೋದು. ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಇರೋ ಪ್ರಾಣಮಯ ಕೋಶಕ್ಕೆ ಹಸಿವು ಬಾಯಾರಿಕೆ ಅನ್ನೋದು. ಆಮೇಲೆ ಅಂತಃಕರಣ ಅಂತ ನಮ್ಗೆ ಮನಸ್ಸು ಅಂತ ಒಂದಿದೆಯಲ್ಲ, ಅದಕ್ಕೆ ಶೋಕ ಮೋಹ ಅಂತ ಇರೋದು ಅಂತ. ಇದು ಮೂರೇನೆ ಇದೆ. ಈ ಮೂರು ಸೇರಿ ಈ ಎರಡು ಅಂತ ಎಲ್ಲವೂ ಸೇರಿ 6 ಅಲೆಗಳು ಅಂತ ಷಡ್ಊರ್ಮಿ ಅಂತ ಹೇಳಿದ್ದಾರೆ. ಇದೆಲ್ಲ ಇರೋದನ್ನೇನೆ ಎಲ್ಲರೂ ಸಾಮಾನ್ಯವಾಗಿ ಜನಗಳು, ಅಂದ್ರೆ ಶಾಸ್ತ್ರದ ಪರಿಚಯ ಇಲ್ಲದೆ ಇರೋರು ಇದೇ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ನಮ್ಗೆ ಇದ್ದೇ ಇದೆ ಖಂಡಿತ. ಹಾಗಾಗಿ ಹಸಿವು ಬಾಯಾರಿಕೆ ಎಲ್ಲ ಎಲ್ಲರಿಗೂ ಇದೇ ಇದೆ. ಹಾಗಾಗಿ ನಾವೆಲ್ಲ ಇಂಥ ಇರೋರೇ ನಾವು ಅಂತ ತಿಳ್ಕೊಟ್ಟಿರ್ತಾರೆ. ಆದ್ರೆ ವೇದಾಂತ ಏನ್ ಹೇಳ್ಕೊಡುತ್ತೆ, ಇದೆಲ್ಲ ನಿನಗೆ ಇಲ್ವೇ ಇಲ್ಲ. ವಾಸ್ತವವಾಗಿ ನೀನು ಇದಕ್ಕೆಲ್ಲ ಸಾಕ್ಷಿಯಾಗಿರೋ ಆತ್ಮ ಮಾತ್ರ ಅಷ್ಟೇನೆ, ಚೈತನ್ಯ. ಆದ್ರೆ ಈ ಪಂಚಕೋಶಗಳಿಗೇನೆ ಇದೆಲ್ಲ ಇರೋದು, ನೀನ್ ಅಲ್ಲ ಇವುಗಳಲ್ಲ ಅಂತ ಹೇಳ್ಬಿಟ್ಟು ತಿಳಿ ಹೇಳ್ತಾರೆ. ಈ ವಿಷಯವನ್ನ ಅವರು ತುಂಬಾ ವಿಷಯವಾಗಿ ಹೇಳ್ತಾ ಇದ್ದಾರೆ. ಯದಿ ಅನ್ಯತಮಃ ಏತೇಷಾಂ ತಸ್ಯ ನ ಬ್ರಹ್ಮತಾತದ. ಅಂದ್ರೆ ಏನಾಯ್ತು, ಈ ಈ ಒಂದು ಹಸಿವು ಬಾಯಾರಿಕೆ ಅಥವಾ ಶೋಕ ಮೋಹ ಅಥವಾ ಇದು ಜರ ಮೃತ್ಯು ಇದೆಲ್ಲ ಯಾವ್ದಕ್ಕಾದ್ರೂ ಇದ್ರೆ ಖಂಡಿತ ಅದು ಆತ್ಮ ಅಂತ ಬ್ರಹ್ಮ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಬ್ರಹ್ಮವನ್ನ ಶಾಸ್ತ್ರದಲ್ಲಿ ಇವುಗಳೆಲ್ಲ ಇಲ್ಲದೆ ಇರೋ ಸ್ವರೂಪ ಬ್ರಹ್ಮ ಅಂತ ತೋರಿಸ್ಕೊಟ್ಟಿದ್ದಾರೆ. ಆತ್ಮ ಅನ್ನೋದ್ರಲ್ಲಿ ಈ ಸಾಕ್ಷಿ ಸ್ವರೂಪಕ್ಕೆ ಇದೆಲ್ಲ ಇಲ್ಲ ಖಂಡಿತ. ಆದ್ರೆ ಆ ಸಾಕ್ಷಿ ಸ್ವರೂಪ ಕೂಡ ವಾಸ್ತವವಾಗಿ ಯಾವ್ದು ಅಂತ ಕೇಳಿದ್ರೆ ಬ್ರಹ್ಮವೇ. ಹಾಗಾಗಿ ಆ ಬ್ರಹ್ಮಕ್ಕೆ ಇದೆಲ್ಲ ಇಲ್ವೇ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಆಮೇಲೆ ಇದ್ರಲ್ಲಿ ಯಾವ್ದಾದ್ರು ಜೀವ ಅಂತ ಅನ್ಸ್ಕೊಂಡ್ರೆ ಖಂಡಿತ ಇದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಪ್ಪಿರೋದು, ಸಾಮಾನ್ಯವಾಗಿ ಜನರು ತಿಳುವಳಿಕೆ ಇಲ್ಲದೇನೆ ನಾನು ಅಂದ್ರೆ ಇದೆಲ್ಲ ಇದ್ದೇ ಇರುತ್ತೆ ನನಗೆ ಅಂತ ಒಪ್ಪಿದ್ದಾರೆ. ಅದನ್ನ ಈ ಒಂದು ತಪ್ಪು ತಿಳುವಳಿಕೆಯನ್ನ ಸರಿ ಮಾಡ್ಬೇಕು ಅಂತಾನೆ ಉಪನಿಷತ್ತು ಇಂಥ ಒಂದು ವಾಲ್ಕೀರ್ಗೆ ಆಮೇಲೆ ಉಷಸ್ತಾಕ ಅಹೋಳ ಅಂತ ಯಾರ್ಯಾರು ವಿದ್ವಾಂಸರಿದ್ದಾರೋ ಅವ್ರ ಜೊತೆ ಒಂದು ಸಂವಾದ ನಡೆಸಿ ಅದ್ರ ಮುಖಾಂತರ ನಮ್ಗೆ ಈ ಒಂದು ಸತ್ಯವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇವಾಗ ಹೇಳ್ತಾ ಇದ್ದಾರೆ ನೋಡಿ, ವಿದ್ವಜ್ಜನ ಅನುಭೂತ್ಯ ಏಷಃ ಕ್ಷುಧಾದೇಹೇ ಅವವಾಸಕಃ ಪ್ರಸಿದ್ಧಃ ಇತಿ ಅಭಿಪ್ರೇತ್ಯ ಬ್ರಹ್ಮತ್ವೇನ ತಂ ಉಕ್ತವಾನ್. ಏನ್ ಹೇಳಿದ್ರು, ಈ ಒಂದು ಜೀವ ಅಂತ ಜೀವನ ವಾಸ್ತವಾದ ಆತ್ಮಸ್ವರೂಪ ಇದೆಯಲ್ಲ, ಅದು ಬ್ರಹ್ಮವೇ. ಇದು ಹೇಗ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಈ ಶಾಸ್ತ್ರದಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಿ ಯಾರು ಆತ್ಮಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ತಿಳ್ಕೊಂಡಿದ್ದಾರೋ ಅವ್ರ ದೃಷ್ಟಿಯಿಂದ ನೋಡಿದಾಗ ಖಂಡಿತ ಇವುಗಳೆಲ್ಲ ಆತ್ಮನಿಗೆ ಇಲ್ವೇ ಇಲ್ಲ. ಹಾಗಾಗಿ ಅಜ್ಞಾನಿ ದೃಷ್ಟಿಯಿಂದ ಇವುಗಳೆಲ್ಲ ಆತ್ಮನಿಗಿದೆ, ಯಾವ್ದೋ ಹಸಿವು ಬಾರಿಕೆ ಇತ್ಯಾದಿಗಳೆಲ್ಲ ಆತ್ಮನಿಗಿದೆ ಅಜ್ಞಾನಿ ದೃಷ್ಟಿಯಿಂದ. ಆದ್ರೆ ಜ್ಞಾನಿ ದೃಷ್ಟಿಯಿಂದ ಅದೆಲ್ಲ ಇಲ್ವೇ ಇಲ್ಲ. ಆದ್ರೆ ಜ್ಞಾನಿ ಕೂಡ ಆ ದೃಷ್ಟಿ ಹೇಗ್ ಪಡ್ಕೊಂಡಿದ್ದಾನೆ ಅಂತ ಕೇಳಿದ್ರೆ, ಸಾಧನೆ ಮಾಡಿ ಪಡ್ಕೊಂಡಿದ್ದಾನೆ. ಅವ್ನು ಸಾಧನೆ ಮಾಡ್ಕೊಳಕ್ಕೆ ಅವ್ನಿಗೆ ಏನು ಆಧಾರ ಅಂತ ಕೇಳಿದ್ರೆ ಶಾಸ್ತ್ರವೇ ಆಧಾರ, ವೇದಾಂತ ಶಾಸ್ತ್ರವೇ ಆಧಾರ. ಹಾಗಾಗಿ ಈ ವೇದಾಂತ ಶಾಸ್ತ್ರ ಅನ್ನೋದು ಇಲ್ಲದೆ ನಮಗೆ ಈ ವಿಷಯದ ಬಗ್ಗೆ ಒಂದು ತಿಳುವಳಿಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಾಯ್ತು. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಎಷ್ಟೋ ವಿದ್ಯೆಗಳೆಲ್ಲ ಇದೆ.
ಬಟ್ ಆ ವಿದ್ಯೆಗಳು ಯಾವುದು ಕೂಡ ನಮಗೆ ಈ ಪ್ರಯೋಜನಕ್ಕೆ ಬರೋದಿಲ್ಲ. ಈ ಒಂದು ಆತ್ಮನ ಒಂದು ಸರಿಯಾದ ಸ್ಥಿತಿಯನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಈ ವೇದಾಂತ ಶಾಸ್ತ್ರ ಮಾತ್ರನೇ ಮಾಡಕ್ಕಾಗುತ್ತೆ ಅನ್ನೋದ್ರಿಂದ ಈ ಉಪನಿಷತ್ತುಗಳಿಗೆ ಈ ಒಂದು ಅಧ್ಯಾತ್ಮ ವಿದ್ಯೆ ಅಂತ ಇದೆಯಲ್ಲ, ಕೃಷ್ಣ ಕೂಡ ಇದರಲ್ಲಿ ಗೀತೆಯಲ್ಲಿ ಅಧ್ಯಾತ್ಮ ವಿದ್ಯಾನ ಅಂತ ಹೇಳಿದಾನೆ. ಎಷ್ಟೋ ವಿದ್ಯೆಗಳಿದ್ರು ಕೂಡ ಭಗವಂತ ನಾನು ಅಂತ ಅವ್ನು ಯಾವ್ದು ಹೇಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅಧ್ಯಾತ್ಮ ವಿದ್ಯಾ ಅಂತ ಹೇಳಿದ್ದಾನೆ. ಹಾಗಾಗಿ ಈ ಅಧ್ಯಾತ್ಮ ವಿದ್ಯೆಗೆ ಅಷ್ಟೊಂದು ಒಂದು ಬೆಲೆ ತೂಕ ಇದೆ. ಸೊ ಹೀಗಾಗಿ ಮುಂದಕ್ಕೆ ಹೇಳ್ತಾ ಇದಾರೆ, ಅತ್ಯೇತಿಯೋ ಅಶನಾಯಾದೀನ್ ವಿಚಾರೇಣ ನಿರೂಪಣೆ ಶ್ರುದಾದಿ ಸಾಕ್ಷಿ ತಸ್ಯ ಅಸ್ಯ ಬ್ರಹ್ಮತ್ವಂ ಕೇನ ವಾರ್ಯತೆ. ಹಾಗಾಗಿ ಯಾರು ಒಬ್ಬ ಈ ಒಂದು ವಿಚಾರವನ್ನು ಮಾಡಿ, ಸರಿಯಾದ ವಿಚಾರವನ್ನು ಮಾಡಿ ಅವನು ಈ ಒಂದು ತನ್ನ ಸ್ವರೂಪ ಸಾಕ್ಷಿ ಸ್ವರೂಪವೇ. ನೋಡಿ ಇವಾಗ ಈ ಮೂರು ಹೇಳಿದ್ವಲ್ಲ, ಹಸಿವು ಬಾಯಾರಿಕೆ, ಆಮೇಲೆ ಶೋಕ ಮೋಹ, ಆಮೇಲೆ ಜರ ಮೃತ್ಯು, ಇದು ಮೂರು ಕೂಡ ನಮಗೆ ಶಾಸ್ತ್ರ ನಮ್ಗೆ ತೋರಿಸ್ಕೊಟ್ಟಿದ್ಮೇಲೆ ಹೇಗೆ ನಾವ್ ಇದನ್ನ ನೋಡ್ಬೇಕು ಅಂತ ನಮ್ಗೆ ತೋರಿಸ್ಕೊಟ್ಟಾಗ ನಮ್ಗೆ ಗೊತ್ತಾಗುತ್ತೆ. ನೋಡು, ಹಸಿವು ಬಾಯಾರಿಕೆ ಅನ್ನೋದು ನನಗೆ ಬರ್ತಾ ಇದೆ, ಆದ್ರೆ ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಹಸಿವು ಬಾಯಾರಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತಾ ಇದೆ ಅದು. ಹಾಗಾಗಿ ಇವಾಗ ನನಗೇನೆ ಅದಿದ್ರೆ ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಹಾಗಾಗಿ ಏನಾಯ್ತು, ಅದನ್ನ ತಿಳ್ಕೊಳ್ಳೋದು ಬೇರೆ, ಇದಾಗ್ತಾ ಇರೋದು ಬೇರೆ ಅಂತ ಗೊತ್ತಾಗುತ್ತೆ ಅದು. ಅದೇ ನೋಡಿ ಮನಸ್ಸಲ್ಲಿ ಅದೇ ತರ ಅಂತಃಕರಣದಲ್ಲಿ ಶೋಕ ಮೋಹ ಅಂತ ಹೇಳಿದಾರಲ್ಲ, ಶೋಕ ಅನ್ನೋದು ಒಬ್ಬನಿಗೆ ಮನಸ್ಸಲ್ಲಿ ಬಂದ್ರೆ ಅವನಿಗೆ ಗೊತ್ತಾಗುತ್ತೆ ನನ್ಗೆ ಶೋಕ ಬಂದಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಅದು ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಶೋಕ ಅನ್ನೋದು ನನಗೆಲ್ಲ ವಾಸ್ತವವಾಗಿ ಅಂತಃಕರಣಕ್ಕೆ ಇರೋದು ಅಂತ ನಾವು ಅದನ್ನ ಬಿಡಿಸಿ ತಿಳ್ಕೊಬಹುದು. ಅದೇ ತರ ಮುಪ್ಪು ಮತ್ತು ಈ ಸಾವು ಅನ್ನೋದು ಕೂಡ ಶರೀರಕ್ಕೆ ಇರೋದೇ ಹೊರತು ಆತ್ಮನಿಗಿಲ್ಲ ಅಂತ ನಾವು ವಿವೇಕ ಮಾಡಿ ತಿಳ್ಕೊಬಹುದು. ಈ ವಿವೇಕ ಮಾಡ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯವಾಗಿದೆ. ಹಾಗಾಗಿ ಈ ವಿವೇಕ ಮಾಡ್ಕೊಂಡ್ರೆ ಏನ್ ಗೊತ್ತಾಗುತ್ತೆ, ಈ ಕ್ಷುತ್ ಅಂದ್ರೆ ಹಸಿವು ಬಾಯಾರಿಕೆ ಆದಿಪತ್ಯದಿಂದ ಎಲ್ಲವೂ ಕೂಡ ಈ 6 ಹೇಳಿದ್ನಲ್ಲ, ಅದೆಲ್ಲದಕ್ಕೂ ಕೂಡ ನಾನು ಸಾಕ್ಷಿಯಾಗಿದ್ದೇನೆ ಹೊರತು ನನಗೆ ಅವುಗಳೆಲ್ಲ ಇಲ್ಲ ವಾಸ್ತವವಾಗಿ ಅಂತ ನಾವು ತಿಳ್ಕೊಬೇಕು. ಅದನ್ನ ನಾವು ನನಗೆ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ರು ಕೂಡ ನಮ್ಗೆ ಗೊತ್ತಿಲ್ಲದೇನೆ ಈ ವೇದಾಂತ ನಮ್ಗೆ ಹೇಳ್ಕೊಟ್ಟ ಮೇಲೆ ನಾವು ಯಾರಾದ್ರೂ ಒಬ್ಬ ವೇದಾಂತವನ್ನು ತಿಳ್ಕೊಂಡವ್ರು, ಆಮೇಲೆ ಈ ಆತ್ಮಜ್ಞಾನಿ ಆಗಿರೋನು ಕೂಡ ಅಷ್ಟೇನೆ, ಅವನು ಶರೀರ ಇರೋ ತನಕ ಆ ಶರೀರಕ್ಕೆ ಹಸಿವು ಬಾಯಾರಿಕೆ ಇದೆಲ್ಲ ಬಂದೇ ಬರುತ್ತೆ. ಅವನ ಪ್ರಾರಬ್ಧದ ಪ್ರಕಾರ ಅವನಿಗೆ ಕದಾಚಿತ್ ಶೋಕ ಎಲ್ಲ ಕೂಡ ಬರೋಕ್ ಸಾಧ್ಯತೆ ಇದೆ, ಅಂದ್ರೆ ಮನಸ್ಸಿಗೆ ಬರೋಕ್ ಸಾಧ್ಯತೆ ಇದೆ. ಅವಾಗ್ಲೂ ಕೂಡ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಇದೆಲ್ಲ ನನ್ಗೆ ಬರ್ತಾ ಇಲ್ಲ, ಇದೆಲ್ಲ ಶರೀರಕ್ಕೆ ಆಗ್ತಾ ಇರೋದು, ಮನಸ್ಸಿಗೆ ಆಗ್ತಾ ಇರೋದು ಅಂತ ಅವನು ವಿವೇಕ ಮಾಡ್ಕೊಳಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಅದು ಅದನ್ನ ತಿಳ್ಕೊಂಡೇನೆ ನಮ್ಗೆ ಏನ್ ಮಾಡಿದ್ದಾರೆ, ಈ ಭಗವದ್ಗೀತೆಯಲ್ಲಿ ಫಾರ್ ಎಕ್ಸಾಂಪಲ್ ಈ ಸ್ಥಿತಪ್ರಜ್ಞಾ ಲಕ್ಷಣ ಎಲ್ಲ ಹೇಳಿದಾರಲ್ಲ, ಅದು ಹೇಳೋವಾಗ್ಲೇನೆ ಯಾತಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾರು ಅಪರೋಕ್ಷ ಜ್ಞಾನಿಯಾಗಿದ್ದು ಇವುಗಳೆಲ್ಲ ನನ್ಗೆ ಆಗ್ತಾ ನೋಡಿ, ಸ್ಥಿತಪ್ರಜ್ಞಾ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನಿ ಅಂತ ಹೇಳಿದ್ರೆ ಅವ್ನು ಬದುಕಿರೋನು, ಆ ವ್ಯಕ್ತಿ ಸತ್ತಿಲ್ಲ ಇನ್ನ, ಅವನು ಬದುಕಿರುವಾಗ ಅವನಿಗೆ ಜ್ಞಾನನೂ ಬಂದಿದೆ, ಅದೇ ಸಮಯದಲ್ಲಿ ಶರೀರದಲ್ಲೂ ಇದ್ದಾನೆ. ಅವಾಗ ಏನಾಗುತ್ತೆ, ಶರೀರ ಮನಸ್ಸುಗಳಿಗೆ ಏನೇನ್ ಬರ್ತಾ ಇದೆಯೋ ಅದನ್ನೆಲ್ಲ ಅದಕ್ಕೆಲ್ಲ ಅವನು ಸಾಕ್ಷಿಯಾಗೂ ಇದ್ಕೊಂಡಿದ್ದಾನೆ. ಈ ಒಂದು ವಿಷಯವನ್ನ ನಮಗೆ ತುಂಬಾ ಚೆನ್ನಾಗಿ ಭಗವದ್ಗೀತೆಯಲ್ಲೇ ಒಂದು ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಈ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್ ಅಂತ 5ನೇ ಅಧ್ಯಾಯದಲ್ಲಿ ಬರ್ತೇವೆ. ಅವಾಗ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ನವದ್ವಾರ ಅಂತ ಹೇಳಿದ್ರೆ 9 ದ್ವಾರಗಳಿರೋ ಈ ಶರೀರ, ಆ ಶರೀರದಲ್ಲಿ ಇದ್ಕೊಂಡಿದ್ದಾನೆ ಯಾರು, ಆತ್ಮಜ್ಞಾನಿ ಇದ್ಕೊಂಡಿದ್ದಾನೆ. ಅದರಿಂದನೇ ಗೊತ್ತಾಗುತ್ತೆ ಆತ್ಮಜ್ಞಾನ ಬಂದ ತಕ್ಷಣ ಅವನು ಸಾಯೋದಿಲ್ಲ, ಆ ವ್ಯಕ್ತಿ ಇರ್ತಾನೆ ಇನ್ನು ಅಂತ ಇರ್ತೇವೆ. ಯಾವ ಶರೀರದಲ್ಲಿ ಅವನಿಗೆ ಆತ್ಮಜ್ಞಾನ ಬಂದಿದೆಯೋ ಆ ಜನ್ಮಕ್ಕೆ ಮುಗಿಯೋ ತನಕ ಮುಕ್ತಾಯ ಅಂತ ಒಂದು ಬರುತ್ತಲ್ಲ, ಅದುವರೆಗೂ ಅದು ಬದುಕಿರುತ್ತೆ ಆ ಶರೀರ, ಅಲ್ಲಿವರೆಗೂ ಇವನು ಇರ್ತಾನೆ, ಅದು ಆ ಶರೀರದಲ್ಲೇ ಇರ್ತಾನೆ ಅವನು ಅಂತ ಅವಾಗ ಇದ್ಕೊಂಡಿರ್ತಾನೆ. ಆದ್ರೆ ಶರೀರ, ಇಂದ್ರಿಯಗಳು, ಮನಸ್ಸು ಇದೆಲ್ಲ ಏನೇನ್ ಚಟುವಟಿಕೆ ಮಾಡಿದ್ರು ಕೂಡ ಅದು ನಾನ್ ಮಾಡ್ತಾ ಇಲ್ಲ ಅಂತ ಅವನಿಗೆ ಬುದ್ಧಿ ಇರುತ್ತೆ. ಅದನ್ನ ಶ್ಲೋಕವೇ ಆ ಗೀತೆನೇ ಹೇಳ್ತಾ ಇರ್ತಾನೆ, ಕೃಷ್ಣನೇ ಹೇಳ್ತಾರಂತ, ನೈವ ಕುರ್ವನ್ನ ಕಾರ್ಯ, ಏನು ಮಾಡ್ಸೋದಿಲ್ಲ, ಏನು ಮಾಡ್ಸೋದು ಇಲ್ಲ, ಅವನು ಸ್ವತಃ ಏನು ಮಾಡೋದಿಲ್ಲ, ಇನ್ನೊಬ್ಬರನ್ನ ಇಟ್ಟು ಅವನು ಏನು ಮಾಡ್ಸೋದು ಇಲ್ಲ ಅಂತ ತಿಳಿ ಹೇಳುತ್ತೆ. ಇದು ಬಿಟ್ಟು 4ನೇ ಅಧ್ಯಾಯದಲ್ಲಿ ಕೂಡ ಒಂದ್ ಕಡೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಕರ್ಮಣ್ಯ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ಅಂತ ಬರ್ತಾರೆ. ಕರ್ಮಣ್ಯ ಅಭಿಪ್ರವೃತ್ತಿ ಅಂತ ಹೇಳಿದ್ರೆ ತುಂಬಾ ಹೆಕ್ಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ, ಅಷ್ಟು ಹೆಕ್ಟಿಕ್ ಆಕ್ಟಿವಿಟಿ ಇದ್ರೂ ಕೂಡ ಆತ್ಮಜ್ಞಾನಿಯಾಗಿರೋನಿಗೆ ಅವ್ನು ನಿಜವಾಗ್ಲೂ ಏನು ಮಾಡಿದವನಲ್ಲ ಅಂತ ಆಗುತ್ತೆ. ಅದು ಇದರಿಂದ ಏನಾಗುತ್ತೆ ಅಂದ್ರೆ, ಇದೆಲ್ಲ ಯಾತಕ್ಕೆ ಹೇಳಿದೆ ಗೀತೆಯಲ್ಲಿ ಅಂತ ಹೇಳಿದ್ರೆ, ಯಾರು ಆತ್ಮಜ್ಞಾನಿ ಆಗ್ಬೇಕು ಅಂತ ಇದ್ದಾನೋ ಅವನು ಇದನ್ನೆಲ್ಲ ನೋಡಿ ಇವನು ಅನ್ಕರಿಸ್ಬೇಕದನ್ನ. ಅಂದ್ರೆ ಆತ್ಮಜ್ಞಾನಿಯಾಗಿರೋನಿಗೆ ಇವೆಲ್ಲ ನನಗಿಲ್ಲ ಅಂತ ಅವನಿಗೆ ತೀರ್ಮಾನವಾಗಿ ಅವನಿಗೆ ಹೇಳಕ್ ಬರ್ತೆ ಅದು. ಆದ್ರೆ ಅದಾಗ್ಬೇಕು ಅಂತ ಇರೋಗ್ತಾರಲ್ಲ, ಅವ್ರು ಅದನ್ನ ಇಮಿಟೇಟ್ ಮಾಡೋದು ಅಂತ. ಇಮಿಟೇಷನ್ ಅಂತ ಹೇಳಿದ್ರೆ ಇದೇನು ಸುಮ್ಮನೆ ಬೂಟಾಟಿಗೆ ಇರ್ಗಲ್ಲ, ಇದು ಇಮಿಟೇಟ್ ಮಾಡ್ತಾ ಏನಾಗುತ್ತೆ, ಅವನಲ್ಲೇನೆ ಆ ಒಂದು ಜ್ಞಾನ ಅವನಿಗೆ ಉದಯವಾಗುತ್ತೆ, ಅದು ದೃಢವಾಗುತ್ತೆ. ದೃಢವಾದ್ಮೇಲೆ ಅವನಿಗೆ ಇಮಿಟೇಷನ್ ಅಂತ ಬರೋದಿಲ್ಲ, ಸ್ವಾಭಾವಿಕ ಅಂತ ಆಗ್ಬಿಡ್ತಾರೆ. ಸೊ ಇವಾಗ ಯಾರು ಇವಾಗ ಆತ್ಮಜ್ಞಾನಿ ಆಗಿದ್ದಾನೋ ಅವನು ಕೂಡ ಇದೇ ತರ ಮಾಡಿದ್ದಾನೆ ಮುಂಚೆ. ಅವನ ಆತ್ಮಜ್ಞಾನಿಯಾಗಿ ಮುಂಚೆ ಅವನು ಕೂಡ ಇದರ ಗ್ರಂಥಗಳಿಂದ ಇದೆಲ್ಲ ತಿಳ್ಕೊಂಡು ಅವನು ಕೂಡ ಇದೇ ತರ ಸಾಧನೆ ಮಾಡಿ, ಅವನು ಕೂಡ ಇದೇ ತರ ಇಮಿಟೇಟ್ ಮಾಡಿ ಅದನ್ನ
ಆಮೇಲೆ ಕೊನೆ ನಮಗೆ ಬರ್ತದೆ. ಮನನ ಅಂತ ಹೇಳ್ಬೋದು, ಕರೆಕ್ಟ್. ಮನನ ಆದ್ಮೇಲೆ ನಿಧಿಧ್ಯಾಸನ ಅಂತ ಇನ್ನೂ ಸ್ವಲ್ಪ ಮುಂದಕ್ಕೆ ಇರೋ ಸಾಧನೆ ಇದು. ಸೊ ಇದೆಲ್ಲ ಮಾಡ್ಕೊಂಡು ಒಬ್ಬನಿಗೆ ಇದು ಬರುತ್ತೆ ಅಂತ ಇದೆಲ್ಲ ಹೇಳಿರೋದೇ ಈ ಕಾರಣಕ್ಕಾಗಿ ಅಂತ. ಇಲ್ಲದ್ರೆ ಅವರು ಸರಿ ಸ್ಥಿತಪ್ರಜ್ಞರಾಗಿರೋರು ಅವರು ಇದ್ಕೊಂಡಿದ್ದಾರಪ್ಪ, ಅವ್ರ ಸ್ಥಿತಿಲಿ ಇದ್ದಾರೆ ಅವರು, ನಮ್ಗೇನ್ ಅದರಿಂದ ಅಂತ ನಾವು ಕೇಳ್ಬೋದು. ಆದ್ರೆ ಉಪನಿಷತ್ತು ಏನ್ ಹೇಳ್ತಾ ಇದೆ, ಗೀತೆ ಎಲ್ಲ ಏನ್ ಹೇಳ್ತಾ ಇದೆ ಅಂದ್ರೆ ನಿನಗೆ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಹೇಳೋದು, ನೀನು ಅದನ್ನ ಅನುಕರಿಸಿದ್ರೆ ನಿಮಗೆ ನೀನು ಕೂಡ ಅದೇ ತರ ಆಗ್ತೀಯಾ ಅಂತ ಒಂದು ಕಾರಣಕ್ಕಾಗಿ ಅದನ್ನ ತಿಳಿಸ್ತಾ ಇದೆ ನಮ್ಗೆ. ಸೊ ಇದನ್ನ ಗೀತೆಯಲ್ಲಿ ಈ ತರ ಬೇರೆ ಬೇರೆ ಕಡೆ ಹೇಳ್ತಾರೆ, ಉಪನಿಷತ್ತುಗಳು ಅಲ್ಲಲ್ಲಿ ಇಂಥದ್ದೆಲ್ಲ ಬರುತ್ತೆ ಅದು. ಹಾಗಾಗಿ ಇದರಲ್ಲೇ ಇಂಥ ವಿಷಯಗಳೆಲ್ಲ ಬರ್ತದೆ ತುಂಬಾ ಈ ಬೃಹದಾರಣ್ಯಕದಲ್ಲೇನೆ. ಅವಾಗ ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನಾನು ಏಕಃ ಆತ್ಮ ಮೂಢಾನಾಂ ವಿದುಷಾಂಶ ಇತಿ ತೇ ಮತಂ ಉಕ್ತ ಊರ್ಮಿ ಷಟ್ಕಾತೀತತ್ವಂ ತದ್ವತ್ವಂ ಚ ಅಸ್ಯ ತತ್ ಕಥಂ ಅಂತ. ಇವಾಗ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ನೋಡು ಆತ್ಮ ಅನ್ನೋದು ಎಲ್ಲರಿಗೂ ಒಂದೇನೆ, ಅಜ್ಞಾನಿಗಳಿಗೂ ಒಂದೇ ಆತ್ಮನೇ, ಆ ಜ್ಞಾನಿಗಳಿಗೂ ಇರೋದು ಒಂದೇ ಆತ್ಮನೇ. ಯಾವ್ದು ಒಂದೇ ಆತ್ಮ ಅಂತ ಹೇಳಿದ್ರೆ, ಯಾವ ಒಂದು ಕೇವಲ ಚೈತನ್ಯ ಶುದ್ಧ ಚೈತನ್ಯವಾಗಿದೆಯೋ, ಯಾವುದು ಈ ಪಂಚಕೋಶಗಳಿಗೂ ಸಾಕ್ಷಿಯಾಗಿದೆಯೋ ಅದು ಅಜ್ಞಾನಿ ಇದ್ರಲ್ಲಿ ಶರೀರದಲ್ಲಿ ಕೂಡ ಇದೇ ಆತ್ಮನೇ ಇರೋದು, ಅದು ಕೂಡ ಇದೇ ತರ ಸಾಕ್ಷಿಯಾಗೇ ಇರೋದು. ಅವನು ಗೊತ್ತಿಲ್ಲ ಅಷ್ಟೇನೆ, ಸಾಕ್ಷಿಯಾಗಿದ್ದೀನಿ ಅಂತ ಗೊತ್ತಿಲ್ಲ ಅವನಿಗೆ. ಅವನು ಪಂಚಕೋಶಗಳನ್ನು ನಾನು ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಆ ಜ್ಞಾನಿಯಾಗಿರೋನ್ ಏನ್ ಮಾಡ್ತಾನೆ, ಆ ಪಂಚಕೋಶಗಳಿಂದ ಬೇರೆಯಾಗಿರೋ ಆತ್ಮನನ್ನ ಮಾತ್ರ ನಾನು ಅಂತ ತಿಳಿದಿರ್ತಾನೆ, ಇವುಗಳೆಲ್ಲ ನಾನು ಅಲ್ಲ ಅಂತ ತಿಳಿದಿರ್ತಾನೆ. ಅವಾಗ ಇವನೇನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡು ಅಜ್ಞಾನಿಗೂ ಜ್ಞಾನಿಗೂ ಇಬ್ರಿಗೂನು ಆತ್ಮ ಅನ್ನೋದು ಒಂದೇನೆ, ಇಬ್ರಿಗೂನು ಶುದ್ಧವಾದ ಆತ್ಮ ಅಂತ ಒಂದೇನೆ. ಅವಾಗಿರುವಾಗ ಈ ಒಂದು ಷಡೂರ್ಮಿ ಈ 6 ಅಲೆಗಳು ಹೇಳಿದ್ರಲ್ಲ, ಅದಕ್ಕಿಂತ ದಾಟಿರೋದು ಅನ್ನೋದನ್ನ ಹೇಗ್ ನೀವು ಹೇಳ್ತೀರಾ ಅದು ಅಂತ ಕೇಳ್ತಾನೆ. ಅಂದ್ರೆ ಷಡೂರ್ಮಿ ಅಧಿತತ್ವಂ ತದ್ವತ್ವಂಚ ಅಂದ್ರೆ ಏನಾಯ್ತು, ಈ 6 ಅಲೆಗಳಿಂದ ದಾಟಿರೋವನು ಅಂತ ಒಂದು, ಈ 6 ಅಲೆಗಳಿಗೆ ಉಳ್ಳವನು ಅಂತ ಒಂದು, ಈ ಎರಡನ್ನು ಕೂಡ ಹೇಗೆ ಹೇಳಕ್ಕಾಗುತ್ತೆ, ಯಾಕಂದ್ರೆ ಎರಡಕ್ಕೂ ಇರೋದು ಒಂದೇ ಆತ್ಮನೇ. ಅವಾಗ ಪ್ರಶ್ನೆ ಅರ್ಥ ಆಯ್ತು ಅಂತ ಕಾಣುತ್ತೆ, ಯಾಕಂದ್ರೆ ಎರಡಕ್ಕೂ ಏನಿದ್ರು ಹಾಗಾಗಿ ಈ 6 ಇವುಗಳೆಲ್ಲ ನನ್ಗಲ್ಲ ಅಂತ ತಿಳ್ಕೊಂಡಿರೋನು ಒಬ್ಬ, ಆಮೇಲೆ ಇವುಗಳೆಲ್ಲ ನಂಗೆ ಇದೆ ಅಂತ ತಿಳ್ಕೊಂಡು ಇನ್ನೊಬ್ಬ. ಆದ್ರೆ ಇಬ್ಬರಿಗೂ ಇರೋ ಆತ್ಮ ಅನ್ನೋದು ಒಂದೇನೆ. ಹಾಗಿರುವಾಗ ಹೇಗೆ ಒಂದೇ ಆತ್ಮನಿಗೆ ಇದೆರಡು ಕೂಡ ಸಂಭವಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನು ಉತ್ತರ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ನೋಡಿ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅವಿಚಾರ ವಿಚಾರಾಭ್ಯಾಂ ಯಥಾ ಸರ್ಪತ್ವ ರಜ್ಜುತ್ವೇ ತಥಾ ಆತ್ಮನಿ ಅಪಿ ಸಂಸಾರ ಭಾವ ಅಭಾವೌ ಇತಿ ಈಕ್ಷತಾಂ. ಅವಾಗ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಏನ್ ಹೇಳ್ತಾರೆ ಅಂದ್ರೆ, ನೋಡು ಒಂದೇ ಆತ್ಮನೆ, ಇಬ್ರಿಗೂ ಇರೋದು ಒಂದೇ ಆತ್ಮನೆ, ಬಟ್ ಇಬ್ರಿಗೂ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅವ್ರ ವಿಷನ್ ಅನ್ನೋದು ಮಾತ್ರ ಚೇಂಜ್ ಆಗಿದೆ. ಹಾಗಾಗಿ ಏನಾಯ್ತು, ಒಬ್ಬನಿಗೆ ವಿಚಾರ ಮಾಡಿ ಅವನು ಇದೆಲ್ಲ ನನ್ಗಲ್ಲ, ನಾನಲ್ಲ, ಇದೆಲ್ಲ ಅಂತ ತಿಳ್ಕೊಂಡಿದ್ದಾನೆ. ಆದ್ರೆ ಇನ್ನೊಬ್ಬ ಏನ್ ಮಾಡಿದ್ದಾನೆ, ವಿಚಾರ ಮಾಡಿಲ್ಲ, ಹಾಗಾಗಿ ಅವನು ಇದೆಲ್ಲ ನನಗೆ ಆಗ್ತಾ ಇದೆ ಅಂತ ಅವ್ನು ತಿಳ್ಕೊಳ್ತಾನೆ. ಹಾಗಾಗಿ ಇದೆರಡಕ್ಕೂ ಇಷ್ಟೇ ವ್ಯತ್ಯಾಸ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಸರ್ಪತ್ವ ರಜ್ಜುತ್ವೆ ಅಂತ. ಏನಾಯ್ತು, ಒಂದು ಕಡೆ ಒಬ್ಬನಿಗೆ ಹಗ್ಗದಲ್ಲಿ ಹಾವು ಅಂತ ಭ್ರಮೆ ಬಂದಿರೋನು ಏನ್ ಮಾಡ್ತಾನೆ, ಇದು ಹಾವೇನೆ ಅಂತ ಅನ್ಕೊಂಡಿರ್ತಾನೆ ಅವನು. ಆದ್ರೆ ಈ ಭ್ರಮೆ ಬರದೇ ಇರೋನು ಅವನು ಈ ಹಗ್ಗವನ್ನು ನೋಡ್ಬಿಟ್ಟು ಹಗ್ಗಾನೆ ಅಂತ ಹೇಳ್ಬಿಟ್ಟು ಅವ್ನು ಸುಮ್ನೆ ಹೋಗ್ತಾನೆ ಅವನು. ಅವಾಗ ಏನಾಯ್ತು, ಒಂದೇ ಹಗ್ಗಾನೆ ಇರೋದು, ಅದನ್ನ ಹಗ್ಗವಾಗಿ ಒಬ್ಬ ನೋಡ್ತಾನೆ, ಇನ್ನೊಬ್ಬ ಹಾವಾಗಿ ನೋಡ್ತಾನೆ ಅಷ್ಟೇನೆ. ಅದೇ ತರನೇ ಒಂದೇ ಆತ್ಮನೇ ಇರೋದು, ಅದನ್ನ ಒಬ್ಬ ಇದಕ್ಕೆಲ್ಲ ಸಾಕ್ಷಿಯಾಗಿದ್ದೀನಿ ಅಂತ ತಿಳಿತಾನೆ, ಆದ್ರೆ ಇನ್ನೊಬ್ಬ ನನಗೆ ಇದೆಲ್ಲ ಬಂದಿದೆ ಅಂತ ತಿಳಿತಾನೆ ಅಂತ ಹೇಳ್ಬಿಟ್ಟು ಆ ತಿಳುವಳಿಕೆಯಲ್ಲೇ ವ್ಯತ್ಯಾಸ ಇರೋದೇ ಹೊರತು ಬೇರೆ ಏನು ಚೇಂಜ್ ಆಗ್ಲೇ ಇಲ್ಲ ಅಂತ. ಅದಕ್ಕೇನೆ ನೋಡಿ, ಈ ಆತ್ಮಜ್ಞಾನಿ ಬಂದವನು ಕೂಡ ಇದಕ್ ಮುಂಚೆ ಕೂಡ ಅವನಿದೆ ಹೀಗೆ ಇರ್ತಾನ, ಅವನು ಸಾಮಾನ್ಯ ಜನಗಳ ತಾನೇ ಇದ್ದಿರ್ತಾನ ಅವನು. ಆದ್ರೆ ಈ ಸಾಧನೆ ಮಾಡಿ ಅವನಿಗೆ ಈ ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವನಿಗೇನು ಶರೀರದಲ್ಲಿ ಮನಸ್ಸಲ್ಲಿ ಅಲ್ಲಿ ಏನ್ ಬೇರೋ ವ್ಯತ್ಯಾಸ ಏನು ಆಗೋದಿಲ್ಲ. ಮನಸ್ಸಲ್ಲಿ ತಿಳುವಳಿಕೆ ಖಂಡಿತ ವ್ಯತ್ಯಾಸ ಆಗುತ್ತೆ, ಆದ್ರೆ ಶರೀರದಲ್ಲಿ ನಮ್ಗೆ ಹೊರಗಡೆ ನೋಡಿದಾಗ ನಮ್ಗೇನು ವ್ಯತ್ಯಾಸ ಏನು ಇರೋದೇ ಇಲ್ಲ. ಹಾಗಾಗಿ ಅದು ಇರೋದು ಆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ, ಆ ವಿಷನ್ ಚೇಂಜ್ ಆಗ್ತಲ್ಲ, ಅದು ಮಾತ್ರನೇ ಇರೋದು ಅನ್ನೋದನ್ನ ಇವರು ಈ ಉದಾಹರಣೆ ಕೊಟ್ಟು ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ವಿಚಾರಾಭ್ಯಾಮ್, ಒಬ್ಬ ವಿಚಾರ ಮಾಡಿಲ್ಲ, ಇನ್ನೊಬ್ಬ ವಿಚಾರ ಮಾಡಿದ್ದಾನೆ ಅಷ್ಟೇನೆ. ಇದು ನಮ್ಗೆ ಲೋಕದಲ್ಲಿ ಎಲ್ಲಾ ವಿದ್ಯೆಗೂ ಕೂಡ ನಮ್ಗೆ ಗೊತ್ತಾಗುತ್ತೆ ಅದು. ನೋಡಿ, ಇವಾಗ ಒಬ್ಬ ಸಂಗೀತ ಕಲಿದೇ ಇರೋನು ಹೊರಗಡೆಯಿಂದ ನೋಡಕ್ಕೆ ಏನು ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ. ಆದ್ರೆ ಒಂದು ಅಕೇಶನ್ ಬಂದಾಗ ಒಬ್ಬ ಹಾಡಕ್ ಶುರು ಮಾಡ್ತಾನೆ, ಇನ್ನೊಬ್ಬ ಹಾಡಕ್ ಬರೋದೇ ಇಲ್ಲ ಅವನಿಗೆ. ಹಾಗಾಗಿ ಏನು ಗೊತ್ತಾಗುತ್ತೆ, ಅಭ್ಯಾಸ ಮಾಡಿದ್ದವನು ಇವನಿಗೆ ತಿಳುವಳಿಕೆ ಇಲ್ಲದೆ ಇರೋನು, ಅಜ್ಞಾನ ಅದೇನೆ, ಎಕ್ಸಾಕ್ಟ್ಲಿ ಅದೇನೆ. ಲೋಕದಲ್ಲಿ ಎಲ್ಲಾ ವಿದ್ಯೆಗಳಿಗೂ ನಾವು ಇದನ್ನ ಹೇಳ್ಬೋದು. ಹಾಗಾಗಿ ಈ ಒಂದು ಜ್ಞಾನ ಇರೋನು ಇಲ್ಲದೆ ಇರೋನು ಅಂತ ವಿದ್ಯಾರಣ್ಯರು ಇನ್ನೊಂದು ಕಡೆ ಒಂದು ವಿಷಯ, ಒಂದು ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ನೋಡು, ವೇದಾಧ್ಯಯನ ಮಾಡಿರೋನ್ಗೂ ವೇದಾಧ್ಯಯನ ಮಾಡದೇ ಇರೋನ್ಗೂ ಹೊರಗಡೆಯಿಂದ ನೋಡಕ್ಕೆ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಮಾಡಿರೋನು ಅದನ್ನ ಅಧ್ಯಯನ ಮಾಡಿ ಅದನ್ನ ಕಲ್ತಿದ್ದಾನೆ, ಅವನಿಗೆ ಅವನ ಮನಸ್ಸಲ್ಲಿ ಅದನ್ನ ಕಂಠಸ್ಥ ಮಾಡ್ಕೊಂಡಿದ್ದಾನೆ. ಇನ್ನೊಬ್ಬನಿಗೆ ಅದಿಲ್ಲ ಅಷ್ಟೇನೆ. ಹಾಗಾಗಿ ಇದೇ ತರನೇ ಜ್ಞಾನಿ ಅಜ್ಞಾನಿಗೂ ಕೂಡ
ಹೊರಗಡೆಯಿಂದ ಏನೋ ವ್ಯತ್ಯಾಸ ಇಲ್ಲ. ಆದ್ರೆ ಒಬ್ಬ ಈ ಜ್ಞಾನ ಪಡ್ಕೊಂಡಿದ್ದಾನೆ, ಇನ್ನೊಬ್ಬ ಪಡ್ಕೊಂಡಿಲ್ಲ ಅಷ್ಟೇನೆ ಅಂತ ಈ ತರ ಎರಡು ಕೂಡ ಈ ತರ ವ್ಯತ್ಯಾಸ ಹೇಳಿದ್ದಾರೆ. ಇವರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ, ರಜ್ಜು ಸರ್ಪ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಒಂದೇ ರಜ್ಜುನೇ ಇರೋದು, ಹಗ್ಗ ಒಂದೇನೆ ಇರೋದು. ಆದ್ರೆ ಒಬ್ಬ ಏನ್ ಮಾಡ್ತಾನೆ, ಅವನ ದೃಷ್ಟಿಯಿಂದ ನೋಡಿದಾಗ ಅವನಿಗೆ ಹಾವು ಅಂತ ಕಾಣಿಸ್ಬಿಡುತ್ತೆ ಅದು. ಹಾ, ಕರೆಕ್ಟ್. ಇವನಿಗೆ ಆವರಣ ಇದೆ, ಅವನಿಗೆ ಆವರಣ ಇಲ್ಲ, ವಿಕ್ಷೇಪನೂ ಇಲ್ಲ. ಅದರಿಂದ ಇವನಿಗೆ ಆವರಣನೂ ಇದೆ, ಅದರಿಂದ ವಿಕ್ಷೇಪನೂ ಇದೆ ಇವನಿಗೆ ಅಂತ ಎರಡಕ್ಕೂ ವ್ಯತ್ಯಾಸ ಹೇಳ್ಬೋದು ನಾವು. ಆಮೇಲೆ ಕ್ಷುತ್ಪಿಪಾಸೆ ಪ್ರಾಣಧರ್ಮವು ಶೋಕಮೋಹೌದು ಮಾನಸವು ಜರಾಮೃತ್ಯು ದೇಹಧರ್ಮವು ಆತ್ಮಧರ್ಮೋ ನ ಕಶ್ಚನ. ಇವಾಗ ನಾವು ಮುಂಚೆ ನೋಡಿದ ವಿಷಯನ ಇವ್ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಅಂದ್ರೆ ಕ್ಷುತ್ಪಿಪಾಸ ಅಂತ ಹೇಳಿದ್ರೆ ಈ ಹಸಿವು ಬಾಯಾರಿಕೆ ಅನ್ನೋದು ಪ್ರಾಣಧರ್ಮವು, ಪ್ರಾಣಕ್ಕೆ ಸೇರಿದ್ದದು. ಪ್ರಾಣ ಅಂತ ಹೇಳಿದ್ರೆ ನಮ್ಗೆ ಒಳಗಡೆ ಪ್ರಾಣಮಯ ಕೋಶ ಅಂತ ಇದೆಯಲ್ಲ, ಅದಕ್ಕೆ ಸೇರಿದ್ದದು. ಶೋಕ ಇದಕ್ಕೆ ತಿಳಿ ಹೇಳ್ತಾರೆ ಇನ್ನು ಕೂಡ. ಇದ್ರ ವಿಷಯವಾಗಿ ತುಂಬಾ ಚೆನ್ನಾಗಿ ಇನ್ನೊಂದು ಕಡೆ ಹೇಳ್ತಾರೆ ಮುಂದಕ್ಕೆ. ಶೋಕ ಮೋಹ ಅನ್ನೋದು ಮನಸ್ಸಿಗೆ ಸೇರಿದ್ದದು. ಜರ ಮೃತ್ಯು ಅನ್ನೋದು ದೇಹಕ್ಕೆ ಸೇರಿ ದೇಹ ಧರ್ಮವು. ಆದ್ರೆ ಆತ್ಮಧರ್ಮೋನ ಕಷ್ಟನ. ಈ ಆರಲ್ಲಿ ಯಾವ್ದು ಕೂಡ ಆತ್ಮನಿಗೆ ಸೇರಿದ ಅಲ್ವೇ ಇಲ್ಲ, ಅದು ಆತ್ಮನ ಧರ್ಮ ಅಲ್ವೇ ಇಲ್ಲ. ಧರ್ಮ ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಟ್ರಿಬ್ಯೂಟ್ ಅಂತ, ಆತ್ಮನ ಅಟ್ರಿಬ್ಯೂಟ್ ಯಾವ್ದು ಅಲ್ವೇ ಇಲ್ಲ. ಹಾಗಾಗಿ ಸ್ಪಷ್ಟವಾಗಿ ನಾವು ಇದೆಲ್ಲವೂ ಇದೆ, ಇದು ಮೂರನ್ನು ಕೂಡ ಆರನ್ನು ಕೂಡ ನಾವು ಇದು ಸ್ಥೂಲ ಶರೀರಕ್ಕೆ ಸೇರಿದ್ದು, ಇವೆರಡು ಕೂಡ ಮನಸ್ಸಿಗೆ ಸೇರಿದ್ದು, ಈ ಎರಡು ಕೂಡ ಪ್ರಾಣಕ್ಕೆ ಸೇರಿದ್ದು ಅಂತ ಹೇಳ್ಬಿಟ್ಟು ನಾವು ಇದನ್ನ ಬೇರೆ ಬೇರೆಯಾಗಿ ಮಾಡ್ಬಿಟ್ರೆ ಅವಾಗ ಆತ್ಮನಿಗೆ ಇದು ಯಾವ್ದು ಸೇರೇ ಇಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ. ಈ ರೀತಿಯಲ್ಲೇನೆ ವಿಚಾರ ಮಾಡಿ ಮಾಡಿ ಒಬ್ಬ ಏನ್ ಮಾಡ್ತಾನೆ, ಇದಕ್ಕೆಲ್ಲ ನಾನು ಸಾಕ್ಷಿಯಾಗಿದ್ದೀನಿ ಅಂತ ತಿಳ್ಕೊಂಡು ಶಾಸ್ತ್ರದಿಂದ ಇಂಥ ವಿಷಯವನ್ನು ತಿಳ್ಕೊಂಡು ನಮ್ಗೆ ಏನಾಗುತ್ತೆ, ತುಂಬಾ ಒಂದು ಮಹತ್ತಾದ ಒಂದು ಪ್ರಯೋಜನವನ್ನ ಅವನು ಪಡ್ಕೊಳ್ತಾನೆ. ಈ ಒಂದು ವಿವೇಕವನ್ನ ಹೌದೌದು. ಅದಕ್ಕೆ ಶರೀರನ ಬೇಕಾಗುತ್ತೆ. ಅದಕ್ಕೇನೆ ಶರೀರವನ್ನ ಪೋಷಣೆ ಮಾಡೋದಕ್ಕೆ ಬೇಡ ಅಂತ ಹೇಳೋದೇ ಇಲ್ಲ, ಅದನ್ನ ಖಂಡಿತ ಮಾಡ್ಲೇಬೇಕು. ಅದಕ್ಕೆ 6ನೇ ಅಧ್ಯಾಯದಲ್ಲಿ ತುಂಬಾ ಇದೆಯಲ್ಲ, ಗೀತೆಯಲ್ಲೇ ಕೂಡ ಯುಕ್ತ ಆಹಾರ ವಿಹಾರಸ್ಯ ಅಂತೆಲ್ಲ ಬಂದಿದೆ ಅದು. ಸೊ ಹಾಗಾಗಿ ಯುಕ್ತ ಅಂತ ಹೇಳಿದ್ರೆ ರೆಗ್ಯುಲೇಟೆಡ್ ಆಗಿ, ಮಾಡರೇಟ್ ಆಗಿ, ರೆಗ್ಯುಲೇಟೆಡ್ ಆಗಿ ಅಂತ. ಸೊ ಆಹಾರ ವಿಹಾರ, ನಿದ್ದೆ ಮೇಲೆ ಎಚ್ಚರ ಇದೆಲ್ಲವೂ ಕೂಡ ರೆಗ್ಯುಲೇಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅತ್ಯಂತ ಆಹಾರ ತಗೊಳ್ದೆ ಹೋದ್ರೆ ಅವನು ಸಾಧನೆ ಮಾಡಕ್ಕಾಗಲ್ಲ, ತುಂಬಾ ಜಾಸ್ತಿನೇ ಇದ್ರೂ ಕೂಡ ಅವನು ಮಾಡಕ್ಕಾಗಲ್ಲ ಅಂತ ಎರಡು ಕೂಡ ಒಂದು ಮಾತಿದೆಯಲ್ಲ, ಅತಿ ಸರ್ವತ್ರ ವರ್ಜಯೇ ಅಂತ ಒಂದಿದೆಯಲ್ಲ, ಅದನ್ನೇನೆ ಎಲ್ಲಾ ಕಡೆನೂ ಅದು ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಅನ್ವಯ ಆಗುತ್ತೆ ಅದು. ನಾನು ನಿದ್ದೆ ಮಾಡ್ಬಿಟ್ರೆ, ನಾವು ನಿದ್ದೆ ಮಾಡೋ ಸಮಯದಲ್ಲಿ ನಾವು ಸಾಧನೆ ಮಾಡಕ್ ಆಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಈ ತರ ಮಾಡ್ಬಿಟ್ರೆ ಅವ್ನಿಗೆ ತುಂಬಾ ಹಾನಿ ಆಗುತ್ತೆ ಅದು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಿದ್ದೆ ಬೇಕಾಗಿದೆ, ಒಂದು ಖಂಡಿತ ನಿದ್ದೆ. ಮಾಡರೇಷನ್ ಇಲ್ಲಾದ್ರೂ ಮಾಡರೇಷನ್ ಅನ್ನೇ ಹೇಳಿದ್ದಾರೆ ಇದನ್ನ. ಕರೆಕ್ಟ್. ಸೊ ಹೀಗೆ ಹೇಳ್ಬಿಟ್ಟು ಮುಂದಕ್ಕೆ ಪ್ರಾಣ ಸಂಚಾರ ಬಾಹುಲ್ಯ ನೋಡಿ, ಯಾತಕ್ಕೆ ಇದು ಹಸಿವು ಬಾಯಾರಿಕೆ ಆಗೋದು, ಯಾತಕ್ಕೆ ಈ ಜರ ಮೃತ್ಯು ಅನ್ನೋದು ಬರೋದು, ಯಾತಕ್ಕೆ ಶೋಕಮೋಹ ಬರೋದು ಅನ್ನೋದಕ್ಕೆ ಕಾರಣ ಹೇಳ್ತಾ ಇದ್ದಾರೆ ಇವಾಗ ನೋಡಿ. ಹೇಳ್ತಾ ಇದ್ದಾರೆ, ಪ್ರಾಣ ಸಂಚಾರ ಬಾಹುಲ್ಯಾತ್ ಗಮನಾದಿ ಶ್ರಮೇ ಸತಿ ಕ್ಷುತ್ಪಿಪಾಸ ಜನಿಹಿ ಏನ ಪ್ರಾಣಧರ್ಮತ್ವಂ ಏತಯೋಹೋ ಹೇಳ್ತಾ ಇದ್ದಾರೆ. ಅದಕ್ಕೆ ಅನಲೈಸ್ ಮಾಡಿ ಹೇಳ್ತಾ ಇದ್ದಾರೆ ನೋಡಿ. ಹಸಿವು ಬಾಯಾರಿಕೆ ಅನ್ನೋದು ಯಾತಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಪ್ರಾಣ ಸಂಚಾರ ಬಾಹುಲ್ಯಾತ್. ಪ್ರಾಣ ಸಂಚಾರ ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಅಂತ ಹೇಳಿದ್ರೆ ಗಮನಾದಿ ಶ್ರಮೇ ಸತಿ, ಅವನಿಗೆ ಓಡಾಟ ಅದೆಲ್ಲ ಇದ್ದಾಗ ಅವನಿಗೆ ಪ್ರಾಣ ಸಂಚಾರ ತುಂಬಾ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ತುಂಬಾ ಓಡಾಡಿದ ವ್ಯಕ್ತಿಗೆ ತುಂಬಾ ಚೆನ್ನಾಗಿ ಹಸುವಾಗುತ್ತೆ ಅವನಿಗೆ. ಹಾಗಾಗಿ ಅವನು ಇದು ಬೇಕು ಅಂತ ಕೇಳ್ತಾನೆ ಅವನು. ಹಾಗಾಗಿ ಓಡಾಡದೆ ಇರೋನಿಗೆ ಅಷ್ಟು ಜಾಸ್ತಿ ಬರೋದಿಲ್ಲ ಇದು. ಆದ್ರೆ ಓಡಾಟ ಇರೋನ್ಗೆ ಏನಾಗುತ್ತೆ, ಪ್ರಾಣ ಸಂಚಾರ ಜಾಸ್ತಿ ಆಗುತ್ತೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಹಸಿವು ಬಾಯಾರಿಕೆ ಅನ್ನೋದನ್ನು ಪ್ರಾಣಕ್ಕೂ ಗಂಟು ಹಾಕ್ಬೇಕು ಇವಾಗ. ಯಾಕಂದ್ರೆ ಶಾಸ್ತ್ರ ಹತ್ರ ಹೇಳ್ಕೊಟ್ಟಿದೆ ನಮ್ಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು ನಮ್ಗೆ. ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ, ಇವತ್ತು ಹೇಳ್ತಾ ಇದಾರೆ ಇವಾಗ ಗಮನಾಧಿಷ್ಠ ನಮಗೂ ಅನುಭವದಲ್ಲಿ ಬರ್ತಾ ಇದು. ತುಂಬಾ ಓಡಾಟ ಇದ್ದಾಗ ನಮ್ಗೆ ಹಸಿವು ಬಾಯಾರಿಕೆ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದು. ಅವಾಗ ಇವಾಗ ಟ್ರೆಕ್ಕಿಂಗ್ ಇದಕ್ಕೆಲ್ಲ ಹೋಗ್ತಾರಲ್ಲ, ಅವ್ರಿಗೆಲ್ಲ ಏನ್ ಮಾಡ್ತಾರೆ, ಎಷ್ಟೋ ಒಂದು 1-2 ಬಾಟಲ್ ನೀರ್ ತಗೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ದಾರಿಯಲ್ಲಿ ಎಲ್ಬೇಕಾದ್ರೆ ಇವಾಗ ಸಿಗುತ್ತೆ ಅದು. ಅದೇ ತರ ಅವ್ರು ತಿನ್ನೋದು ಕೂಡ ಅಷ್ಟೇನೆ, ಎಲ್ಲೆಲ್ಲಿ ಬೇಕೋ ಅದೆಲ್ಲ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಈ ಆಕ್ಟಿವಿಟಿ ಅನ್ನೋದು ಜಾಸ್ತಿ ಇದ್ರೆ ಖಂಡಿತ ಇದು ಡಿಮ್ಯಾಂಡ್ ಮಾಡುತ್ತೆ, ಬಾಡಿ ಡಿಮ್ಯಾಂಡ್ ಮಾಡುತ್ತೆ ಇದನ್ನ ಹೇಳ್ಬಿಟ್ಟು ಇದಕ್ಕೂ ಸಂಬಂಧ ಹೇಳ್ತಾ ಇದ್ದಾರೆ. ಪ್ರಾಣ ಸಂಚಾರಕ್ಕೂ ಹಸಿವು ಬಾಯಾರಿಕೆನು ಅದಕ್ಕೊಂದು ಡೈರೆಕ್ಟ್ ರಿಲೇಷನ್ ಹೊಂದಿದೆ ಅಂತ ಅದನ್ನ ತೋರಿಸ್ತಾ ಇದ್ದಾರೆ. ಏನ ಪ್ರಾಣಧರ್ಮತ್ವಂ ಏತಯೋ, ಅದರಿಂದ ಇದನ್ನ ಈ ಎರಡಕ್ಕೂ ಯಾವುದು ಹಸಿವು ಬಾಯಾರಿಕೆ ಅನ್ನೋದನ್ನ ನಾವು ಪ್ರಾಣಕ್ಕೆ ಸೇರಿದ್ದು ಅಂತ ನಾವು ತೀರ್ಮಾನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಅನಲೈಸ್ ಮಾಡಿ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಇಷ್ಟಸ್ಯ ವಸ್ತುನೋ ಅಸಿದ್ಧವು ಚೇತಸೋ ಯಾ ಅನವಸ್ಥಿತಿ ಸ ಶೋಕಃ ಮನಸೋ ಧರ್ಮಃ ಮೋಹ ಚ ವಿಷಯಭ್ರಮ. ಇವಾಗ ಮನಸ್ಸಿನ ಧರ್ಮ ಅಂತ ಯಾವ್ದಕ್ಕೆ ಹೇಳಿದ್ರು, ಶೋಕ ಮೋಹ ಅನ್ನೋದು, ಅದಕ್ಕೆ ಹೇಳ್ತಾ ಇದ್ದಾರೆ ಇಷ್ಟಸ್ಯ ವಸ್ತುನೋ ಅಸಿದ್ಧವು. ನೋಡಿ, ಒಬ್ಬನಿಗೆ ಒಂದು ವಸ್ತು ಬಗ್ಗೆ ವಸ್ತುವನ್ನು ಪಡ್ಕೋಬೇಕು ಅಂತ ಅವನಿಗೆ ಮನಸ್ಸಲ್ಲಿದೆ, ಅವನಿಗೆ ಅದು ಸಿಗದೆ ಹೋದ್ರೆ ಏನಾಗುತ್ತೆ, ಅವನಿಗೆ ಮನಸ್ಸಲ್ಲಿ ಶೋಕ ಉಂಟಾಗುತ್ತೆ ಅವನಿಗೆ. ಹಾಗಾಗಿ ಎಷ್ಟಸ್ಯ ವಸ್ತುನೋ ಅಸಿದ್ಧವು ಚೇತಸಃ ಯಾ ಅನವಸ್ಥಿತಿ
ಮನಸ್ಸಿಗೆ ಒಂದು ಚಟ್ಪಟ ಅಂತ ಒಂದಿರುತ್ತೆ ಮನಸ್ಸಿಗೆ. ಅವಾಗ ಏನಾಗುತ್ತೆ, ಹಂಗೇನು ಗೊತ್ತಾಗುತ್ತೆ ಇದು ಸಂತೋಷವಾದ ಸ್ಥಿತಿ ಅಲ್ಲ ಖಂಡಿತ ಅಂತ ಗೊತ್ತಾಗುತ್ತೆ ಅವ್ನಿಗೆ. ಯಾಕಂದ್ರೆ ಅದು ಬೇಕು ಅಂತ ಇರುತ್ತೆ ಅವನಿಗೆ, ನಮಗ್ ಸಿಗ್ಲಿಲ್ವಲ್ಲ ಅಂತ ಇರುತ್ತಲ್ವಾ ಅವನಿಗೆ, ಅವಾಗ ಅವ್ನಿಗೆ ತುಂಬಾ ಬೇಸರ ಆಗುತ್ತೆ ಮನಸ್ಸಿಗೆ. ಹಾಗಾಗಿ ಅದು ಶೋಕ ಅಂತ ಹೇಳಿದ್ರು, ಅದೇನೇ ಶೋಕ ಅಂತ ಹೇಳಿದ್ರು. ಸರಿ, ಮೋಹ ಅನ್ನೋದನ್ನ ಏನ್ ಕೇಳೋಣ ಅಂತ ಹೇಳಿದ್ರೆ, ಮೋಹ ಅನ್ನೋದು ಹೇಳಿದಾರಲ್ಲ ಮನಸ್ಸಿಗೆ, ಅದೇನು ಅಂತ ಹೇಳಿದ್ರೆ ವಿಷಯ ಭ್ರಮ. ವಿಷಯ ಅಂತ ಇದೆ ಅಂತ ಇದೆಯಲ್ಲ ಅದೇ ಭ್ರಮೆ ಇವನಿಗೆ, ಅಂತ ಒಂದು ವಿಷಯ ಇದೆ ಅಂತ ಇದೆಯಲ್ಲ ಅದೇ ಭ್ರಮೆ ಅನ್ನೋದು. ಸೊ ಆ ಭ್ರಮೆ ಅನ್ನೋದೇ ಮೋಹ ಅಂತ ಹೇಳಿದ್ರು. ಹಾಗಾಗಿ ಮೋಹ ಅಂತ ಫಸ್ಟ್ ಇರುತ್ತೆ, ಆಮೇಲೆ ಅದು ಶೋಕಕ್ಕೆ ಅದೇ ಕಾರಣವಾಗಿರುತ್ತೆ. ಮೋಹ ಅನ್ನೋದೇ ಶೋಕಕ್ಕೆ ಕಾರಣವಾಗಿರುತ್ತೆ. ಅದಕ್ಕಾಗಿ ಬೇಸಿಕ್ ಆಗಿ ಫಸ್ಟ್ ಆಫ್ ಆಲ್ ಮೋಹ ಅಂತ ಇರ್ಬೇಕು ಅಂತಃಕರಣದಲ್ಲಿ. ಅದಿದ್ರೇನೆ ಅದೇನ್ ಮಾಡುತ್ತೆ, ಶೋಕ ಇತ್ಯಾದಿಗಳೆಲ್ಲ ಉಂಟು ಮಾಡುತ್ತೆ ಅದು ಅಂತ. ಈ ನೋಡಿ, ಮನಸ್ಸು ಅನ್ನೋದನ್ನ ಬೇಕಾದಷ್ಟು ಅದರದ ಒಂದು ಫೇಸೆಟ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಉಪನಿಷತ್ತೇ ಹೇಳಿದೆ. ಕಾಮ ಸಂಕಲ್ಪೋ ವಿಚಿಕಿತ್ಸಾ, ಶ್ರದ್ಧಾ ಅಶ್ರದ್ಧಾ, ಧೃತಿ ಅಧೃತಿ, ಹ್ರೀರ್ ಭೀರ್ ಧೀರ್ ಇತ್ಯೇತತ್ ಸರ್ವಂ ಮೇ ಏವ ಅಂತ ಬೃಹದಾರಣ್ಯಕದಲ್ಲಿ ಹೇಳ್ತೇವೆ. ಒಂದು ಲಿಸ್ಟ್ ಕೊಡುತ್ತೆ ಅದು. ಕಾಮ ಅಂದ್ರೆ ಡಿಸೈರ್ ಅಂತ, ಸಂಕಲ್ಪ ಅಂದ್ರೆ ಒಂದು ವಸ್ತು ಚೆನ್ನಾಗಿದೆ ಅಂತ, ಅದನ್ನ ಬೇಕು ಅಂತ ಒಂದಿದು. ಆಮೇಲೆ ಅಥವಾ ರಿಸಲ್ವ್, ಅದು ಕೂಡ ಸೇರಿದ್ದೇನೆ. ಆಮೇಲೆ ವಿಚಿಕಿತ್ಸಾ, ಡೌಟ್ ಅನ್ನೋದು. ಆಮೇಲೆ ಶ್ರದ್ಧಾ ಅಶ್ರದ್ಧಾ, ಒಂದು ವಿಷಯದಲ್ಲಿ ಶ್ರದ್ಧೆ ಇರೋದು, ಅದು ಯಾವುದೇ ವಿಷಯಕ್ಕಾಗ್ಲಿ ಶ್ರದ್ಧೆ ಇರೋದು, ಶ್ರದ್ಧೆ ಇಲ್ಲದೆ ಇರೋದು. ಆಮೇಲೆ ಬ್ರೀಹಿ ಅಂತ ಹೇಳಿದ್ರೆ ಭಯ ಮತ್ತು ನಾಚಿಕೆ ಅಂತ ಅದೆಲ್ಲ ಕೂಡ ಮನಸ್ಸಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು, ಧೃತಿ ಅಧೃತಿ, ತುಂಬಾ ಫರ್ಮ್ ರಿಸಾಲ್ವ್ ಅನ್ನೋದು, ಆ ತರ ಫರ್ಮ್ ರಿಸಾಲ್ವ್ ಇಲ್ಲದೆ ಇರೋದು, ಇದೆಲ್ಲವೂ ಕೂಡ ಮನಸ್ಸಿಗೆ ಸೇರಿದ್ದು, ಮನಸ್ಸೇ ಇದಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಲಿಸ್ಟ್ ಅಲ್ಲಿ ಎಲ್ಲವೂ ಇಲ್ಲ, ಬೇಕಾದ್ರೆ ಇನ್ನು ಕೆಲವೆಲ್ಲ ಆಡ್ ಮಾಡ್ಬೋದು. ಹಾಗಾಗಿ ಅದು ಒಂದು, ಇವಾಗ ಆಂಗ್ಸೈಟಿ ಅದೆಲ್ಲ ಇದೆಯಲ್ಲ, ಸ್ಟ್ರೆಸ್ ಅಂತ ಇದೆಯಲ್ಲ, ಅಂತದೆಲ್ಲ ಕೂಡ ಮನಸ್ಸಿಗೆ ಸೇರಿದ್ದೇನೆ ಅಂತ ತಾನೆ ಎಲ್ಲರೂ ಚಿಕಿತ್ಸೆ ಎಲ್ಲ ಮಾಡ್ತಾರೆ ಅದಕ್ಕೆ ಅಂತ. ಹಾಗಾಗಿ ಇದೆಲ್ಲ ಕೂಡ ಮನಸ್ಸಿಗೆ ಸೇರಿದ್ದು ಅಂತ ಅದೇ ಹೇಳಿದೆ ಅದು. ಇವಾಗ ನಮ್ಗೇನೆ ಅನುಭವದಲ್ಲಿ ಗೊತ್ತಾಗುತ್ತೆ, ನಮ್ಗೆ ಇಷ್ಟಪಟ್ಟಿದ್ದು ಒಂದು ವಸ್ತು ನಿಮ್ಗೆ ಸಿಗದೆ ಹೋದ್ರೆ ನಮ್ಗೆ ಮನಸ್ಸಿಗೆ ಬೇಜಾರಾಗುತ್ತಲ್ವಾ, ಅದನ್ನ ನಮ್ಗೆಲ್ಲರಿಗೂ ಅನುಭವದಲ್ಲೂ ಇದೆ ಅದು. ಹಾಗಾಗಿ ಅದನ್ನ ನಾವು ಮನಸ್ಸಿಗೆ ಚೆನ್ನಾಗಿ ಗಂಟು ಹಾಕ್ಬೋದು ಇದನ್ನ. ಸರಿ, ಭ್ರಮೆ ಅನ್ನೋದು ಏನು, ಮೋಹ ಅನ್ನೋದು ಏನು ಅಂತ ಕೇಳಿದ್ರೆ, ಅಂತ ವಸ್ತುಗಳೆಲ್ಲ ಇದೆ ಅಂತ ಒಂದು ಬೇಸಿಕ್, ಇದಕ್ಕೇನೆ ಮೂಲ ಅವಿದ್ಯಾ ಅಂತ ಹೇಳ್ತಾರೆ ಅದನ್ನ. ಅಂದ್ರೆ ಯಾರು ಕೇಳ್ಕೊಂಡ್ ಬಂದಿಲ್ಲ ಅದನ್ನ, ಅದು ಮಾಯೆಯಿಂದ ಆಗ್ಬಿಟ್ಟಿದೆ. ನೋಡಿ, ಒಬ್ಬನಿಗೆ ಮೂಲ ವಿದ್ಯಾ ಇದ್ರೆ ಅದನ್ನ ಯಾರು ನಿಂದೆ ಮಾಡಲ್ಲ. ನಿಮಗೆ ಮೂಲ ವಿದ್ಯೆ ಇದೆ ನೋಡ್ಬಿಟ್ಟು ನಿಂದೆ ಮಾಡಲ್ಲ, ಅದನ್ನ ಹೋಗ್ಲಾಡ್ಸ್ಕೊಳ್ದೆ ಇದ್ರೇನೆ ನಿಂದೆ ಮಾಡುತ್ತೆ ಶಾಸ್ತ್ರ. ಹಾಗಾಗಿ ಅದು ಆ ಒಂದು ಇಗ್ನರೆನ್ಸ್ ಅಂತ, ಬೇಸಿಕ್ ಇಗ್ನರೆನ್ಸ್ ಇದೆಯಲ್ಲ, ಅದು ನಾವೇನು ಅದನ್ನ ಸಂಪಾದನೆ ಮಾಡಿದೆ ಅನ್ನೋ ಅಲ್ವೇ ಇಲ್ಲ. ಆದ್ರೆ ಅದನ್ನ ನೀನು ಹೋಗ್ಲಾಡ್ಸ್ಕೊಳ್ದೆ ಅದನ್ನ ಪೋಷಣೆ ಮಾಡ್ತಾ ಇದೆಯಲ್ಲ, ಅದಿನ್ನೂ ಸ್ವಲ್ಪ ಬೆಳೆಯೋ ತರ ಮಾಡ್ತಾ ಇದೆಯಲ್ಲ, ಪರ್ಪೆಚುಯೇಟ್ ಮಾಡ್ತಾ ಇದೆಯಲ್ಲ, ಅದನ್ನ ಅದು ಶಾಸ್ತ್ರ ಅದನ್ನ ನಿಂದೆ ಮಾಡುತ್ತೆ ಇದು. ಹಾಗಾಗಿ ಇದು ಬೇಸಿಕ್ ಆಗಿರೋದು, ಇದು ಅಂತಃಕರಣತೆ ಸೇರಿದ್ದು ಅಂತ. ಈ ಎರಡಕ್ಕೂ ಮನಸ್ಸಿನ ಸಂಬಂಧ ಎರಡಕ್ಕೂ ತೋರ್ಸ್ಕೊಟ್ರು ಅವರು. ಏನೋ ಶೋಕ ಮತ್ತು ಮೋಹಕ್ಕೆ ಮನಸ್ಸಿನ ಸಂಬಂಧ ತೋರ್ಸ್ಕೊಟ್ರು. ಇವಾಗ ಮುಂದಕ್ಕೆ ಜರ ಮೃತ್ಯು ಅಂತ ಇದೆಯಲ್ಲ, ಅದು ಜರ ದೇಹಸ್ಯ ಶೈಥಿಲ್ಯಂ. ಜರ ಅಂತ ಹೇಳಿದ್ರೆ ಏನು, ಮುಪ್ಪು ಅನ್ನೋದು ಶರೀರದ ಒಂದು ಶೈಥಿಲ್ಯ. ಶೈಥಿಲ್ಯ ಅಂತ ಹೇಳಿದ್ರೆ ಏನಾಯ್ತು, ಶರೀರ ಅನ್ನೋದು ಸ್ಥಿರವಾಗಿಲ್ಲ, ಶಿಥಿಲವಾಗಿ ಹೋಗ್ತಾ ಇದೆ. ಶರೀರ ಶಿಥಿಲವಾಗಿ ಹೋಗ್ತಾ ಇದೆ, ಡಿಟೀರಿಯೇಷನ್ ಅಂತ ಹೇಳ್ತೀವಲ್ಲ, ಆಗೋದಕ್ಕೆ ಜರ ಅಂತ. ಅದು ಮೃತ್ಯು ಪ್ರಾಣವಿಯುಕ್ತತ. ಮೃತ್ಯು ಅನ್ನೋದೇನು, ಈ ಶರೀರದಿಂದ ಪ್ರಾಣ ಹೊಟ್ಟೋದ್ರೆ ಅವಾಗ ಮೃತ್ಯು ಅಂತ ಅದಕ್ಕೆ ಹೇಳ್ತೀವಿ. ಹಾಗಾಗಿ ತೇ ಸರ್ವೇಪಿ ಆತ್ಮನಿ ಭ್ರಾಂತಿಯ ಕಲ್ಪಿತಾ ವ್ಯೋಮ್ನಿ ನೈಲ್ಯವತ್. ಇದೆಲ್ಲವೂ ಕೂಡ ಯಾವ್ದ್ಯಾವ್ದು, ಈ ಹಸಿವು ಬಾಯಾರಿಕೆ, ಆಮೇಲೆ ಶೋಕ ಮೋಹ ಅನ್ನೋದು, ಆಮೇಲೆ ಜರ ಮೃತ್ಯು ಅನ್ನೋದು, ಇದೆಲ್ಲ ಆತ್ಮನಿಗೆ ಸೇರಿಲ್ಲ. ಆದ್ರೂ ಕೂಡ ಆತ್ಮನಿಗೆ ಇದೆ ಅಂತ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದೀವಿ ನಾವು, ಯಾರು ಹೇಳ್ಕೊಡ್ದೇನೆ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದೀವಿ. ಇದಕ್ಕೆ ಏನು ಉದಾಹರಣೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವ್ಯೋಮ್ನಿ ನೈಲ್ಯವತ್, ತುಂಬಾ ಚೆನ್ನಾಗಿರೋ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಂದ್ರೆ ನೋಡಿ, ವ್ಯೋಮ ಅಂತ ಹೇಳಿದ್ರೆ ಆಕಾಶ ಅಂತ. ಆಕಾಶದಲ್ಲಿ ನೈಲ್ಯ ಅಂತ ಹೇಳಿದ್ರೆ ಒಂದು ಬ್ಲೂನೆಸ್ ಇನ್ ದಿ ಸ್ಕೈ ಅಂತ ನಾವು ಹೇಳ್ತಾರೆ. ಸೈನ್ಸ್ ಕೂಡ ಹೇಳ್ತಾರಲ್ಲ ಬ್ಲೂನೆಸ್ ಇನ್ ದಿ ಸ್ಕೈ ಅಂತ, ಅದಕ್ಕೆ ಏನೋ ರಿಫ್ಲೆಕ್ಷನ್ ಅಂತಾನೆ ಹೇಳ್ತಾರೆ ಅವರು. ಹಾಗಾಗಿ ಅದನ್ನ ಶಾಸ್ತ್ರದಲ್ಲಿ ಕೂಡ ಕಂಡುಕೊಂಡಿದ್ದಾರೆ ಅದನ್ನ. ಹಾಗಾಗಿ ಈ ಆಕಾಶದಲ್ಲಿ ಹೇಗೆ ನಾವು ನೈಲ್ಯ ಅನ್ನೋದನ್ನ ನಾವು ಆಕಾಶಕ್ಕೆ ಸ್ವಭಾವಕ್ಕೆ ಸೇರದೆ ಹೋದ್ರೂ ಕೂಡ ನಾವು ಆರೋಪ ಮಾಡ್ತೀವೋ, ನೈಲ್ಯ ಅಂದ್ರೆ ಬ್ಲೂನೆಸ್ ನೈಲ್ಯ. ಹಾಗಾಗಿ ಅದನ್ನ ಮಾಡ್ತೀವೋ, ಅದು ಅದೇ ತರನೇ ಆತ್ಮನಲ್ಲಿ ನಾವೇನ್ ಮಾಡಿದ್ದೀವಿ, ಇದನ್ನೆಲ್ಲ ಆರೋಪ ಮಾಡಿದೀವಿ ನಾವು. ಇದು ಗೊತ್ತಿಲ್ದೇನೆ ಆರೋಪ ಮಾಡಿದೀವಿ. ಬ್ಲೂನೆಸ್ ಅಂತ, ಬ್ಲೂ ಕಲರ್ ಇದೆ ನೋಡಿ, ನೈಲ್ಯ. ಅದಕ್ಕೆ ಕಪ್ಪು ಕೂಡ ಹೇಳ್ಕೊಡ್ಬೇಕಾದ್ರೆ, ಯಾಕಂದ್ರೆ ಸಂಸ್ಕೃತದಲ್ಲಿ ನೀಲಿ ಅನ್ನೋದು, ನೀಲ ಶಬ್ದ ಅನ್ನೋದು ಕಪ್ಪುಗೂ ಆಗುತ್ತೆ, ಕರಿ ಬಣ್ಣಕ್ಕೂ ಆಗುತ್ತೆ, ನೀಲಿಗೂ ಆಗುತ್ತೆ, ಅದು ಎರಡಕ್ಕೂ ಆಗುತ್ತೆ ಅದು. ಬಟ್ ಇವಾಗ ಆಕಾಶಕ್ಕೂ ಹೇಳ್ತೀವಲ್ಲ, ಮೋಡದ ಒಂದು ಕಪ್ಪನ್ನ ನಾವು ಆಕಾಶದಲ್ಲಿ ಕಪ್ಪಗಾಗಿದೆ, ಇದು ಸ್ಕೈ ಇಸ್ ಓವರ್ ಕಾಸ್ಟ್ ಅಂತ ಎಲ್ಲ ಹೇಳ್ತೀವಲ್ಲ, ಆ ತರ ಹೇಳ್ತೀವಿ ನಾವು. ಬಟ್ ಆಕ್ಚುಲಿ ಇದಕ್ಕೆ ಇಲ್ಲದೆ ಇರೋದನ್ನ ನಾವು ಅಲ್ಲಿ ಆರೋಪ ಮಾಡ್ತೀವಿ. ನೋಡಿ, ಇವ್ರು ಕೊಟ್ಟಿರೋ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ವ್ಯೋಮ ಅಂದ್ರೆ ಆಕಾಶ ಅನ್ನೋದು ಶುದ್ಧವಾಗಿರೋದು, ಅದಕ್ಕೆ ಏನು ಹೇಳೋದು ಯಾವ್ದು ತಗೊಳ್ಳೋದೇ ಇಲ್ಲ ನಿಜವಾಗ್ಲೂ. ಅದೇ ತರ ಈ ಆತ್ಮ ಅನ್ನೋದು ಕೂಡ ಅತ್ಯಂತ ಸೂಕ್ಷ್ಮವಾಗಿರೋದು, ಅದಕ್ಕೆ ಏನು ಬ್ಲೆಮಿಶ್ ಅನ್ನೋದು ಆತ್ಮನಿಗೆ ಯಾವ್ದು ಇಲ್ವೇ ಇಲ್ಲ. ಆದ್ರೆ
ಈ ಅನಾತ್ಮನಿಗೆ ಇರೋದನ್ನ ನಾವೇನ್ ಮಾಡ್ತಾ ಇದೀವಿ, ಆತ್ಮನಿಗೆ ಆರೋಪ ಮಾಡ್ತಾ ಇದೀವಿ, ನನಗೆ ಆಗ್ತಾ ಇದೆ ಅಂತ ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ ಅಂತ ಉದಾಹರಣೆ ಕೊಟ್ಟು ತುಂಬಾ ಚೆನ್ನಾಗಿ ಅವ್ರು ಹೇಳ್ತಾ ಇದ್ದಾರೆ. ಆತ್ಮನಿ ಕಲ್ಪಿತಾಹ ತೇ ಸರ್ವೇಪಿ ಆತ್ಮನಿ ಭ್ರಾಂತ್ಯ ಕಲ್ಪಿತಾಹ ವ್ಯೋಮ್ನಿ ನೈಲ್ಯವತೆ. ಹೇಗೆ ಭ್ರಾಂತಿಯಿಂದ ಒಬ್ಬ ಆಕಾಶವೇ ಈ ತರ ಇದೆ ಅಂತ ಹೇಳ್ತಾನೋ, ವಿಚಾರ ಗೊತ್ತಿಲ್ಲದೆ ತಿಳ್ಕೊಂಡಾಗ ಹೇಳಲ್ಲ. ಅದೇ ತರ ಇಲ್ಲೂ ಕೂಡ ಆತ್ಮನಿಗೆ ಇವುಗಳೆಲ್ಲ ಇದೆ ಅಂತ ಹೇಳ್ತಾನೆ ಭ್ರಮೆಯಿಂದ. ಆದ್ರೆ ಈ ತಿಳುವಳಿಕೆ ಬಂದಾಗ ಅವನು ಖಂಡಿತ ಹೇಳಲ್ಲ, ಇದೆಲ್ಲ ಇವುಗಳಿಗೆ ಇರೋದು, ನನ್ಗೆ ಎಲ್ಲ ಇದೆ ಅಂತ ಎಲ್ಲರಿಗೂ ತಿಳ್ಬೇಕಾಗುತ್ತೆ ಶಾಸ್ತ್ರದ ಒಂದು ಪರಿಸ್ಥಿತಿಯಿಂದ. ಆಮೇಲೆ ಯಹ ಸಕಾರಣ ಸಂಸರ್ಗ ಕ್ಷುಧಾದೇಹೇ ಪ್ರಳಯೇ ಮತಃ ಅನಾತ್ಯಂತಿಕ ರೂಪತ್ವಾತ್ ಸೊ ಅತ್ಯಯೋತ್ರ ನ ಗೃಹ್ಯತೆ. ಇವಾಗ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡು, ಈ ಹಸಿವು ಬಾಯಾರಿಕೆ ಆಗ್ಲಿ, ಆಮೇಲೆ ಈ ಜರ ಮೃತ್ಯು ಆಗ್ಲಿ, ಆಮೇಲೆ ಶೋಕ ಮೋಹ ಆಗ್ಲಿ, ಇವುಗಳೆಲ್ಲ ನಮ್ಗೆ ಪ್ರಳಯ ಅಂತ ಆಗುತ್ತಲ್ಲ, ಮಹಾಪ್ರಳಯ ಅಂತ ಒಂದ್ ಬರ್ತಲ್ಲ, ಅಥವಾ ಡೆತ್ ಅಂತ ಬರ್ತಲ್ಲ, ಆ ಸಮಯದಲ್ಲಿ ಯಾವ್ದು ಒಬ್ಬರಿಗೆ ಅನುಭವದಲ್ಲಿ ಇರೋದೇ ಇಲ್ಲ. ಅವಾಗ ಅವುಗಳೆಲ್ಲ ಹೊಟ್ಟೋಯ್ತಲ್ಲ, ಅವಾಗ ಅವುಗಳೆಲ್ಲ ನಮ್ಗೆ ಇರೋದೇ ಇಲ್ವಲ್ಲ. ಫಾರ್ ಎಕ್ಸಾಂಪಲ್ ಇದೆ ಡೆತ್ ಟೈಮ್ ನಲ್ಲಿ, ಅಥವಾ ಡೆತ್ ಆಗಿರುವಾಗ, ಅಥವಾ ಪ್ರಳಯದಲ್ಲಿ, ಮಹಾಪ್ರಳಯದಲ್ಲಿ ನಮ್ಗೆ ಇದೆಲ್ಲ ಯಾವ್ದು ಅನುಭವದಲ್ಲಿ ಇರೋದಿಲ್ವಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ಪ್ರಶ್ನೆ ಬರ್ಬೋದು, ಅಥವಾ ಇವರೇ ಕೂಡ ಆ ಪ್ರಶ್ನೆಯನ್ನ ಎತ್ತಿ ತೋರಿಸಿ ನಮಗೆ ಅವುಗಳು ಏನಾಗಿದೆ ಅಂದ್ರೆ ಆ ಸಮಯದಲ್ಲಿ ಡೀಪ್ ಸ್ಲೀಪ್, ನಾವು ಡೆತ್ ಕೂಡ ಹೋಗ್ಬೇಕಾಗಿದೆ. ಡೀಪ್ ಸ್ಲೀಪ್ ಅಲ್ಲೇ ನಮ್ಗೆ ಗಾಢ ನಿದ್ರೆ ಇರುವಾಗ ನಮ್ಗೆ ಹಸಿವು ಬಾಯಕ್ಕೆ ಗೊತ್ತಾಗೋದಿಲ್ಲ. ಆಮೇಲೆ ಶೋಕ ಮೋಹ ಖಂಡಿತ ಏನು ಗೊತ್ತಾಗೋದೇ ಇಲ್ಲ. ಆಮೇಲೆ ಜರ ಮೃತ್ಯು ಅನ್ನೋದೆಲ್ಲ ಕೂಡ ಏನು ಇರ್ಲೇ ಇಲ್ಲ ಆ ಸಮಯದಲ್ಲಿ. ಅವಾಗ ಅದರ ಅನುಭವ ಇರೋದಿಲ್ಲ. ಅವಾಗ ಆ ಸಮಯದಲ್ಲಿ ಏನಾಗಿದೆ, ಅದು ಹೊಟ್ಟೋಗಿದ್ಯಾ, ನಮ್ಮನ್ನು ಬಿಟ್ಟು ಹೊಟ್ಟೋಗಿದ್ಯಾ ಅಂತ ಹೇಳಿದ್ರೆ ಬಿಟ್ಟಿಲ್ಲ. ಆ ತಾತ್ಕಾಲಿಕವಾಗಿ ಅದು ತಡೆಯಾಗಿದೆ ಹೊರತು, ಆಮೇಲೆ ಇದು ಸ್ಲೀಪ್ ಅನ್ನೋದು ಮುಗಿದ್ಮೇಲೆ ಅವನು ಎಚ್ಚರಕ್ಕೆ ಬರ್ತಾನಲ್ಲ, ಅವಾಗ ಮತ್ತೆ ಇದೆಲ್ಲ ಅವನಿಗೆ ಅನುಭವಕ್ಕೆ ಬರ್ತೇ ಅದು. ಅದೇ ತರ ಡೆತ್ ಆದ್ಮೇಲೆ ಅವನು ಇನ್ನೊಂದು ಜನ್ಮ ಪಡಿತಾನಲ್ಲ, ಅವಾಗ ಮತ್ತೆ ಅದೆಲ್ಲ ಅನುಭವಕ್ಕೆ ಬಂದೇ ಬರುತ್ತೆ, ಇನ್ನೊಂದು ಶರೀರ ಅವನು ಪಡ್ಕೊಂಡಾಗ. ಅದೇ ತರ ಪ್ರಳಯದಲ್ಲಿ ಕೂಡ ಬರುತ್ತೆ, ಇದೆಲ್ಲ ಕೂಡ ಬರ್ತಾನೆ ಇರುತ್ತೆ. ಅದೇ ತರ ಪ್ರಳಯ ಅವಾಗ ಪ್ರಳಯದಲ್ಲಿ ಕೂಡ ಇವುಗಳೆಲ್ಲ ಯಾವ್ದೋ ಒಬ್ಬನಿಗೆ ಅನುಭವದಲ್ಲಿ ಇಲ್ಲದೆ ಹೋದ್ರು ಕೂಡ ಮತ್ತೆ ಸೃಷ್ಟಿ ಆಗ್ತಲ್ಲ, ಸೃಷ್ಟಿ ಆದಾಗ ಎಲ್ಲರಿಗೂ ಶರೀರ ಸಿಗುತ್ತೆ. ಅವಾಗ ಏನಾಗುತ್ತೆ, ಇದೆಲ್ಲ ಕೂಡ ಮತ್ತೆ ಅನುಭವ ಬರುತ್ತೆ. ಅದರಿಂದ ಈ ಒಂದು ಡಿಸ್ಕನೆಕ್ಟೆಡ್ನೆಸ್ ಫ್ರಮ್ ದಿ ಸಿಕ್ಸ್, ಅದೊಂದು ಇಟ್ ಇಸ್ ನಾಟ್ ಅಬ್ಸಲ್ಯೂಟ್, ಇಟ್ ಓನ್ಲಿ ರಿಲೇಟಿವ್ ಅಂತ ಹೇಳ್ತಾ ಇದ್ದಾರೆ. ಒಂದು ತಾತ್ಕಾಲಿಕವಾಗಿ ಅದರಿಂದ ಒಬ್ಬನಿಗೆ ಕನೆಕ್ಷನ್ ಹೋಗಿದೆ ಹೊರತು, ಯಾವಾಗ ನಿದ್ದೆಯಲ್ಲಿ, ಆಮೇಲೆ ಸಾವಲ್ಲಿ, ಆಮೇಲೆ ಪ್ರಳಯದಲ್ಲಿ, ಮಹಾಪ್ರಳಯದಲ್ಲಿ, ಈ ಮೂರು ಅವಸ್ಥೆಗಳಲ್ಲೂ ಕೂಡ ಮೂರ್ಛೆ ಕೂಡ ನಾವು ಬೇಕಾದ್ರೆ ತಗೋಬಹುದು. ಆ ಮೂರು ಅವಸ್ಥೆಗಳಲ್ಲಿ ಕೂಡ ನಮಗೆ ಇವುಗಳ ಒಂದು ಸಂಬಂಧ ಇಲ್ಲದೆ ಹೋದ್ರು ಕೂಡ ಅದು ಆತ್ಯಂತಿಕ ಬಿಡುಗಡೆ ಅಲ್ಲ ಅವುಗಳಿಂದ. ಹಾಗಾಗಿ ಆತ್ಯಂತಿಕ ಬಿಡುಗಡೆ ಜ್ಞಾನ ಪಡ್ಕೊಂಡು ಮೋಕ್ಷ ಪಡ್ಕೊಂಡಾಗ ಮಾತ್ರ ಇವುಗಳಿಂದ ಆತ್ಯಂತಿಕ ಬಿಡುಗಡೆ ಬರುತ್ತೆ. ಇಲ್ಲಿವರೆಗೆ ಈ ತಾತ್ಕಾಲಿಕ ಬಿಡುಗಡೆಯನ್ನ ನಾವು ಆತ್ಯಂತಿಕ ಬಿಡುಗಡೆ ಅಂತ ತಿಳ್ಕೋಬಾರ್ದು ಅನ್ನೋದಕ್ಕಾಗಿ ಅವರು ಇದನ್ನ ತೋರಿಸ್ಕೊಡ್ತಾ ಇದ್ದಾರೆ, ಯುಕ್ತಿ ಪುರಸ್ಸರವಾಗಿ ತೋರಿಸ್ಕೊಡ್ತಾ ಇದ್ದಾರೆ. ತತ್ ಕಾರಣ ನಿಷೇಧೋ ಯಹ ಸ್ವಮಹಿಮ್ನಾ ಏವ ವಸ್ತುನಃ ತಮ್ ಅತ್ಯಂತಂ ಅತ್ಯಯಂ ಮೋಕ್ಷ ವಿಧೌ ತದ್ವಿದ್ವಾಂಸಃ ಪ್ರಚಕ್ಷತೆ. ಅವಾಗ ಏನಾಯ್ತು, ಇವುಗಳೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಮೋಹ, ಅಥವಾ ಇದು ಭ್ರಮೆ, ಅಥವಾ ಭ್ರಾಂತಿ, ಅಥವಾ ಆವರಣ, ಅಜ್ಞಾನ. ಈ ಎಲ್ಲದಕ್ಕೂ ಯಾರಿಗೂ ಕೂಡ ಮೂಲ ಕಾರಣ ಯಾವುದು, ಅಜ್ಞಾನನೇ. ಹಾಗಾಗಿ ಈ ಅಜ್ಞಾನ ಅನ್ನೋದು ನಮಗೆ ಹೋಗ್ಲರ್ಸ್ಕೊಂಡ್ರೆ ಜ್ಞಾನದಿಂದ, ಅವಾಗ್ಲೇನೆ ಇದರಿಂದ ನಮಗೆ ಆತ್ಯಂತಿಕ ಬಿಡುಗಡೆ ಅಂತ ಆಗುತ್ತೆ ಹೊರತು ನಿದ್ದೆ ಮಾಡಿದ್ದಾನೋ, ಅಥವಾ ಸಾವಿಂದಾನೋ, ಅಥವಾ ನೋಡಿ ಕೆಲವರು ತುಂಬಾ ಕಾಯಿಲೆ ಅವರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಬಾಧೆ ಎಲ್ಲ ತಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಖರ್ಚು ತುಂಬಾ ಆಗ್ತಾ ಇರುತ್ತೆ, ಇದೆಲ್ಲ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಕೆಲವರು ಅಲ್ವಾ. ಅದ್ರಲ್ಲಿ ಮಾಡ್ಕೊಳ್ಳೋದು ಲೋಕದಲ್ಲಿ ನೋಡ್ತೀವಿ ನಾವು. ಹಿ ಕುಡ್ ನಾಟ್ ಮೀಟ್ ದಿ ಮೆಡಿಕಲ್ ಬಿಲ್ಸ್ ಅನ್ನೋ ಕಾರಣಕ್ಕೆ ಅವ್ರು ಏನ್ ಮಾಡ್ತಾನೆ, ಇದ್ರ ಮಾಡ್ಕೊಬಿಡ್ತಾನೆ. ಆದ್ರೆ ಅವಾಗ ಅನ್ಕೊಳ್ತಾನೆ ಇದರಿಂದ ನಾನು ಬಿಡುಗಡೆ ಆಗ್ತೀನಿ ಅಂತ. ಹಾಗಾಗಿ ಇದರಿಂದ ಬಿಡುಗಡೆ ಮಾಡ್ಕೊಳ್ತೀನಿ ನಾನು ಅಂತ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆದ್ರೆ ಶಾಸ್ತ್ರದ ದೃಷ್ಟಿಯಿಂದ ಅವನಿಗೆ ಗೊತ್ತಿಲ್ಲ ಮತ್ತೆ ಒಂದು ಜನ್ಮ ಬರುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಇದರಿಂದ ಇವಾಗ ಬಿಡುಗಡೆ ಮಾಡ್ಕೊಂಡಿದ್ರು ಕೂಡ ಮತ್ತೆ ಒಂದ್ ಜನ್ಮ ಬಂದು ಇವನಿಗೆ ಏನೇನು ಪ್ರಾರಂಭ ಅನುಭವಿಸ್ಬೇಕಾಗಿತ್ತು ಅದೆಲ್ಲ ಮತ್ತೆ ಅನುಭವಿಸ್ಬೇಕಾಗ್ತದೆ ಅದನ್ನ. ಹಾಗಾಗಿ ಯಾಕಂದ್ರೆ ಅದನ್ನ ಮಧ್ಯದಲ್ಲಿ ಇವನೇ ಸ್ವಲ್ಪ ಕಟ್ ಮಾಡಿದ್ದಾನೆ ಅದನ್ನ, ಅದು ಖಂಡಿತ ಇನ್ನೊಂದ್ಸರಿ ಇದರಲ್ಲಿ ಕಂಟಿನ್ಯೂ ಆಗೇ ಆಗುತ್ತೆ ಅದು. ಆದ್ರೆ ಆತ್ಮಜ್ಞಾನದಿಂದ ಒಬ್ಬ ಮಾಡ್ಕೊಂಡ್ಬಿಟ್ರೆ ಅವನಿಗೆ ಏನಾಗುತ್ತೆ, ಟೋಟಲ್ ಇದು ರಿಲೀಫ್ ಫ್ರಮ್ ದಿಸ್ ಅಂತ ಆಗುತ್ತೆ ಇದು. ನೋಡಿ, ಇದಕ್ಕೂ ಕೂಡ ಲಾಜಿಕ್ ಏನು ಅಂತ ಹೇಳಿದ್ರೆ, ನೋಡಿ ನಮ್ಮ ಇದರಲ್ಲಿ ನಾವು ಮತ್ತೆ ಅದನ್ನ ನೆನಪು ಮಾಡ್ಕೋಬೇಕು. ಇದಕ್ಕೆ ಲಾಜಿಕ್ ಏನು ಅಂತ ಹೇಳಿದ್ರೆ, ಈ ಆತ್ಮಜ್ಞಾನ ಅನ್ನೋದು ಅವನಿಗೆ ಏನನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ, ನಾನು ಯಾವತ್ತೂ ಕೂಡ ಹಿಂದಿನ ಎಷ್ಟೋ ಜನ್ಮಗಳು ಬಂದಿದ್ರು ಕೂಡ ಯಾವತ್ತೂ ಕೂಡ ನಾನು ಕರ್ತಾ ಹೋಗ್ತಾ ಆಗಿರ್ಲಿಲ್ಲ ಅಂತ ಅವ್ರು ತಿಳ್ಕೊಳ್ತಾನೆ. ಅವಾಗ ಏನಾಗುತ್ತೆ, ಕರ್ಮ ಯಾವ್ದು ನಾನು ಮಾಡೇ ಇಲ್ಲ ಯಾವತ್ತೂ ಕೂಡ, ಯಾಕಂದ್ರೆ ನಾನು ಅಕರ್ತನಾಗಿರೋ ಬ್ರಹ್ಮ ನಾನು. ಅದು ಇವತ್ತಿಂದ ಅಂತ ಅಲ್ಲ, ಅದು ಯಾವಾಗ್ಲೂ ನನ್ನ ಸ್ವಭಾವ ಅದೇ. ಅದರಿಂದ ನಾನು ಸ್ವಾಭಾವಿಕವಾಗಿ ನಾನು ಏನು ಕರ್ಮ ಮಾಡೇ ಇಲ್ಲ, ಅದರಿಂದ ನಾನು ಕರ್ತ ಅಲ್ವೇ ಇಲ್ಲ ಅಂತ ಹೇಳಿದಾಗ ನಾನು ಹೋಗ್ತಾ ಅಲ್ವೇ ಇಲ್ಲ ಅಂತ ಆಗುತ್ತೆ ಅದು. ಹಾಗಾಗಿ ಯಾವಾಗ ಇಂಥ ಒಂದು ಜ್ಞಾನ ಬರುತ್ತೋ ಅವನಿಗೆ, ಅವಾಗ ಆತ್ಯಂತಿಕ ಬಿಡುಗಡೆ ಇವುಗಳಿಂದ ಸಿಗುತ್ತೆ. ಅದರಿಂದನೇ ನೋಡಿ ಎರಡು ವಿಷಯಗಳನ್ನ ಹೇಳ್ತಾರೆ. ಒಂದು ಯಾವ್ದು ಅಂತ ಹೇಳಿದ್ರೆ
ಈ ಈ ಆ- ತಾಪತ್ರಯ ಯಾವುದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ ತಾಪತ್ರಯ. ಇನ್ನೊಂದು ಈ ತರ 6. ಇದು ಎರಡನ್ನೂ ಮತ್ತೆ ಮತ್ತೆ ಈ ಶಾಸ್ತ್ರ, ವೇದಾಂತ ಶಾಸ್ತ್ರ ಹೇಳ್ತಾನೆ ಇರುತ್ತೆ. ಶರೀರ ಅಂತ ಬಂದ್ಮೇಲೆ ಒಬ್ಬನಿಗೆ ಈ ತಾಪತ್ರಯದಿಂದ ಬಿಡುಗಡೆ ಇಲ್ವೇ ಇಲ್ಲ, ಆಮೇಲೆ ಇವುಗಳಿಂದಾನು ಬಿಡುಗಡೆ ಇಲ್ಲ. ಆಕ್ಚುಲಿ ಇವುಗಳಲ್ಲಿ ಇಂಟರ್ ಕನೆಕ್ಷನ್ ಇದೆ ನೋಡಿ. ಆಧ್ಯಾತ್ಮಿಕ ಕಷ್ಟ ಅಂತ ನಾವೇನ್ ಹೇಳ್ತೀವೋ ಅದ್ರಲ್ಲಿ ಇವುಗಳಲ್ಲಿ ಸೇರ್ಬಿಡುತ್ತೆ. ಯಾವುದು ಶರೀರಕ್ಕೆ ಬರೋ ಕಷ್ಟಗಳು, ಮನಸ್ಸಿಗೆ ಬರೋ ಕಷ್ಟಗಳು, ಇದೆಲ್ಲವೂ ಕೂಡ ಆದಿ ವ್ಯಾಧಿ ಅಂತ ಹೇಳಿದ್ದಾರೆ. ಸೊ ಆದಿ ವ್ಯಾಧಿ ಅನ್ನೋದೇ ಆಧ್ಯಾತ್ಮಿಕಕ್ಕೆ ಸೇರಿದ್ದು, ನಮ್ಮ ಶರೀರಕ್ಕೆ ಮನಸ್ಸಿಗೆ ಸೇರಿದ್ದದು. ಹಾಗಾಗಿ ಇದೆಲ್ಲವೂ ಇದರಲ್ಲಿ ಅಡಕ ಆಗೋಗ್ಬಿಡುತ್ತೆ. ಅವುಗಳೆಲ್ಲ ಬರಕ್ಕೆ ನಮ್ಗೆ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಆದಿ ದೈವಿಕ, ಆದಿ ಭೌತಿಕ ಅದೆಲ್ಲ ಕಾರಣ ಮಾಡುತ್ತೆ ಅಂತ ಅದಿದೆ. ಸೊ ಹೀಗಾಗಿ ಈ ಒಂದು ತಾಪತ್ರಯದಿಂದ, ಆಮೇಲೆ ಈ ಒಂದು 6 ಬಾಧೆಗಳಿದೆಯಲ್ಲ, ಊರ್ಮಿ ಅಂದ್ರೆ ಅಲೆಗಳು ಅಂತ, ಇವುಗಳಿಂದ ಒಬ್ಬನಿಗೆ ನಿವಾರಣೆ ಪಡ್ಬೇಕು ಅಂತ ಹೇಳಿದ್ರೆ ಅದು ಖಂಡಿತ ಈ ಆತ್ಮಜ್ಞಾನದಿಂದ ಮಾತ್ರಲೇ ಆಗೋದು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಕಡಖಂಡಿತವಾಗಿ ಹೇಳ್ಬಿಟ್ರು. ಏನೋ ಅದ್ರಲ್ಲಿ ವಿದೌಟ್ ಮಿಂಚಿಂಗ್ ಬರ್ಡ್ಸ್ ಅಂತ ಹೇಳ್ತಾರಲ್ಲ, ಆತರ ಹೇಳ್ಬಿಟ್ರು. ಪ್ರಾಣಹೇತು ನೋಡಿ, ಇವಾಗ ಏನ್ ಮಾಡ್ತಾ ಇದಾರೆ, ಈ 6 ಹೇಳಿದ್ರಲ್ಲ, ಒಂದು ಪ್ರಾಣಕ್ಕೆ ಸೇರಿದ್ದು, ಇನ್ನೊಂದು ಸ್ಥೂಲ ಶರೀರಕ್ಕೆ ಸೇರಿದ್ದು, ಇನ್ನೊಂದು ಮನಸ್ಸಿಗೆ ಸೇರಿದ್ದು ಅಂತ, ಇವುಗಳಿಗಿಂತ ಇನ್ನೂ ಸ್ವಲ್ಪ ಫಂಡಮೆಂಟಲ್ ಲೆವೆಲ್ ಹೋಗ್ಬಿಟ್ಟು ಒಂದು ಕನೆಕ್ಷನ್ ಹೇಳ್ತಾರೆ. ತುಂಬಾ ಸ್ವಾರಸ್ಯವಾಗಿದೆ. ಇದು ಸಾಮಾನ್ಯವಾಗಿ ಎಲ್ಲರೂ ಗಮನಿಸಿರಲ್ಲ ಇದನ್ನ. ನೋಡಿ, ಇದು ಎಕ್ಸ್ಟ್ರಾ ಥಿಂಗ್ ನಮಗೆ ಇಲ್ಲಿ ಸಿಕ್ಕೋದು, ಈ ಗ್ರಂಥದಲ್ಲಿ ಸಿಕ್ಕೋದು ಎಕ್ಸ್ಟ್ರಾ ಆಯ್ತು. ಬೇರೆ ಗ್ರಂಥಗಳೆಲ್ಲ ಕಡೆನೂ ಈ ಈ ಎರಡೆರಡನ್ನ ಒಂದೊಂದು ಈ ಸ್ಥೂಲ ಶರೀರಕ್ಕೆ ಒಂದು 2, ಆಮೇಲೆ ಅಂತಃಕರಣಕ್ಕೆ 2, ಆಮೇಲೆ ಪ್ರಾಣಕ್ಕೆ 2 ಅಂತ ಅದು ತುಂಬಾ ಕಡೆ ಇರುತ್ತೆ ಅದು. ಬಟ್ ಇವರು ಈ ಗ್ರಂಥದಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಅದಕ್ಕೂ ಫಂಡಮೆಂಟಲ್ ಆಗಿರೋ ಒಂದು ವಿಷಯವನ್ನು ಇವರು ಹೇಳ್ತಾ ಇದ್ದಾರೆ. ನೋಡಿ, ಸ್ವಾರಸ್ಯವಾಗಿದೆ. ಪ್ರಾಣಹೇತು ತಮಃ ಪ್ರಾಣಧರ್ಮಾಭ್ಯಾಂ ಉಪಲಕ್ಷ್ಯತೆ ಸೂತ್ರಾತ್ಮ ಶೋಕಮೋಹಾಭ್ಯಾಂ ಜರಯ ಮೃತ್ಯುನ ವಿರಾಟ್ ಅಂತ ಏನ್ ಮಾಡ್ತಾ ಇದ್ದಾರೆ. ಈ ಇಡೀ ಕಾಸ್ಮಿಕ್ ಬ್ರಹ್ಮಾಂಡ ಅಂತ ಹೇಳ್ತೀವಿ, ಕಾಸ್ಮಿಕ್ ಕ್ರಿಯೇಷನ್ ಅಂತ ಹೇಳ್ತೀವಲ್ಲ, ಆ ಲೆವೆಲ್ ಇಂದ ಹೇಳ್ತಾ ಇದ್ದಾರೆ. ಪ್ರಾಣಹೇತು, ಪ್ರಾಣಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ತಮಸ್ ಅಂತ ಹೇಳ್ತಾರೆ. ತಮಸ್ ಅಂತ ಹೇಳಿದ್ರೆ ಏನು, ಬೇಸಿಕ್ ಇಗ್ನರೆನ್ಸ್ ಅಂತ ಒಂದಿದೆಯಲ್ಲ, ಮಹಾ ಇಗ್ನರೆನ್ಸ್ ಅಂತ ಒಂದಿದೆಯಲ್ಲ ತಮಸ್ ಅಂತ, ಅದನ್ನ ಪ್ರಾಣಧರ್ಮಾಭ್ಯಾಮ್ ಉಪಲಕ್ಷ್ಯತೆ. ಆ ತಮಸ್ ಅನ್ನೋದು ಈ ಪ್ರಾಣ ಧರ್ಮ ಇದೆಯಲ್ಲ, ಯಾವುದು ಹಸಿವು ಬಾಯಾರಿಕೆ ಅಂತ, ಅವುಗಳಿಂದ ನಮ್ಗೆ ಅದು ಯಾವುದನ್ನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಫಂಡಮೆಂಟಲ್ ಆಗಿ ಬೇಸಿಸ್ ಆಗಿ ಒಂದು ತಮಸ್ ಅಂತ ಒಂದಿದೆ ಅನ್ನೋದು ತಿಳಿಸ್ತಾ ಇದೆ. ಸೂತ್ರಾತ್ಮ ಶೋಕಮೋಹಾಭ್ಯಾಮ್, ಶೋಕಮೋಹ ಅನ್ನೋದು ಅಂತಃಕರಣಕ್ಕೆ ಅಂತ ಹೇಳಿದ್ರು. ಈ ಅಂತಃಕರಣಕ್ಕೆ ಕಾಸ್ಮಿಕ್ ಲೆವೆಲ್ ಅಂದ್ರೆ ಸಮಷ್ಟಿ ವ್ಯಷ್ಟಿ ಅಂತ ನಾವು ಹೇಳಿದ್ವಲ್ಲ, ಆ ಸಮಷ್ಟಿ ವ್ಯಷ್ಟಿಯನ್ನ ಇವರು ತರ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಸಮಷ್ಟಿ ಅಂತ ಹೇಳಿದ್ರೆ ಟೋಟಲ್, ದಟ್ ಈಸ್ ಕಾಸ್ಮಿಕ್ ಲೆವೆಲ್ ಅಲ್ಲಿ ಹೇಳೋದು ಸಮಷ್ಟಿ ಅಂತ. ವ್ಯಷ್ಟಿ ಅನ್ನೋದು ಇಂಡಿವಿಜುವಲ್ ಲೆವೆಲ್ ಹೇಳೋದು. ಹಾಗಾಗಿ ಇಂಡಿವಿಜುವಲ್ ಲೆವೆಲ್ ನಾವು ಯಾವ್ದನ್ನ ಒಂದು ಪ್ರಾಣಧರ್ಮ ಅಂತ ನಾವು ಹೇಳ್ತೀವೋ ಅದು ತಮಸ್ಸಿಂದ ಆಗ್ತಾ ಇರೋದು. ತಮಸ್ ಅಂದ್ರೆ ಕಾಸ್ಮಸ್ ಅಲ್ಲಿ ಒಂದು ತಮಸ್ ಅಂತ ಒಂದು ತತ್ವ ಇದೆ, ಮಾಯಾ ತತ್ವ, ಮೂಲ ಪ್ರಕೃತಿ ಅಥವಾ ನಾವು ಅದನ್ನ ಹೇಳ್ಬೋದು. ಇವಾಗ ಇದನ್ನ ನಾವು ಯಾವ ತರ ಮಾಡ್ಬೋದು ಅಂದ್ರೆ ಈ ಮಾಂಡುಕ್ಯ ಉಪನಿಷತ್ತಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರೋದು. ಅದು ತುಂಬಾ ಒಳ್ಳೆ ಒಂದು ಟೆಂಪ್ಲೇಟ್ ಅಂತ ನಾವು ಹೇಳ್ಕೊಬಹುದು. ಅಷ್ಟು ಚೆನ್ನಾಗಿ ಅಲ್ಲಿ ತೋರಿಸಿದ್ದಾರೆ ಅದನ್ನ. ಅಲ್ಲಿ 3 ಲೆವೆಲ್ ಅಲ್ಲಿ ಹೇಳ್ತಾ ಇರೋದು. ಯಾವ್ದು ಅಂತ ಹೇಳಿದ್ರೆ ಸ್ಥೂಲ, ಆಮೇಲೆ ಸೂಕ್ಷ್ಮ, ಆಮೇಲೆ ಕಾರಣ ಅಂತ. ಈ 3 ಲೆವೆಲ್ ಇದೆಲ್ಲ ಕ್ರಿಯೇಷನ್ ಸಂಬಂಧಪಟ್ಟು. ಆ ಕಾರಣ ಅನ್ನೋದನ್ನು ದಾಟಿರೋದು ಇದು ತುರಿಯ ಅಂತ ಇರೋದು. ಇವಾಗ ಈ ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಹೇಳುವಾಗ ನಮಗೆ ನಾವು ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿಗೆ ನಾವು ಒಂದಕ್ಕೊಂದು ಕನೆಕ್ಟ್ ಮಾಡ್ಕೋಬಹುದು. ಸ್ಥೂಲ ಪ್ರಪಂಚ ಅನ್ನೋದನ್ನ ನಾವು ಎಚ್ಚರಾವಸ್ಥೆಯಲ್ಲಿ ನಾವು ಇಂದ್ರಿಯಗಳಿಂದ ನಾವು ಅನುಭವಿಸ್ತೀವಿ. ಸೂಕ್ಷ್ಮ ಪ್ರಪಂಚ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಕನಸು ಅವಸ್ಥೆಯಲ್ಲಿ ಈ ಸ್ಥೂಲ ಪ್ರಪಂಚದ ಅನುಭವ ನಮ್ಗೆ ಬರೋದಿಲ್ಲ. ಅದು ಅವಾಗ ಏನಾಗುತ್ತೆ, ಅಂತಃಕರಣನೇ ಒಂದು ಸೂಕ್ಷ್ಮವಾದ ಒಂದು ನಮ್ಮ ವಾಸನೆಗಳಿಂದ, ನಮ್ಮ ಒಳಗಡೆ ಅಡಗಿರುತ್ತ ವಾಸನೆಗಳಿಂದ ಇವನ್ ಕರ್ಮನು ಸೇರ್ಕೊಂಡು ಏನಾಗುತ್ತೆ, ಅವನಿಗೆ ಒಂದು ಪ್ರಪಂಚವನ್ನ ಈ ಮನಸ್ಸು ಕಲ್ಪನೆ ಮಾಡಿ ತೋರಿಸುತ್ತೆ ಅವನಿಗೆ. ಆದ್ರೆ ಅವನಿಗೆ ಅದನ್ನ ಆ ಒಂದು ಕನಸನ್ನ ಅವನು ಕಾಣ್ತಾ ಇರುವಾಗ ಅವನಿಗೆ ಇದು ಸ್ಥೂಲ ಅಂತಾನೆ ಅನ್ಸುತ್ತೆ, ಅವನಿಗೆ ಎಚ್ಚರ ಅಂತಾನೆ ಅನ್ಸುತ್ತೆ ಅವನಿಗೆ. ಆದ್ರೆ ಎಚ್ಚರ ಆದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ, ಓ ಇದೆಲ್ಲ ನಿಜವಾಗ್ಲೂ ಎಚ್ಚರದಲ್ಲಿ ಆಗ್ಲಿಲ್ಲ, ಇದು ಕನಸು ಅಂತ ಅವ್ನಿಗೆ ಗೊತ್ತಾಗುತ್ತೆ. ಅವಾಗ ಆ ಅವಸ್ಥೆಯಲ್ಲಿ ಅನುಭವಕ್ಕೆ ಬಂದಿದ್ದೆಲ್ಲ ಇದೆಯಲ್ಲ, ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಅದು ಸೂಕ್ಷ್ಮ ಅಂತ ಹೇಳ್ತಾರೆ. ಸ್ಥೂಲವಾಗಿರೋದು ಈ ಪ್ರಪಂಚ, ಘಟಪಟಾದಿಗಳು ಯಾವ್ದನ್ನ ನಾವು ಇಂದ್ರಿಯಗಳಿಂದ ನೋಡ್ತೀವೋ ಅದು. ಸೂಕ್ಷ್ಮ ಅನ್ನೋದು ಯಾವ್ದು ಅಂತ ಹೇಳಿದ್ರೆ ಸೂಕ್ಷ್ಮ ಪ್ರಪಂಚ ಅನ್ನೋದನ್ನ ನಾವು ಈ ಒಂದು ಕಣ್ಣು ಕಿವಿಯಿಂದ ನೋಡಲ್ಲ. ನಾವು ಈ ನಿದ್ದೆಗೆ ಹೋದಾಗ ಅವನು ಒಂದು ಮನಸ್ಸು ಕಲ್ಪನೆ ಮಾಡಿರ್ತಲ್ಲ ಒಂದು ಪ್ರಪಂಚವನ್ನ, ಆ ಪ್ರಪಂಚವನ್ನ ಕಲ್ಪನೆ ಮಾಡುವಾಗ್ಲೇ ಅದು ಮನಸ್ಸು ಏನ್ ಮಾಡ್ಬಿಡುತ್ತೆ, ಒಂದು ವ್ಯಕ್ತಿ, ನಾನು ಅಂತ ಒಂದು ವ್ಯಕ್ತಿಯನ್ನು ಕಲ್ಪನೆ ಮಾಡ್ಬಿಡುತ್ತೆ. ಅದರಿಂದಲೇ ನೋಡಿ ನಮಗೆ ಮಲಗಿರೋವನಿಗೆ ಅವನಿಗೆ ಒಂದು 45 ವರ್ಷ ಅಂತ ಇಟ್ಕೊಳ್ಳೋಣ, ಅವನಿಗೆ ವಯಸ್ಸು, ಮಲಗಿರೋನಿಗೆ ನಿದ್ದೆ ಕನಸು ಕಾಣ್ತಾ ಇರೋನಿಗೆ. ಆದ್ರೆ ಅವ್ನಿಗೆ ಕನಸಲ್ಲಿ ಕದಾಚಿತ್ ಅವನಿಗೆ 20 ವಯಸ್ಸಲ್ಲಿ ಇದ್ದಿದ್ದು ಒಂದು ಕನಸು ಅವ್ನಿಗೆ ಬರ್ಬೋದು. ಆಮೇಲೆ ಅವನು ಮನೆಯಲ್ಲೇ ಇದ್ದಾನೆ, ಆದ್ರೆ ಅವನು ಇದೇ ಏಜೇ ಇಲ್ಲಿ ಪರವಾಗಿಲ್ಲ, ಆಫೀಸಲ್ಲಿ ಇರೋ ತರ ಒಂದು ಕನಸು ಬರೋದು, ವಿಷಯಗಳ ಆಗುತ್ತೆ. ಅದು ಹಾಗೇನಾಗುತ್ತೆ, ಮಿಸ್ ಮ್ಯಾಚ್ ಅಂತ ಒಂದು ಆಗುತ್ತೆ. ಬಟ್ ಅವ್ನಿಗೆ ಅವಾಗ ಮಿಸ್ ಮ್ಯಾಚ್ ಅಂತ ಗೊತ್ತಾಗಲ್ಲ, ಅವನಿಗೆ ಎಚ್ಚರ ಆದ್ಮೇಲೆ ಅವ್ನಿಗೆ ಗೊತ್ತಾಗೋದು. ಸೊ ಹೀಗಾಗಿ
ತಂದೆ ತಾಯಿ ತೀರ್ಕೊಂಡಿರ್ತಾರೆ, ಆದ್ರೆ ಅವನು ತಂದೆ ತಾಯಿ ಎಲ್ಲ ಬದುಕಿರೋ ತರ ಅವನು ಕನಸಲ್ಲಿ ಎಷ್ಟೋ ಜನಕ್ಕೆ ಬರುತ್ತೆ ಅದು. ಹಾಗಿರುವಾಗ ಇದೆಲ್ಲ ಕೂಡ ಇಂಥದೆಲ್ಲ ಆಗೋದು ಸೂಕ್ಷ್ಮ ಪ್ರಪಂಚದಲ್ಲಿ ಆಗುತ್ತೆ ಇದೆಲ್ಲ. ಅವಾಗ ಆ ಸೂಕ್ಷ್ಮ ಪ್ರಪಂಚದಲ್ಲಿ ಏನೇನ್ ನಡೀತಾ ಇದೆಯೋ ಅದೆಲ್ಲ ನೋಡಕ್ಕೆ, ಅದೆಲ್ಲ ಅನುಭವಿಸಕ್ಕೆ ಅವನಿಗೆ ಒಂದು ಒಂದು ಈ ಒಂದು ಮನಸ್ಸೇ ಏನ್ ಮಾಡುತ್ತೆ, ಒಂದು ಶರೀರ ಇಂದ್ರಿಯಗಳೆಲ್ಲ ಇರೋ ಒಂದು ವ್ಯಕ್ತಿಯನ್ನ ಅದು ಕಲ್ಪನೆ ಮಾಡ್ಬಿಡುತ್ತೆ. ಸೊ ಅದರಿಂದಲೂ ಬಿಡಿಸ್ಕೊಂಡು ಬೇರೆ ಆಗಿರೋನು, ಮಲಗಿರೋನು, ಹಾಸಿಗೆಯಲ್ಲಿ ಮಲಗಿರೋನು. ಸೊ ಈಗ ನಾವು ತಿಳ್ಕೊಬಹುದು. ಹಾಗಾಗಿ ಸ್ಥೂಲ ಅನ್ನೋದು ನಮಗೆ ಎಚ್ಚರಾವಸ್ಥೆಯಲ್ಲಿ ಬರೋದು, ಸೂಕ್ಷ್ಮ ಅನ್ನೋದು ಕನಸಲ್ಲಿ ಬರೋದು, ಆಮೇಲೆ ಕಾರಣ ಅಂತ ಒಂದಿದೆಯಲ್ಲ, ಯಾವುದಕ್ಕೆ ಈ ಸೂಕ್ಷ್ಮ ಮತ್ತು ಸ್ಥೂಲಕ್ಕೆ ಕಾರಣ ಅನ್ನೋದು ಅದು ನಿದ್ದೆ, ಗಾಢ ನಿದ್ದೆ ಅನ್ನೋದು. ಆ ಗಾಢ ನಿದ್ದೆಯನ್ನ ಯಾಕೆ ಕಾರಣ ಅಂತ ಕರೀತಾರೆ ಅಂತ ಹೇಳಿದ್ರೆ, ಆ ಗಾಢ ನಿದ್ದೆ ಸಮಯದಲ್ಲಿ ಇವನಿಗೆ ಈ ಸ್ಥೂಲ ಪ್ರಪಂಚದ ಅನುಭವನೂ ಇರೋದಿಲ್ಲ, ಸೂಕ್ಷ್ಮ ಪ್ರಪಂಚ ಕನಸಿನ ಅನುಭವ ಇರೋದಿಲ್ಲ, ಆದ್ರೆ ಅವನಿಗೆ ಈ ಪ್ರಪಂಚದ ಒಂದು ಸಂಬಂಧನೂ ಇರೋದಿಲ್ಲ, ತಾನು ಅಂತ ಕೂಡ ಒಂದು ಯಾವ್ದು ಕೂಡ ಅವನಿಗೆ ಭಾಸವಾಗೋದೇ ಇಲ್ಲ ಅದು. ಆದ್ರೆ ಎಚ್ಚರ ಆದ್ಮೇಲೆ ಅವನಿಗೆ ಇದೆಲ್ಲ ನಾನು ತುಂಬಾ ಆನಂದವಾಗಿ ನಿದ್ದೆ ಮಾಡಿದೆ ಅಂತ ಅಷ್ಟೇ ಬರುತ್ತೆ ಹೊರತು ಯಾವ್ದು ಅದು ಇದು ಎರಡಕ್ಕೂ ಬೀಜ ಕರೀತಾರೆ. ಅದರಿಂದಲೇ ಅದಕ್ಕೆ ಬೀಜಾವಸ್ಥಾ ಅಂತ ಕರೀತಾರೆ. ಅದನ್ನ ಯಾವ್ದನ್ನ ನಿದ್ದೆ ಅವಸ್ಥೆಯನ್ನ ಬೀಜಾವಸ್ಥಾ ಅಂತ ಕರೀತಾರೆ. ಇವೆರಡು ಕೂಡ ಯಾವ್ದು ಸ್ವಪ್ನ ಮತ್ತು ಜಾಗೃತಿ ಎರಡು ಕೂಡ ಅಂಕುರ ಅಂತ ಕರೀತಾರೆ. ಬೀಜಾಂಕುರ ಅಂತ ಒಂದು ವ್ಯವಹಾರ ಇದೆ ಅದು. ಅವಾಗ ಇಲ್ಲಿ ಅದನ್ನ ಏನ್ ಮಾಡ್ತಾ ಇದ್ರೆ, ಇದು ನಾನು ಹೇಳಿದ್ದು ಮೂರು ಹೇಳಿದ್ದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ. ಕಾಸ್ಮಿಕ್ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಮಷ್ಟಿ ಎಲ್ಲರದ್ದು ಸೇರ್ಕೊಂಡು. ಇವಾಗ ಕಾಸ್ಮಿಕ್ ಅಂಡ್ ಇಂಡಿವಿಜುವಲ್ ಗೆ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಮರವನ್ನ ನೋಡ್ಬಿಟ್ಟು ಇದು ಏನಂತ ಕೇಳಿದ್ರೆ ಮರ ಅಂತ ಹೇಳ್ತಾನೆ. ಅದೇ ಒಂದು ದೊಡ್ಡ ಮರ ನೋಡೋದು ಕೇಳಿದ್ರೆ ಅದನ್ನ ಮರ ಅಂತ ಹೇಳಲ್ಲ, ಇದು ವನ ಅಂತ ಹೇಳ್ತಾನೆ. ಮರದಲ್ಲೇ ಕೂಡ ನಾವು ತೋರಿಸಿದ್ರೆ ಅದನ್ನ ವನ ಅಂತ ಹೇಳಲ್ಲ, ಅದನ್ನ ಮರ ಅಂತಾನೆ ಹೇಳ್ತಾನೆ. ಅವಾಗೇನಾಗುತ್ತೆ, ಒಂದು ಮರ ಅನ್ನೋದು ವ್ಯಕ್ತಿ, ವನ ಅನೇಕ ಮರಗಳು ಸೇರ್ಕೊಂಡಿರೋದು ಸಮಷ್ಟಿ ಅಂತ ನಾವು ಹೇಳ್ತೀವಲ್ಲ. ಅದೇ ತರನೇ ಈ ಕಾಸ್ಮಸ್ ಅಲ್ಲಿ ಕೂಡ ಶಾಸ್ತ್ರ ಒಂದು ಕಲ್ಪನೆ ಮಾಡಿದೆ. ಒಂದು ವ್ಯಕ್ತಿ ಅನ್ನೋದು ಅದು ಇಂಡಿವಿಜುವಲ್ ಅದು, ಆದ್ರೆ ಅದನ್ನೇ ಕೂಡ ಏನಾಗುತ್ತೆ, ಅದೇ ಕೂಡ ಏನಾಗುತ್ತೆ, ಈ ಒಂದು ಸಮಷ್ಟಿ ಅಂತ ಬಂದಾಗ ಅದಕ್ಕೆ ಈ ವನ ತರ ಅದಕ್ಕೆ ಟೋಟಲ್ ಅಂತ ಬಂದ್ಬಿಡುತ್ತೆ ಅದು. ಸೊ ಹೀಗೆ ನಮಗೆ ಎರಡಕ್ಕೂ ಕೂಡ ನಾವು ಒಂದು ವ್ಯತ್ಯಾಸವನ್ನ ನಾವು ನೋಡ್ಬೋದು ಅಂತ ಇದೆ. ಹಾಗಾಗಿ ವ್ಯಕ್ತಿನಲ್ಲಿ ನಾವು ಹೇಗೆ ನಾವು ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ ಮತ್ತು ಕಾರಣ ಪ್ರಪಂಚ ಅಂತ ನಮಗೆ ಒಂದು ಅನುಭವ ಇದೆಯೋ, ಅದೇ ತರನೇ ಸಮಷ್ಟಿಯಲ್ಲಿ ಕೂಡ ಈ ಮೂರು ಕೂಡ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ತಮಸ್ ಅಂತ ಯಾವುದು, ಈ ಅಂಕುರ ಅಂತ ಬೀಜ ಅಂತ ಹೇಳಿದ್ನಲ್ಲ ನಾನು, ಆ ಲೆವೆಲ್ ಆ ಒಂದು ಇದಕ್ಕೆ ಹೋಲಿಸಿರೋದು, ಅದರ ಒಂದು ಕಾರಣವೇ ಈ ಒಂದು ಪ್ರಾಣ ಇದೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ಕಾರಣ ಇದಕ್ಕೆ ಪ್ರಾಣಕ್ಕೆ ಪ್ರಾಣದಿಂದ ಆಗ್ತಾ ಇರೋ ನಮ್ಗೆ ಈ ಹಸಿವು ಬಾಯಾರಿಕೆ ಎಲ್ಲ ಆಗ್ತಾ ಇದೆಯಲ್ಲ, ಇದಕ್ಕೆ ಮೂಲವಾದ ಕಾರಣ ಯಾವುದು ಅಂತ ಹೇಳಿದ್ರೆ ಆ ತಮಸ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಶೋಕಮೋಹ ಅದಕ್ಕೆಲ್ಲ ಕಾರಣ ಅದರಿಂದ ಯಾವ್ದನ್ನ ನಾವು ಗುರುತಿಸ್ತಾ ಇದೀವಿ ಅಂತ ಹೇಳಿದ್ರೆ, ಸೂತ್ರಾತ್ಮ ಅಂತ ಒಂದು, ಈ ಸೂತ್ರಾತ್ಮ ಅನ್ನೋದು ಯಾರು ಅಂದ್ರೆ ಹಿರಣ್ಯ ಗರ್ಭ ಅಂತ ಒಂದನ್ನ ಕಲ್ಪನೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಆ ಹಿರಣ್ಯ ಗರ್ಭ ಅನ್ನೋದು ಯಾವ್ದು ಅಂತ ಹೇಳಿದ್ರೆ, ಅಷ್ಟು ಜೀವಗಳು ಕ್ರಿಯೇಷನ್ ಇರೋ ಅಷ್ಟು ಜೀವಗಳ ಈ ಸೂಕ್ಷ್ಮ ಶರೀರ ಇದೆಯಲ್ಲ, ದಟ್ ಇಸ್ ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಾಣ ಇದೆಲ್ಲ ಇದೆಯಲ್ಲ, ಇಂದ್ರಿಯಗಳದೆಲ್ಲ, ಅದರಲ್ಲೆಲ್ಲ ಕೂಡ ಆ ಹಿರಣ್ಯ ಗರ್ಭ ಅನ್ನೋನಿಗೆ ತಾದಾತ್ಮ್ಯ ಇರುತ್ತೆ. ಅವನಿಗೆ ಇದೆಲ್ಲ ನನ್ನದೇ ಅಂತ ಬುದ್ಧಿ ಇರುತ್ತೆ ಅವನಿಗೆ. ಇದಾದ್ಮೇಲೆ ಇನ್ನೊಂದು ಸ್ಥೂಲ ಅದು ವಿರಾಟ್ ಅಂತ ಹೇಳ್ತೀವಿ. ಆ ವಿರಾಟ್ ಅನ್ನೋದನ್ನೇ ನಾವು ಈ ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪವಾಗಿ ತೋರಿಸಿರೋದು ವಿರಾಟ್ ಶರೀರ ಅದು. ಹಾಗಾಗಿ ಆ ವಿರಾಟ್ ಅನ್ನೋದು ಸ್ಥೂಲ. ಹಾಗಾಗಿ ಆ ಸ್ಥೂಲ ಅನ್ನೋದು ಅಷ್ಟು ಜೀವನ ಸ್ಥೂಲ ಶರೀರದಲ್ಲಿ ಜೊತೆಗೆ ಈ ಒಂದು ವಿರಾಟ್ ಅನ್ನೋನಿಗೆ ಅಭಿಮಾನ ಇರುತ್ತೆ ಅವನಿಗೆ. ಹಾಗಾಗಿ ಇದೆಲ್ಲವೂ ಸೇರ್ಕೊಂಡಿರೋ ಒಂದು ಟೋಟಾಲಿಟಿ ಅಂತ ನಾವು ಹೇಳ್ಬೋದು ಅದು. ಸೊ ಹೀಗಾಗಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಇವಾಗ ಮುಂಚೆ ಹಿಂದೆ ಹೇಳಿದ್ದ ನಾವು ಇಲ್ಲಿ ಜೋಡಿಸ್ಕೊಂಡು ನೋಡಿದಾಗ ಈ ಸ್ಥೂಲ ಶರೀರಕ್ಕೇನೆ ಜರಾ ಮೃತ್ಯು ಬರೋದು. ಹಾಗಾಗಿ ಏನಾಯ್ತು, ವಿರಾಟ್ಗೆ ಸಂಬಂಧಪಟ್ಟಿದ್ದು ಈ ಜರಾ ಮೃತ್ಯು ಅನ್ನೋದು. ಆಮೇಲೆ ಶೋಕಮೋಹ ಅನ್ನೋದು ಅಂತಃಕರಣಕ್ಕೆ ಬರೋದು, ಅದು ಸೂತ್ರಾತ್ಮ ಅಂತ ಯಾವ್ದು ಹೇಳಿದ್ರು ಅದಕ್ಕೆ ಸೇರಿರೋದು. ಆಮೇಲೆ ಈ ಹಸಿವು ಬಾಯಾರಿಕೆ ಅನ್ನೋದ್ರಿಂದ ನಮ್ಗೆ ಈ ತಮಸ್ ಅಂತ ಬೇಸಿಕ್ ಆಗಿರೋ ಇಗ್ನರೆನ್ಸ್ ಅಂತ ಹೇಳಿದಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು ಇವ್ರು ಮೂರನ್ನು ಕೂಡ ಒಂದು ಪ್ರಕ್ರಿಯೆ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಯಾವ್ದು ಸೂತ್ರಾತ್ಮ ಅನ್ನೋದು ಹಿರಣ್ಯ ಗರ್ಭ ಅಂತ ಹೇಳ್ತೀನಿ. ಅಭಿಮಾನ ಐಡೆಂಟಿಫಿಕೇಶನ್ ವಿತ್ ಆಲ್ ದಿ ಸಟಲ್ ಬಾಡೀಸ್ ಆಫ್ ಆಲ್ ದಿ ಜೀವಾಸ್. ಸಟಲ್ ಬಾಡಿ ಅನ್ನೋದೇ ಈ ಅಂತಃಕರಣ, ಪ್ರಾಣ, ಆಮೇಲೆ ಇದು ಇಂದ್ರಿಯಗಳು ಅದೆಲ್ಲ ಇದೆಲ್ಲ, ಅಹಂಕಾರ, ಇದೆಲ್ಲವೂ ಸೇರ್ಕೊಂಡಿರೋದು ಸಮಷ್ಟಿ. ಅದೆಲ್ಲದರಲ್ಲೂ ಅವನಿಗೆ ಅಭಿಮಾನ ಇರುತ್ತೆ. ನೋಡಿ, ಅದು ಆಕ್ಚುಲಿ ಆತರ ಒಂದು ಇಂಡಿವಿಜುವಲ್ ವ್ಯಕ್ತಿ ಇಲ್ಲ ವಾಸ್ತವವಾಗಿ. ಆದ್ರೆ ಉಪನಿಷತ್ ಏನ್ ಮಾಡ್ತಾ ಇದೆ ಹೇಳಿದ್ರೆ, ಆತರ ಒಂದು ಕಲ್ಪನೆ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ, ಈ ಒಂದು ಆತ್ಮಜ್ಞಾನವನ್ನ ಪಡ್ಕೊಳ್ಳೋಕೆ ಮುಂಚೆ ಅವನಿಗೆ ಈ ಸೃಷ್ಟಿ ಒಳಗಡೆನೆ
ಈ ಒಂದು ಇಂಡಿವಿಜುವಲ್ ಆಗಿ ಅವನು ತನ್ನನ್ನು ಒಂದು ಅತ್ಯಂತ ಪರಿಚ್ಛನ್ನನಾಗಿ ನೋಡ್ಕೊಳ್ತಾ ಇದ್ದಾನಲ್ಲ, ಅದರಿಂದ ಅವನು ಅತ್ಯಂತ ವ್ಯಾಪಕನಾಗಿ ತನ್ನನ್ನು ನೋಡ್ಕೊಳ್ಳಕ್ಕೆ ವಿತಿನ್ ದಿ ಸೃಷ್ಟಿ ಒಂದು ಅವಕಾಶ ಕೊಡ್ತಾ ಇದ್ದು. ಅವಕಾಶ ಮಾತ್ರ ಅಲ್ಲ, ಅದು ಇಟ್ಸ್ ನಾಟ್ ಆಪ್ಷನಲ್ ಆಲ್ಸೋ, ಅದು ಇಟ್ಸ್ ಎ ಮಸ್ಟ್ ಅಂತ ನಮ್ಗೆ ಇದರಲ್ಲಿ ಕಠೋಪನಿಷತ್ ಅಂತ ಕಡೆ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ಅದನ್ನ. ಹಾಗಾಗಿ ಅವ್ನಿಗೆ ಆತರ ಒಂದು ವ್ಯಾಪಕವಾದ ಒಂದು ರಿಯಲೈಸೇಷನ್ ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಅವನಿಗೆ ಅಲ್ಟಿಮೇಟ್ ತುರ್ಯ ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ ಆಗುತ್ತೆ ಅನ್ನೋ ಕಾರಣದಿಂದ ಇದನ್ನು ಕೂಡ ಸೇರಿಸಿದ್ದಾರೆ ಅದರಲ್ಲಿ. ಹಾಗಾಗಿ ಈ ತರ 3 ಹೇಳಿದ್ಮೇಲೆ ಇವಾಗ ಹೇಳ್ತಾ ಇದ್ದಾರೆ, ತಮಃ ಸೂತ್ರಂ ವಿರಾಜಂ ಅಂದ್ರೆ ವಿರಾಟ್ ಚ ಯೋ ಅತ್ಯೇತಿ ಆತ್ಮ ಸ್ವಭಾವತಃ ಅಸಂಗಃ ತತ್ ಪರಂ ಬ್ರಹ್ಮ ಸಾಕ್ಷಾತ್ ಇತ್ಯಾದಿ ಲಕ್ಷಣಂ ಅಂತ. ಹಾಗಾಗಿ ಈ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತೆಲ್ಲ ಹೇಳ್ತಾರಲ್ಲ, ಈ ಸಾಕ್ಷಾತ್ ಅಂತ ಹೇಳುವಾಗ ಏನು ಅರ್ಥ ಹೇಳಿದ್ರು, ವಿತೌಟ್ ಎನಿ ಇದು ನೇರಾಗಿ ನೀನೇನೆ ಅದು ಅಂತ ಹೇಳಿದ್ರಲ್ಲ, ಅದು ಸಾಕ್ಷಾತ್ ಆಗಿ ಬ್ರಹ್ಮವೇ ಇದು, ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತಾನೆ ಹೇಳಿದೆ. ಅದು ಆ ಬ್ರಹ್ಮ ಎಂತದ್ದು ಅಂತ ಹೇಳಿದ್ರೆ, ಈ ತಮಸ್ ಅಂತ ಹೇಳಿದ್ದು ಅಜ್ಞಾನ ಅನ್ನೋದು, ಆಮೇಲೆ ಸೂತ್ರಾತ್ಮ ಅಂತ ಹೇಳಿರೋ ಒಂದು ಸೂಕ್ಷ್ಮ ಶರೀರ, ಆಮೇಲೆ ವಿರಾಟ್ ಅಂತ ಹೇಳಿರೋ ಸ್ಥೂಲ ಶರೀರ. ಈ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಹೇಳಿದ್ವಲ್ಲ, ಅದು ಮೂರನ್ನು ದಾಟಿರೋದು ಈ ಶುದ್ಧ ಚೈತನ್ಯ ಅನ್ನೋದು. ಹಾಗಾಗಿ ತಮಃ ಸೂತ್ರಂ ವಿರಾಜಂಚ ಯೋ ಅತ್ಯೇತಿ, ಇದು ಮೂರನ್ನು ಕೂಡ ಯಾವನು ದಾಟಿ ಹೋಗ್ತಾನೋ ಅವನು ಆತ್ಮ, ಅದೇನೆ ಸ್ವಭಾವತಃ ಅಸಂಗಃ, ಅದು ಬೈ ನೇಚರ್ ಅದು ಅಸಂಗ, ಅದು ಯಾವ್ದಕ್ಕೂ ಕೂಡ ಸಂಬಂಧಪಟ್ಟಿದೆ ಅಲ್ಲ, ಅದು ಯಾವ್ದ ಜೊತೆಗೆ ಸಂಬಂಧ ಪಡ್ಕೊಳಕ್ ಆಗೋದೇ ಇಲ್ಲ ಅದಕ್ಕೆ. ಇವಾಗ ನಾವು ಸಂಬಂಧ ಅಂತ ಹೇಳಿದ್ರೆ ಏನಾಗುತ್ತೆ, ಅದರಲ್ಲಿ ಒಂದು ಸಮ್ ಕೈಂಡ್ ಆಫ್ ಮೆಟೀರಿಯಲ್ ಇದು ಇರ್ಬೇಕು. ಇವಾಗ ಅದಕ್ಕೇನೆ ಆಕಾಶ ಎಕ್ಸಾಂಪಲ್ ಕೊಡ್ತಾರೆ. ಇವಾಗ ಆಕಾಶದ ಜೊತೆಗೆ ಯಾವ್ದು ಕೂಡ ಬೆರ್ಕೊಳಕ್ಕೆ ಅಥವಾ ಅದಕ್ಕೆ ಒಂದು ಸಂಬಂಧ ಬರಕ್ ಆಗೋದೇ ಇಲ್ಲ. ಆದ್ರೆ ಒಂದು ಕಟ್ಟಿಗೆ ಅಂತಾನೆ ಇದ್ರೆ ಅಥವಾ ಒಂದು ಮಣ್ಣಿನ ಹೆಂಟೆ ಅಂತ ಇದ್ರೆ ಅದಕ್ಕೆ ಏನಾದ್ರು ಮೆತ್ತಬಹುದು, ಏನಾದ್ರು ಸೇರಿಸ್ಕೋಬಹುದು ಅದಕ್ಕೆ. ಸೊ ಹೀಗಾಗಿ ಈ ಆತ್ಮ ಅನ್ನೋದು ಆಕಾಶದ ತರ ಯಾವುದಕ್ಕೆ ಸಂಬಂಧ ಬರೋದೇ ಇಲ್ಲ, ಸಂಘ ಯಾವ್ದಕ್ಕೆ ಮಾಡಕ್ ಸಾಧ್ಯವೇ ಇಲ್ಲ. ಅದು ಅಂತದ್ದು ನಮ್ಮ ವಾಸ್ತವದ ಸ್ವರೂಪ. ಹಾಗಾಗಿ ನಾವು ಅಂತ ಒಂದು ಸ್ವರೂಪಕ್ಕೆ ನಾವು ಇದ್ರೂ ಕೂಡ ನಾವೇನ್ ಮಾಡ್ಬಿಟ್ಟಿದ್ವಿ, ಅತ್ಯಂತ ಸ್ಥೂಲವಾಗಿರೋ ಈ ಸ್ಥೂಲ ಶರೀರವನ್ನ ನಾವು ಅಂತ ತಿಳ್ಕೊಂಡಿದೀವಿ. ಆಮೇಲೆ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾಗಿರೋದನ್ನ ಕೂಡ ಸೂಕ್ಷ್ಮ ಶರೀರವನ್ನ ನಾನು ಅಂತ ತಿಳ್ಕೊಂಡಿದೀವಿ. ಆಮೇಲೆ ಅದಕ್ಕಿಂತ ಸ್ವಲ್ಪ ಇನ್ನೂ ಸ್ವಲ್ಪ ಅತ್ಯಂತ ಸೂಕ್ಷ್ಮವಾಗಿರೋ ಅಜ್ಞಾನ ಇದೆಯಲ್ಲ, ಅದ್ರ ಜೊತೆಗೆ ಕೂಡ ನಮ್ಗೊಂದು ತಾದಾತ್ಮ್ಯ ಬಂದ್ಬಿಟ್ಟಿದೆ. ಆ ಅಜ್ಞಾನ ನಮ್ಗಿದೆ ಅಂತ ನಮಗೆ ಶಾಸ್ತ್ರದಿಂದ ಗೊತ್ತಾಗುತ್ತೆ. ಅದು ಗೊತ್ತಾಗದೆ ಶಾಸ್ತ್ರ ಹೇಳಕ್ ಮುಂಚೆನೂ ಕೂಡ ಪ್ರತಿಯೊಬ್ಬನಿಗೂ ಕೂಡ ನೋಡಿ ಈ ಒಂದು ವಿಷಯನ ಹೇಳಿದ್ದಾರೆ ಶಾಸ್ತ್ರ. ತುಂಬಾ ಆಶ್ಚರ್ಯವಾಗಿದೆ ಕೇಳಿದ್ರೆ ನಮ್ಗೆ. ಯಾರಿಗೆ ಒಬ್ಬನಿಗೆ ಕೂಡ ಅವನ ನಿಜವಾದ ಆತ್ಮಸ್ವರೂಪ ಏನು ಅಂತ ಅವನಿಗೆ ಗೊತ್ತಿರಲ್ಲ ಖಂಡಿತ. ಹಾಗಾಗಿ ಈ ಶಾಸ್ತ್ರದ ಸಂಬಂಧ ಬಂದ್ರೇನೆ ಅವ್ನಿಗೆ ಗೊತ್ತಾಗುತ್ತೆ ಅದು. ಆದ್ರೆ ಇದು ಅವ್ನಿಗೆ ಗೊತ್ತಿಲ್ಲ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಸ್ವಲ್ಪ ಒಂದ್ 2-3 ಪ್ರಶ್ನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು. ಇದನ್ನ ಈ ಒಂದು ಪ್ರಶ್ನೆ ಮಾಡೋ ಒಂದು ರೀತಿ ಇದೆಯಲ್ಲ, ಇದನ್ನ ನಮ್ಮ ಗುರುಗಳು ಅಭಿನವ್ ವಿದ್ಯಾರ್ಥಿಗಳು ಒಂದು ಕ್ರಿಶ್ಚಿಯನ್ ಪಾದ್ರಿ ಒಂದ್ಸತಿ ಬಂದಿದ್ರು ಅಲ್ಲಿಗೆ. ಅವಾಗ ಅವ್ರ ಜೊತೆ ಒಂದು ಸಂವಾದ ನಡೆಯುವಾಗ ಇದು ಕೇಳ್ತಾರೆ ಅವ್ರಿಗೆ. ತುಂಬಾ ಚೆನ್ನಾಗಿರೋ ಇದು. ಅವಾಗ ನೀನ್ ಯಾರು ಅಂತ ಕೇಳಿದಾಗ ಸುಮ್ನೆ ಅವ್ರಿಗೆ ತಿಳಿಸಿನೇ ಈ ತರ ಒಂದು ಪ್ರಶ್ನೆಗಳಿಂದ ಯಾವ್ದು ಗೊತ್ತಾಗುತ್ತೆ ನಿಮ್ಗೆ ಅಂತ ತಿಳಿಸಿನೇ ಅವ್ರಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಲ್ಲಿ. ಯಾರು ಅಂತ ಕೇಳಿದಾಗ ಅವರು ತನ್ನ ಶರೀರವನ್ನ ತಾನು ಎಲ್ಲಿ ಹುಟ್ಟಿದೀವಿ, ತಾನು ಯಾರಿಗೆ ಹುಟ್ಟಿದೀವಿ ಅಂತ ಅದೆಲ್ಲ ಹೇಳ್ಕೊಡ್ತಾರೆ. ಆದ್ರೆ ಇದೆಲ್ಲ ನೀನ್ ಹೇಳಿದೆಲ್ಲ ನಿನ್ ಶರೀರಕ್ಕೆ ಸಂಬಂಧಪಟ್ಟಿದ್ದಾನೆ, ನೀನ್ ಯಾರು ಅಂತ ಕೇಳಿದಾಗ ಸ್ವಲ್ಪ ಅವ್ರು ಯೋಚನೆ ಮಾಡ್ಬಿಟ್ಟು ನಾನು ಇಂಥದ್ದೆಲ್ಲ ಓದಿದ್ದೀನಿ, ನಾನು ಇಂಥ ವಿದ್ಯೆ ಎಲ್ಲ ಪಡ್ಕೊಂಡಿದ್ದೀನಿ ಅಂತ ಆಗುತ್ತೆ. ಹಾಗಾದ್ರೆ ಅದೆಲ್ಲ ನಿನ್ ಬುದ್ಧಿಗೆ ಅದಕ್ಕೆ ಸೇರಿದ ಅಷ್ಟೇ ತಾನೆ, ನೀನ್ ಯಾರು ಅಂತ ಕೇಳ್ತಾರೆ. ಮತ್ತೆ ಈ ತರ ಒಂದು 4-5 ಲೆವೆಲ್ ಅಲ್ಲಿ ಕೇಳಿದ್ಮೇಲೆ ಅವ್ರಿಗೆ ತಬ್ಬಿಬ್ಬಾಗ ಹೋಗ್ಬಿಡ್ತಾರೆ. ಅವ್ರು ಏನು ಹೇಳಕ್ ಆಗೋದೇ ಇಲ್ಲ ಅವ್ರಿಗೆ. ಇದೆ ಅದೇ ಸಮಯದಲ್ಲಿ ಈ ಪ್ರಶ್ನೆಗೆ ಇರೋ ಒಂದು ಸ್ವಾರಸ್ಯ ಗೊತ್ತಾಗ್ತಾ ಇದೆ ಅವ್ರಿಗೆ, ಆದ್ರೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಅವಾಗ ಗುರುಗಳು ತೋರಿಸ್ಕೊಡ್ತಾರೆ, ನೋಡು ಇದೇನೆ ನಮ್ಗೆ ಎಲ್ಲರಿಗೂ ಇರೋ ಡಿಫಿಕಲ್ಟಿ ಇದೇನೆ. ನಾವು ಯಾವ್ದು ಅಲ್ವೋ ಅದೆಲ್ಲ ನಾವು ಅಂತ ಹೇಳ್ಕೊಳ್ತಾ ಇದ್ದೀವಿ. ಆದ್ರೆ ನಿಜವಾಗ್ಲೂ ನಾವು ಯಾವ ಪ್ರಶ್ನೆ ಮಾಡಕ್ ಶುರು ಮಾಡಿದಾಗ ಅವಾಗ ನಮ್ಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ನಮ್ಗೆ ನಿಜವಾಗ್ ನಾನು ಯಾರು ಅನ್ನೋದನ್ನ ಶಾಸ್ತ್ರ ಹೇಳ್ಕೊಟ್ರೇನೆ ನಮ್ಗೆ ಬರುತ್ತೆ ಹೊರತು ನಾವಾಗೆ ಕಲ್ಪನೆ ಮಾಡ್ಕೊಳಕ್ ಆಗೋದೇ ಇಲ್ಲ. ಯಾಕಂದ್ರೆ ನಮ್ ಕಲ್ಪನೆ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ, ನಾವು ಯಾವ್ದು ಅಲ್ವೋ ಅದನ್ನ ಮಾತ್ರ ನಾವು ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರ್ತೀವಿ. ಅದ್ರಲ್ಲೇ ಸ್ವಲ್ಪ ಸೂಕ್ಷ್ಮ ಹೋಗ್ತಾ ಇರ್ತೀವಿ ನಾವು. ಆದ್ರೆ ನಿಜವಾಗ್ಲೂ ಯಾವ್ದಾಗಿದೆಯೋ ಅದನ್ನ ಮಾತ್ರ ನಮ್ಗೆ ಕಲ್ಪನೆ ಮಾಡಿ ತಿಳ್ಕೊಳಕ್ ಆಗೋದೇ ಇಲ್ಲ. ಆದ್ರೆ ಯಾಕಾದ್ರೂ ಸೂಕ್ಷ್ಮವಾಗಿ ರಮಣ ಮಹರ್ಷಿ ಅಂತ ಆಗುತ್ತೆ ಅದು. ಬಟ್ ಅಲ್ಲಿ ಕೂಡ ಶಾಸ್ತ್ರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅವ್ರು ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಇದಕ್ಕೆಲ್ಲ ಇದು ತಯಾರು ಮಾಡ್ಕೊಂಡಿದ್ದಾರೆ, ಅದರಿಂದ ಅವ್ರಿಗೆ ಯಾರು ಹೇಳ್ಕೊಡ್ದೇನೆ ಅವ್ರಿಗೆ ಬಂದ್ಬಿಡ್ತು ಅಂತ ಹೇಳ್ತಾರೆ. ಎನಿವೆ ಈ ಒಂದು ವಿಷಯವನ್ನು ಮಾತ್ರ ನಮ್ಗೆ ತುಂಬಾ ಸ್ವಾರಸ್ಯವಾಗಿರುತ್ತೆ ಇದು. ಅದಕ್ಕಾಗಿ ಇವ್ರು ಹೇಳ್ತಾ ಇದ್ದಾರೆ, ಈ ಆತ್ಮ ಅನ್ನೋದು ಸ್ವಭಾವತಃ ಅದು ಅಸಂಗವಾಗಿರೋದು, ತತ್ ಪರಂ ಬ್ರಹ್ಮ ಅದೇ ಬ್ರಹ್ಮ ಸ್ವರೂಪವಾಗಿರೋದು. ಯಾಕಂದ್ರೆ ಅದಕ್ಕೆ ಪರಿಚಿನ್ನ ಅದಕ್ಕೊಂದು ಮಿತಿ ಅನ್ನೋದು ಏನು ಇಲ್ವೇ ಇಲ್ಲ. ಅದರಿಂದ ಅದು ಪರಬ್ರಹ್ಮವೇ ಅದು ಅನ್ನೋದನ್ನ ಈ ಉಪನಿಷತ್ತೇನೆ ಸಾಕ್ಷಾತ್ ಅನ್ನೋ ಶಬ್ದದಿಂದ ಅದು ಹೇಳ್ಕೊಟ್ಟಿದೆ ಅಂತ ಹೇಳಿದ್ರು. ಯಥಾ ವಿಶುದ್ಧಂ ಆಕಾಶಂ ಸತಿ ವಾ ಅಸತಿ ವಾ ಮಲೆ ನಿಹಾರಾದೌ ತಥಾ ಏವ ಆತ್ಮ ಕಾರ್ಯಕಾರಣ ವಸ್ತುನಿ. ಹಾಗಾಗಿ ಇದು ಈ ಒಂದು ಆತ್ಮ ಅನ್ನೋದು ಈ ಒಂದು ಆಕಾಶ ಅನ್ನೋದು ಶುದ್ಧವಾಗಿದೆ, ವಿಶುದ್ಧವಾಗಿದೆ. ಅದು ಆಕಾಶದಲ್ಲಿ ಈ ಮಂಜು ಗಡ್ಡೆ ಏನಾದ್ರೂ ಇದ್ರೂ ಕೂಡ
ಇಲ್ಲಿ ಹೋದ್ರು ಕೂಡ ಅದು ಶುದ್ಧವೇ. ಯಾಕಂದ್ರೆ ಮಂಜುಗಡ್ಡೆ ಇರೋದ್ರ ಕಾರಣದಿಂದ ಆಕಾಶಕ್ಕೆ ಏನೋ ಒಂದ್ ಸ್ವಲ್ಪ ಅದು ಬೆಚ್ಚಗ ಇದು ತಣ್ಣಗಾಯ್ತು ಅಥವಾ ಅದಕ್ಕೆ ಏನೋ ಒಂದು ಕಲಕ ಬಂತು ಏನು ಇಲ್ವೇ ಇಲ್ಲ. ಹಾಗಾಗಿ ಮಂಜು ಅನ್ನೋದೆಲ್ಲ ಇದ್ರೂ ಕೂಡ ಇಲ್ಲದೆ ಹೋದ್ರು ಕೂಡ ಆಕಾಶ ಅನ್ನೋದು ಯಾವಾಗಲೂ ಶುದ್ಧವಾಗೇ ಇರುತ್ತೆ. ಅದೇ ತರ ಈ ಆತ್ಮ ಅನ್ನೋದು ಅಜ್ಞಾನ ಇದ್ರೂ ಕೂಡ ಇಲ್ಲದೆ ಹೋದ್ರು ಕೂಡ ಅದು ಶುದ್ಧವಾಗಿ ಅದು ಯಾವಾಗ್ಲೂ ಅದೇ ತರ ಇರೋದು. ಆದ್ರೆ ಅದನ್ನ ತಿಳ್ಕೊಂಡವನಿಗೆ ಮಾತ್ರ ತಾನು ಶುದ್ಧವಾಗಿದ್ದೀನಿ ಯಾವಾಗ್ಲೂ ಅಂತ ತಿಳ್ಕೊಳ್ತಾನೆ. ತಿಳ್ಕೊಳ್ದೇ ಇರೋವನಿಗೆ ತಾನು ಅಶುದ್ಧ ಅನ್ನೋದು ಅವನಿಗೆ ಯಾರು ಹೇಳ್ಕೊಡ್ತೇನೆ ಅವನಿಗೆ ಗೊತ್ತಿರುತ್ತೆ. ಅದು ಅದರಿಂದ ನೋಡಿ ಯಾರು ಕೂಡ ತನ್ನನ್ನ ಅತ್ಯಂತ ಶುದ್ಧ ಅಂತ ಹೇಳ್ಕೊಳಕ್ಕೆ ಯಾರಿಗೂ ಕೂಡ ಆಗೋದೇ ಇಲ್ಲ. ಒಂದು ಅದು ಕೂಡ ಅನ್ಕೊಂಡಿರ್ತಾರೆ ಕೆಲವರು, ನಾನು ತುಂಬಾ ಶುದ್ಧವಾಗಿದ್ದೀನಿ ಅಂತ ಅನ್ಕೊಂಡಿರ್ಬೋದು. ಅಂದ್ರೆ ನಾನು ಹೇಳಿದ್ರು ಮನಃಶುದ್ಧ ಅದಕ್ಕೆ ಹೇಳ್ತಿದ್ದೆ. ಅಲ್ಲೇ ಕೂಡ ಸ್ವಲ್ಪ ಪ್ರಶ್ನೆ ಮಾಡ್ಕೊಂಡ್ರೆ ಅವನೇ ಕೂಡ ಅವನಿಗೆ ಗೊತ್ತಾಗುತ್ತೆ ಅದು ಅವನಿಗೆ ಎಲ್ಲದಿಂದಾನು ದಾಟಿ ಅವ್ನು ಹೋಗಿಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಅದು. ಸೊ ಹೀಗಾಗಿ ಯಥಾ ವಿಶುದ್ಧಂ ಆಕಾಶಂ ಸತಿವ ಅಸತಿವ ಮಲೆ ನಿಹಾರಾದೋ ನಿಹಾರಾದ ಅಂತ ಹೇಳಿದ್ರೆ ಮಂಜುಗಡ್ಡೆ ಆದಿಪದದಿಂದ ನಾವು ಬೇರೆ ಕೂಡ ಸೇರಿಸ್ಕೋಬಹುದು. ಇವಾಗ ಮೋಡ ಅನ್ನೋದು ಸೇರಿಸ್ಕೋಬಹುದು, ಅಥವಾ ಸೂರ್ಯ ಬೆಳಗ್ತಾ ಇರೋದನ್ನ ಸೇರಿಸ್ಕೋಬಹುದು, ಚಂದ್ರ ಬೆಳಗ್ತಾ ಇರೋದನ್ನ ತೋರಿಸ್ಬೋದು. ಎಲ್ಲವೂ ಕೂಡ ಆಕಾಶದಲ್ಲಿ ತಾನೇ ಆಗ್ತಾ ಇರೋದು. ಆದ್ರೆ ಎಲ್ಲ ಇದ್ರೂ ಕೂಡ ಇಲ್ದೇ ಹೋದ್ರು ಕೂಡ ಆಕಾಶ ಅನ್ನೋದು ಆಕಾಶನೇ ಅಷ್ಟೇನೆ, ಅದಕ್ಕೆ ಯಾವ್ದು ಅಂಟೋದೇ ಇಲ್ಲ. ಹಾ ಹೌದು ಹೌದು, ಪ್ಯೂರ್ ಸ್ಪೇಸ್ ಅದು. ಅದಕ್ಕೆ ನಾನ್ ಮೆಟೀರಿಯಲ್ ಅದು. ಅಫ್ಕೋರ್ಸ್ ವೇದಾಂತದ ಪ್ರಕಾರ ಆಕಾಶ ಅನ್ನೋದು ಕೂಡ ಮ್ಯಾಟರಿಯಲ್. ಎನಿವೆ ಅದು ಈ ಉದಾಹರಣೆ ಸಮಯದಲ್ಲಿ ಅದನ್ನ ತರೋದ್ ಬೇಡ ಅಂತ. ಸೊ ಅದು ಆಕಾಶದಲ್ಲಿ ನನಗೆ ಏನೇನು ಮಳೆ ಬಂದ್ರು ಕೂಡ ಅಥವಾ ಜೋರಾಗಿ ಬಿಸಿಲು ಬಿದ್ರು ಕೂಡ ಸಿಡಿಲು ಇದು ಗುಡುಗು ಏನಿದ್ರು ಕೂಡ ಆಕಾಶಕ್ಕೆ ಏನು ಕೂಡ ಅದು ತಾಕೋದೇ ಇಲ್ಲ ಅನ್ನೋದನ್ನ ತೋರ್ಸಕ್ಕೇನೆ ಇದನ್ನ ಈ ದೃಷ್ಟಾಂತ ಕೊಡ್ತಾ ಇದ್ದಾರೆ. ತಥಾ ಏವ ಆತ್ಮ ಕಾರ್ಯಕಾರಣ ವಸ್ತುನಿ. ಕಾರ್ಯಕಾರಣ ವಸ್ತುನಿ ಅಂತ ಹೇಳಿದ್ರೆ ಏನು, ಈ ಒಂದು ಈ ವಸ್ತುಗಳೆಲ್ಲ ಇರೋ ಕಾರ್ಯ ವಸ್ತು ಕಾರಣ ವಸ್ತು ಯಾವುದೇ ಇದ್ರೂ ಕೂಡ ಇಲ್ಲೇ ಹೋದ್ರೂ ಕೂಡ ಈ ಆತ್ಮ ಅನ್ನೋದು ಭದ್ರವಾಗಿ ಅದೇ ಇರುತ್ತೆ. ಇದು ಕಾರ್ಯಕಾರಣ ನಾವು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ತಮಸ್ ಅಂತ ಒಂದು ಹೇಳ್ತಾರಲ್ಲ, ಅಜ್ಞಾನ ಅಂತ, ಅದಕ್ಕೆ ಬೀಜ ಅಂತ ಹೇಳಿದ್ನಲ್ಲ, ಬೀಜ ಅನ್ನೋದು ಕಾರಣ. ಆಮೇಲೆ ಇದು ಸೂಕ್ಷ್ಮ ಮತ್ತು ಸ್ಥೂಲ ಅವಸ್ಥೆಗಳು ಅಂತ ಇದೆಯಲ್ಲ, ಅದೆಲ್ಲ ಕಾರ್ಯಗಳು. ಹಾಗಾಗಿ ಕಾರ್ಯ ಮತ್ತು ಕಾರಣ ಇದೆಲ್ಲ ಸೇರಿಸ್ಕೊಂಡಿರೋದೇ ಪ್ರಪಂಚ ಅನ್ನೋದು. ಆದ್ರೆ ಪ್ರಪಂಚವನ್ನ ದಾಟಿರೋದು ಏನು ಅಂತ ಹೇಳಿದ್ರೆ ಕಾರ್ಯಕಾರಣ ವಿನಿರ್ಮುಕ್ತ ಅಂತ ಬರುತ್ತಲ್ವಾ ಲಲಿತಾ ಸಹಸ್ರನಾಮದಲ್ಲಿ, ಕಾರ್ಯಕಾರಣ ವಿನಿರ್ಮುಕ್ತ ಅಂತ ಆ ಸ್ವರೂಪನೇ ಇದು ಈ ಒಂದು ತುರಿಯ ಅನ್ನೋದು. ಹಾಗಾಗಿ ಅದು ಕಾರಣವೂ ಅಲ್ಲ, ಆಮೇಲೆ ಕಾರ್ಯವೂ ಅಲ್ಲ ಅದು. ಆಮೇಲೆ ನೋಡಿ, ಇವಾಗ ಇಲ್ಲಿ ಕೂಡ ನಾವು ಇನ್ನೊಂದು ಒಂದು ಸ್ಮಾಲ್ ವಿವೇಕ ನೋಡ್ಕೋಬಹುದು. ಉಪನಿಷತ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಆತ್ಮನನ್ನ ಅಥವಾ ಬ್ರಹ್ಮವನ್ನ ಅದು ಯಾವುದರ ಕಾರ್ಯನೂ ಅಲ್ಲ ಅಂತ ಹೇಳುತ್ತೆ. ಅದು ಅಂದ್ರೆ ಏನಾಯ್ತು, ಇದಕ್ಕೆ ಇನ್ನೊಂದು ಕಾರಣ ಯಾವ್ದು ಇಲ್ವೇ ಇಲ್ಲ. ಆದ್ರೆ ಅದೇ ಸಮಯದಲ್ಲಿ ಇದು ಯಾವ್ದಕ್ಕೂ ಕಾರಣನೂ ಅಲ್ಲ ಅಂತ ಹೇಳುತ್ತೆ ಫೈನಲ್ ಅನಾಲಿಸಿಸ್ ಅಲ್ಲಿ. ಅವಾಗ ಇದು ಯಾವ್ದನ್ನು ಉಂಟು ಮಾಡಿಲ್ಲ ಅಂತ. ಹಾಗಾಗಿ ಈ ಆತ್ಮ ಅಥವಾ ಬ್ರಹ್ಮ ಯಾವ್ದ್ರಿಂದಾನು ಉಂಟಾಗಿಲ್ಲ, ಆಮೇಲೆ ಈ ಆತ್ಮ ಅಥವಾ ಬ್ರಹ್ಮ ಯಾವ್ದನ್ನು ಉಂಟು ಮಾಡೋದು ಇಲ್ಲ ಅಂತ. ಹಾಗಾಗಿ ಈ ಒಂದು ಸ್ವರೂಪ ಇದಕ್ಕಿದೆ ಅಂತ. ಅವಾಗ ಏನಾಯ್ತು, ಪ್ರಪಂಚದಿಂದ ಟೋಟಲಿ ಅದು ಬೇರೆ ಆಗಿರೋದು, ಬೇರೆ ಆದ್ರೆ ಬಿಡಿಸ್ಕೊಂಡಿರೋ ಸ್ವರೂಪ ಅದು. ಹಾಗಾಗಿ ಅದಕ್ಕೆ ಪ್ರಪಂಚದ ಯಾವುದೇ ಒಂದು ವಿಷಯ ಸಂಬಂಧ ಇರೋದೇ ಇಲ್ಲ ಅದು ಅಂತ. ಆದ್ರೂ ಕೂಡ ಈ ಇಡೀ ಪ್ರಪಂಚ ಯಾವುದು ಕಾರ್ಯಕಾರಣಾತ್ಮಕ ಪ್ರಪಂಚ ಇದೆಯಲ್ಲ, ಅದು ಆ ಬ್ರಹ್ಮದಲ್ಲಿ ಅಧ್ಯಸ್ಥವಾಗಿದೆ ಅಂತ ಅದರಲ್ಲಿ ಇದು ತೋರ್ತಾ ಇದೆ ಹೊರತು ನಿಜವಾಗ್ಲೂ ಅದಕ್ಕೆ ಇದರ ಒಂದು ಲೇಪ ಇಲ್ವೇ ಇಲ್ಲ. ಆ ತೋರ್ತಾ ಇದೆ ಆದ್ರೆ ಲೇಪ ಇಲ್ಲ ಅನ್ನೋದಕ್ಕೆ ನಮ್ಗೆ ಉದಾಹರಣೆ ಇರೋದು ಈ ರಜ್ಜು ಸರ್ಪ ಎಕ್ಸಾಂಪಲ್ ಇದು. ಸೊ ಒಬ್ಬ ಹಗ್ಗದಲ್ಲಿ ಅವನು ಹಾವು ಅಂತ ಅವನು ಕಲ್ಪನೆ ಮಾಡ್ಕೊಂಡ್ರು ಕೂಡ ಹಗ್ಗ ಹಾವಾಗೋದೇ ಇಲ್ಲ ಖಂಡಿತ. ಹಾಗಾಗಿ ಅದು ಹಾಗೆ ಇರುತ್ತೆ ಅದು. ಅದೇ ಮೇಲೆ ಮರುಭೂಮಿನಲ್ಲಿ ನೀರು ಇದೆ ಅಂತ ಒಬ್ಬ ಅನ್ಕೊಂಡ್ರು ಕೂಡ ಆ ಮರುಭೂಮಿ ಏನು ಒದೆ ಆಗೋದಿಲ್ಲ ಖಂಡಿತ ನೀರಿಂದ. ಹಾಗಾಗಿ ಅದಕ್ಕೆ ಸರಿಯಾಗಿ ಕಣ್ಣಿಗೆ ಪ್ರತಿಬಿಂಬ ಅನ್ನೋದು ಸರಿ. ಸೊ ಹೀಗೆ ಫಿಸಿಕಲ್ ಕಾಂಟ್ಯಾಕ್ಟ್ ಅನ್ನೋದು ಇರೋದಿಲ್ಲ ಅದಕ್ಕೆ ಅಂತ ಎಕ್ಸಾಂಪಲ್ಸ್ ನಾವು ಕೊಡ್ಬೋದು ಇದರಲ್ಲಿ. ಇವಾಗ ಹೀಗೆ ಇದನ್ನ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಈ ಒಂದು ಆತ್ಮಸ್ವರೂಪವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ನಮ್ಗೆ ಒಂದು ಪ್ರಿಪರೇಷನ್ ಬೇಕಾಗುತ್ತೆ. ಆ ಪ್ರಿಪರೇಷನ್ ಅನ್ನ ಇದೇನ್ ಮಾಡುತ್ತೆ ಈ ಉಪನಿಷತ್ತು ಸನ್ಯಾಸ ಅಂತ ಒಂದು ಶಬ್ದದಿಂದ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಪ್ರಿಪರೇಷನ್ ಇರ್ಬೇಕು ಅಂತ ಹೇಳಿರೋ ಒಬ್ಬನಿಗೆ ಅವನು ನಿಜವಾಗ್ಲೂ ಕಾಷಾಯ ವಸ್ತ್ರ ಸನ್ಯಾಸನೋ ಅಲ್ವೋ ಖಂಡಿತ ಅಂತಃಕರಣ ಲೆವೆಲ್ ಎಲ್ಲಾದ್ರೂ ಖಂಡಿತ ಸನ್ಯಾಸ ಅನ್ನೋದು ಬೇಕೇ ಬೇಕು ಅದಕ್ಕೆ ಅನ್ನೋದ್ರಿಂದ ಆ ಒಂದು ವಿಷಯವನ್ನ ಶುರು ಮಾಡಕ್ಕೆ ಒಂದು ನೆಕ್ಸ್ಟ್ ಟಾಪಿಕ್ ಅದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಪರಮಾತ್ಮ ಸ್ವಭಾವೋಯಂ ಕಹೋಲಾಯ ಪ್ರಪಂಚಿತಃ ತದ್ ಬೋಧ ಸಾಧನಂ ತ್ಯಾಗ ಏತಂ ಇತ್ಯಾದಿನ ಉಚ್ಯತೆ. ಮುಂದೆ ಆ ಉಪನಿಷತ್ತಲ್ಲಿ ಬರೋ ವಾಕ್ಯಗಳನ್ನ ಇಟ್ಕೊಂಡು ಒಂದು ವಿಚಾರ ಮಾಡ್ತಾ ಇದ್ದಾರೆ. ಪರಮಾತ್ಮ ಸ್ವರೂಪ ಎಂಥದ್ದು ಅನ್ನೋದನ್ನ ತಿಳಿಸ್ಕೊಟ್ಬಿಟ್ರು. ಸರಿ, ಆ ಸ್ವರೂಪ ಎಂಥದ್ದನ್ನು ತಿಳ್ಕೊಂಡ್ಮೇಲೆ ಆ ಸ್ವರೂಪ ಇಂಥದ್ದು ನಾನೇ ಆ ಸ್ವರೂಪ ಅಂತ ತಿಳ್ಕೊಬೇಕಲ್ವಾ. ಅದಕ್ಕೆ ಬೇಕಾಗಿರೋದೆಲ್ಲ ಇಂಟರ್ನಲ್ ಎಕ್ಸರ್ಸೈಸಸ್ ಎಲ್ಲ ಬೇಕಾಗುತ್ತೆ. ಡಿಸಿಪ್ಲಿನ್ ಅಂತ ಯಾವ್ದನ್ನ ಹೇಳ್ತೀವೋ ಅದೆಲ್ಲ ಬೇಕಾಗುತ್ತೆ. ಅದನ್ನ ತಿಳಿಸಕ್ಕಾಗಿ ತದ್ಬೋಧ ಸಾಧನಂ ತ್ಯಾಗ, ಆ ತಿಳ್ಕೊಳಕ್ಕೆ ಏನು ಸಾಧನವಾಗಿರುತ್ತೋ ಆ ಜ್ಞಾನ, ಪರಮಾತ್ಮ ಸ್ವರೂಪವೇ ನಾನು ಅಂತ, ನನ್ನ ಸ್ವಭಾವೇ ಪರಮಾತ್ಮ ಸ್ವಭಾವ ನಂದು ಅಂತ ತಿಳ್ಕೊಳಕ್ಕೆ ಯಾವ ಒಂದು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಏನು, ಅದಕ್ಕೆ ಅದನ್ನ ನೇರಾಗಿ ಅಪರೋಕ್ಷವಾಗಿ ನಾನೇನೆ ಅಂತ ಅದು ಅನುಭವಿಸಕ್ಕೆ ಯಾವ್ದು ಸಾಧನವಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲವನ್ನೂ ಸೇರಿಸಿ ಇವ್ರು ಏನ್ ಮಾಡ್ಬಿಟ್ರು ಒಂದೇ ಒಂದು ಶಬ್ದದಿಂದ ಹೇಳ್ಬಿಟ್ರು ತ್ಯಾಗ ಅಂತ ಹೇಳ್ಬಿಟ್ರು ಅವರು.
ತ್ಯಾಗ ಅಂತ ಹೇಳಿದ್ರೆ ಏನು, ಆ ಇದನ್ನ ನಾವು ನನ್ ಸಂಬಂಧಪಟ್ಟಿದ್ದಲ್ಲ ಇದು ಅಂತ. ಕೊನೆಯಲ್ಲಿ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ, ಈ ಪಂಚಕೋಶಗಳು ನಾನಲ್ಲ ಅಂತ ಅವುಗಳನ್ನ ಕೂಡ ತ್ಯಾಗ ಮಾಡೋದು ಅಂತ. ಅವುಗಳನ್ನ ನಾನೇನು ಕಿತ್ತಾಕಕ್ಕೂ ಆಗೋದಿಲ್ಲ, ಆದ್ರೆ ನನ್ನ ಸ್ವರೂಪ ಅಲ್ಲ ಅಂತ ಹೇಳ್ಬಿಟ್ಟು ಅವುಗಳನ್ನ ಕೂಡ ತ್ಯಾಗ ಮಾಡೋದು ಅಂತ ಹೇಳಿದ್ರೆ ಇದೇನೇ ಅರ್ಥ. ನಂದಲ್ಲ ಇದು, ಇದನ್ನ ಮಮ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಡೋದು ಅಂತ. ಹೀಗಾಗಿ ಈ ಒಂದು ಬೋಧ ಸಾಧನ ಅಂದ್ರೆ ಈ ತಿಳುವಳಿಕೆಗೆ ಯಾವುದು ಒಂದು ಸಾಧನ ಅಂತ ಹೇಳಿದ್ರೆ ಮೀನ್ಸ್ ಟು ರಿಯಲೈಸ್ ದಿಸ್. ಅದು ಮೀನ್ಸ್ ಯಾವ್ದು ಅಂತ ಹೇಳಿದ್ರೆ ಈ ತರ ಒಂದು ತ್ಯಾಗ ಅನ್ನೋದೇ ಅದಕ್ಕೆ ಮೀನ್ಸ್ ಅಂತ. ಹಾಗಾಗಿ ಅದನ್ನ ಹೇಳಕ್ಕೆ ಮುಂದಾಗ್ತಾ ಇದೆ ಈ ಒಂದು ಚಾಪ್ಟರ್ ನಮ್ದು. ಸೊ ಉತ್ಪನ್ನ ಸಮ್ಯಕ್ ಜ್ಞಾನಸ್ಯ ಸನ್ಯಾಸೋ ಲಕ್ಷಣಂ ಯತಃ ಸಾಧನಂ ಚ ತದುತ್ಪತ್ತೌ ಸನ್ಯಾಸೋ ಅಥವಾ ಅತ್ರ ಗಮ್ಯತಾಂ. ಇವಾಗ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಸುಂದರವಾಗಿದೆ ಈ ವಿಷಯ ಅಂತ ಹೇಳಿದ್ರೆ, ಆತ್ಮಜ್ಞಾನ ಯಾರು ಬಂದ್ಬಿಟ್ಟಿದ್ಯೋ ಅವನಿಗೆ ಯಾರು ಹೇಳ್ತಾ ಹೋದ್ರು ಕೂಡ ಅವನು ಇನ್ ಟ್ರೂ ಸೆನ್ಸ್ ಅವನು ಸನ್ಯಾಸಿ. ಅವನು ಅಂದ್ರೆ ಅವನು ತ್ಯಾಗ ಮಾಡಿರೋನು. ಯಾಕಂದ್ರೆ ಅವನು ಈ ಪಂಚಕೋಶಗಳೆಲ್ಲ ತ್ಯಾಗ ಮಾಡ್ಬಿಟ್ಟಿದ್ದಾನೆ. ಅವನು ತ್ಯಾಗ ಮಾಡಕ್ಕೆ ಇನ್ನೇನು ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ತ್ಯಾಗ ಮಾಡ್ಬಿಟ್ಟಿದ್ದಾನೆ. ಹೇಗೆ ನಾವು ಈ ನೇತಿ ಅಂತ ಒಂದು ರೀತಿಯಲ್ಲಿ ಬ್ರಹ್ಮನ್ನ ತೋರಿಸ್ಕೊಳ್ಳುವಾಗ ಎಲ್ಲವನ್ನೂ ನೀನು ಇದು ಬ್ರಹ್ಮ ಅಲ್ಲ ಇದು ಬ್ರಹ್ಮ ಅಲ್ಲ ಅಂತ ತಳ್ಳಿದ ಮೇಲೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ತಳ್ಳಕ್ ಆಗಲ್ಲ ಇದ್ಮೇಲೆ ಆ ಸ್ವರೂಪ. ಹಾಗಾಗಿ ಅದೇ ಅಂತ ನಾವು ತಿಳ್ಕೊಳ್ತೀವಿ. ಅದೇ ತರ ಇಲ್ಲೂ ಕೂಡ ಇವನು ಯಾವ್ದನ್ನೆಲ್ಲ ತ್ಯಾಗ ಮಾಡಿದ್ರು ಕೂಡ ಎಲ್ಲವನ್ನೂ ಅವನು ನಿಜವಾಗ್ಲೂ ಆತ್ಮಜ್ಞಾನಿಯಾಗಿರೋನು, ಅವನ್ನೆಲ್ಲವನ್ನೂ ತ್ಯಾಗ ಮಾಡಿದವನೇ ಅವನು ಅಂತ ಹೇಳ್ಬಿಟ್ಟು ಸನ್ಯಾಸಿ ಅವನು ಅಂತ ಹೇಳಿ ಅವನು ಒಂದು ವೇಳೆ ಗೃಹಸ್ಥನಾಗಿ ಇದ್ರು ಕೂಡ, ಅವನು ಬ್ರಹ್ಮಚಾರಿಯಾಗಿ ಭಾನುಪ್ರಸ್ಥನಾಗಿ ಇದ್ರು ಕೂಡ ಅವನು ನಿಜವಾಗ್ಲೂ ಅವನು ಇನ್ ಟ್ರೂ ಸೆನ್ಸ್ ಅವನೇ ಆತ್ಯಂತಿಕ ಸನ್ಯಾಸಿ ಆಗಿರ್ತಾನ ಅಂತ. ನಮ್ಗೆ ಇದರಲ್ಲಿ ಈ ಒಂದು ವಿಚಾರ ಬಂದಾಗ ಈ ಯೋಗ ವಾಸಿಷ್ಠದಲ್ಲಿ ಒಂದು ಆಖ್ಯಾಯಿಕೆ ಬರುತ್ತೆ. ಅದರಲ್ಲಿ ಚೂಡಾಲ ಅಂತ ಒಬ್ಳು ರಾಣಿ, ಅವಳ ಒಂದು ರಾಜಾರಾಣಿ ಇಬ್ರು ಇರ್ತಾರೆ. ಇಬ್ರು ತುಂಬಾ ಒಳ್ಳೆ ಸಾತ್ವಿಕರು, ಇಬ್ರು ಕೂಡ ತುಂಬಾ ಒಳ್ಳೆ ಸಾತ್ವಿಕರು. ಆ ಅರಮನೆಗೆ ತುಂಬಾ ಜ್ಞಾನಿಗಳೆಲ್ಲ ಬರ್ತಾ ಇರ್ತಾರೆ ಅವಾಗವಾಗ. ಇವ್ರಿಗೆ ಅಂತ ಒಂದು ಹವ್ಯಾಸ ಇರುತ್ತೆ. ಅದು ಅವ್ರೆಲ್ಲ ಬಂದು ಹೋಗೋದು, ಅವ್ರ ಹತ್ರ ಇದ್ದ ಈ ವಿಚಾರ ಎಲ್ಲ ಮಾಡ್ತಾ ಏನಾಗುತ್ತೆ, ಆ ಚೂಡಾಲ ಅನ್ನೋಳಿಗೆ ಆತ್ಮಜ್ಞಾನ ಬಂದ್ಬಿಡುತ್ತೆ. ಅವಳು ಜ್ಞಾನಿ ಆಗ್ಬಿಡ್ತಾಳೆ ಅವಳು. ಆದ್ರೆ ಅವಳು ಗಂಡನು ಮಾತ್ರ ಬಂದಿರಲ್ಲ. ಅವನಿಗೆ ಗೊತ್ತಾಗುತ್ತೆ ಇವಳ ಹತ್ರ ಜ್ಞಾನಿ ಆಗ್ಬಿಟ್ಟಿದ್ದಾರೆ ಇವಳು ಅಂತ. ಅವಾಗ ಅವನಿಗೆ ಏನ್ ಮಾಡ್ತಾನೆ ಅವನು, ಸರಿ ನಮಗೂ ಈ ತರ ಬರ್ಬೇಕು ನಾವು ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ತಾನೆ, ನಾವು ತ್ಯಾಗ ಮಾಡ್ಬೇಕು ಅಂತ ಅವನು ಡಿಸೈಡ್ ಮಾಡ್ಬಿಟ್ಟು ಅರಮನೆ ಬಿಟ್ಬಿಟ್ಟು ಯಾವುದೋ ಒಂದು ಕಾಡಿನ ಪ್ರದೇಶದಲ್ಲಿ ಹೋಗ್ಬಿಟ್ಟು ಒಂದು ಸಣ್ಣ ಒಂದು ಗುಡ್ಸಲ್ ತರ ಒಂದು ಹಾಕೊಂಡು ಅಲ್ಲಿ ಸಾಧನೆ ಮಾಡ್ತಾ ಇರ್ತಾನೆ. ಮಾಡ್ತಾ ಅವ್ನಿಗೆ ಏನ್ ಅನಿಸ್ತಾ ಇದೆ, ನಾನು ತ್ಯಾಗ ಮಾಡಿದ್ದು ಸಾಲದು ಅಂತ ಹೇಳ್ಬಿಟ್ಟು ಅವ್ನಿಗೆ ಅನಿಸ್ತಾ ಇರುತ್ತೆ. ಅವಾಗ ಏನ್ ಮಾಡ್ತಾನೆ, ನಾವ್ ಇದೆಲ್ಲ ಇಟ್ಕೊಂಡಿದೀವಲ್ಲ, ಹಾಗಾಗಿ ನಾವು ಅರಮನೆಯನ್ನು ಬಿಟ್ಬಿಟ್ಟು ಬಂದ್ವಿ ನಾವು, ಆದ್ರೂ ಕೂಡ ಇದೆಲ್ಲ ಇಟ್ಕೊಂಡಿದೀವಲ್ಲ ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ಇವುಗಳೆಲ್ಲ ಕೂಡ ನಾವು ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇವುಗಳನ್ನೆಲ್ಲ ಕೂಡ ಬಿಡಕ್ಕೆ ಅವನು ಮುಂದಾಗ್ತಾನೆ. ಅವನು ಕೊನೆಯಲ್ಲಿ ಅವನು ಎಲ್ಲವನ್ನು ಬಿಟ್ಮೇಲೆ ಈ ಶರೀರ ಕೂಡ ನಾನು ಇಟ್ಕೊಂಡಿದ್ದೀನಲ್ಲ, ಇದು ಯಾಕೆ ನಮ್ಗೆ ಬೇಕು, ಇದೆಲ್ಲ ಇಟ್ಕೊಂಡಿದ್ದಾನೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಶರೀರವನ್ನು ಬಿಡಕ್ ಹೋಗ್ತಾನೆ ಅವನು. ಆ ಸಮಯದಲ್ಲಿ ಅವಳಿಗೆ ಗೊತ್ತಾಗಿ ಅವಳು ಬೇರೆ ರೂಪದಲ್ಲಿ ಬಂದು ಅವನಿಗೆ ಬುದ್ಧಿ ತಿಳಿಸ್ತಾಳೆ. ಆಮೇಲೆ ಅವನು ಕೊನೆಯಲ್ಲಿ ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ಅದು ಕೊನೆಗೆ ಬರುತ್ತೆ ಅದು. ಬಟ್ ಇವಾಗ ಏನ್ ಹೇಳಿದೆ, ಯಾತಕ್ಕೆ ಅದು ಹೇಳಿದೆ ಅಂದ್ರೆ, ಈ ತ್ಯಾಗ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಗೆ ಬೇರೆ ಬೇರೆ ಅರ್ಥಗಳು ಬರ್ಬೋದು. ಒಬ್ಬರಿಗೆ ಅಜ್ಞಾನದಿಂದನೂ ಬರ್ಬೋದು ಅದು ತ್ಯಾಗ ಅನ್ನೋದು. ನಾವು ಮೆಟೀರಿಯಲ್ ಪೊಸೆಷನ್ಸ್ ಎಲ್ಲ ಬಿಡೋದೇ ತ್ಯಾಗ ಅಂತ ಅನ್ಕೊಂಡ್ಬಿಟ್ರೆ ಆ ಲೆವೆಲ್ ಹೊರಟೋಗುತ್ತೆ ಅದು. ಸೊ ಹೀಗಾಗಿ ಉತ್ಪನ್ನ ಸಮ್ಯಕ್ ಜ್ಞಾನಸ್ಯ ಸನ್ಯಾಸೋ ಲಕ್ಷಣಂ ಯತಃ. ಹಾಗಾಗಿ ಏನಾಯ್ತು, ಆತ್ಮಜ್ಞಾನಿಯಾಗಿರೋನಿಗೆ ಲಕ್ಷಣವೇ ಸನ್ಯಾಸ ಅಂತ ಹೇಳ್ಬಿಟ್ರು ಅವಳು. ಅವನು ಕಾವ್ಯ ವಸ್ತ್ರ ಹಾಕೊಂಡಿದ್ದಾನೋ ಇಲ್ವೋ, ಬಟ್ ಅವನು ಜನಕಂತರ ದೊಡ್ಡ ಅರಮನೆಯಲ್ಲಿ ಭೋಗದ ಮಧ್ಯೆ ಇದ್ರೂ ಕೂಡ ಅಂತ ಅವನ್ನ ಶಾಸ್ತ್ರ ಏನ್ ಮಾಡುತ್ತೆ, ಸನ್ಯಾಸ ಅಂತಾನೆ ಹೇಳುತ್ತೆ. ಯಾಕಂದ್ರೆ ಅವನು ಯಾವ್ದಕ್ಕೂ ಅಂಟ್ಕೊಂಡಿಲ್ಲ ಅವನು. ಹಾಗಾಗಿ ಅದಕ್ಕೆ ತಾವರೆ ಎಲೆ ಮೇಲೆ ನೀರು ಅಂತೆಲ್ಲ ಹೇಳ್ತಾರಲ್ಲ, ಹಾಗಾಗಿ ಪದ್ಮಪತ್ರಿ ಮಿವಾಮಸ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅವನು ಇರ್ತಾನೆ ಅವನು. ಸೊ ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಈ ತರ ಇರೋದ್ರಿಂದ ಹಾಗಾದ್ರೆ ಅದನ್ನ ಹೊಂದಬೇಕಾದ್ರೆ ನಮ್ಗೆ ಸಾಧನ ತ್ಯಾಗ ತಾನೆ ಅಂತ ಹೇಳ್ತಾರೆ. ಹೀಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಲಾಜಿಕಲ್ ಆಗಿ ಹೇಗೆ ಕನೆಕ್ಟ್ ಮಾಡ್ತಾ ಇದ್ರೆ, ಆತ್ಮಜ್ಞಾನವನ್ನು ಹೊಂದಿರೋವನಿಗೆ ಲಕ್ಷಣವೇ ಸನ್ಯಾಸ ಅಂತ ಇರುವಾಗ, ಆತ್ಮಜ್ಞಾನವನ್ನು ಹೊಂದಕ್ಕೆ ನಮಗೆ ಆ ಸನ್ಯಾಸನೇ ತ್ಯಾಗವೇ ಕಾರಣವಾಗಿರುತ್ತೆ, ಮೀನ್ಸ್ ಆಗಿರುತ್ತೆ ಅಂತ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡ್ಬಿಟ್ಟು ಅದು ಎಂಥದ್ದು, ಅದಕ್ಕೆ ಬೇರೆ ಬೇರೆ ಡೈಮೆನ್ಷನ್ಸ್ ಎಲ್ಲ ತುಂಬಾ ಇದೆಯಲ್ಲ, ಅದನ್ನೆಲ್ಲ ಹೇಳಕ್ಕೆ ಇವರು ಸ್ಟಾರ್ಟ್ ಮಾಡ್ತಾರೆ. ಇವಾಗ ಬ್ರಹ್ಮಾತ್ಮನೋಹೋ ಯತ್ ಏಕತ್ವಂ ಬ್ರಾಹ್ಮಣದ್ವಯ ನಿಶ್ಚಿತಂ ಏತತ್ತಂ ಇತಿ ಶಬ್ದಾಭ್ಯಾಂ ತದ ಐಕಾತ್ಮ್ಯಂ ಅನೂದ್ಯತೆ. ಇವಾಗ ಬ್ರಹ್ಮ ಮತ್ತು ಆತ್ಮ ಅಂದ್ರೆ ಜೀವ ಮತ್ತು ಬ್ರಹ್ಮ, ಅದು ಎರಡು ಕೂಡ ಐಕ್ಯ ಒಂದೇನೆ ಅನ್ನೋದನ್ನ ತೋರಿಸಿದ್ರು ಹಿಂದಿನ ಎರಡು ಕಥೆಗಳಲ್ಲಿ. ಅಂದ್ರೆ ಈ ಉಶಸ್ತ ಕಾಹೋಳ ಅಂತ ಇಬ್ಬರು ಬಂದ್ರಲ್ಲ, ಆ ಎರಡು ಕಥೆಗಳಿಂದ ಏನ್ ಮಾಡಿದ್ರು, ಈ ಬ್ರಹ್ಮ ಮತ್ತು ಆತ್ಮ ಒಂದೇನೆ ಅನ್ನೋ ವಿಷಯವನ್ನ ತೀರ್ಮಾನವಾಗಿ ಹೇಳಿದ್ರು. ಅದನ್ನ ಹೇಳಕ್ಕೆ ಉಪನಿಷತ್ತು ಏನ್ ಮಾಡ್ತಾ ಇದೆ ಅಂದ್ರೆ, ಏತತ್ ತಮ್ ಅಂತ ಒಂದು ಶಬ್ದಗಳನ್ನ ಇಟ್ಕೊಂಡು ನೋಡಿ, ಏತತ್ ಅಂತ ಹೇಳಿದ್ರೆ ಇದು ಅಂತ ಅರ್ಥ, ತಮ್ ಅಂತ ಹೇಳಿದ್ರೆ ಅದು ಅಂತ. ಹಾಗಾಗಿ ತತ್ ಅಂತ ಅದು. ಬಟ್ ಇದೆರಡನ್ನು ಕೂಡ ಇದು ಏತಂ ತಮ್ ಅಂತ ಇದು ಏನ್ ಮಾಡ್ತಾ ಇದೆ, ದ್ವಿತೀಯ ವಿಭಕ್ತಿಯಲ್ಲಿ ಹೇಳ್ತಾ ಇದೆ.
ಹಾಗಾಗಿ ಇದೆರಡು ಕೂಡ ಈ ಒಂದೇ ಆತ್ಮನನ್ನೇ ತಿಳಿಸುತ್ತೆ ಇದು ಅಂತ ಹೇಳ್ತಾ ಇದೆ. ಇದನ್ನೇ ನಮಗೆ ಈ ತೈತ್ರಿಯ ಉಪನಿಷತ್ತಲ್ಲಿ ಕೂಡ ಆತ್ಮನ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಆಕಾಶಾತ್ ವಾಯು ಅಂತ ಬರ್ತಲ್ಲ, ಅಲ್ಲಿ ಕೂಡ ತಸ್ಮಾದ್ವಾ ಅಂತ ಹೇಳಿದ್ರೆ ಬ್ರಹ್ಮದಿಂದ ಏತಸ್ಮಾದ್ ಅಂತ ಮತ್ತೆ ಹೇಳಿದೆ, ಅದು ತಸ್ಮಾದ್ ಏತಸ್ಮಾತ್ ಅಂತ. ಅವಾಗ ಅದು ಇದು ಅಂತ ಹೇಳಿದೆ. ಅವಾಗ ನಮ್ಮ ಅದ್ವೈತದಲ್ಲಿ ಇದೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಇದು ಅಂತ ಎರಡನ್ನೂ ಸೇರಿಸಿ ಹೇಳ್ತಾ ಇದೆಯಲ್ಲ, ಇದರಿಂದನೇ ಸೃಷ್ಟಿನೂ ಆಗಿದೆ ಆಯ್ತಾ. ಅವಾಗ ಇದು ಈ ಬ್ರಹ್ಮಾತ್ಮ ಐಕ್ಯವನ್ನು ತೋರಿಸುತ್ತಾ ಇದೆ ಇದು. ತಸ್ಮಾತ್ ಅಂತ ಹೇಳಿದಾಗ ಅದು ಅಂತ ಬ್ರಹ್ಮ ಆಯ್ತು. ಏತಸ್ಮಾತ್ ಅಂತ ಇದು ಅಂತ ಹೇಳಿದಾಗ ಈ ಆತ್ಮ ಇವನಾಯ್ತು. ಹಾಗಾದ್ರೆ ಎರಡನ್ನೂ ಕೂಡ ಐಕ್ಯವನ್ನು ತಿಳಿಸಕ್ಕೆ ಈ ಶಬ್ದಗಳನ್ನ ಉಪಯೋಗಿಸ್ತಾ ಇದೆ ಉಪನಿಷತ್ತು ಅಂತ ಆಯ್ತು. ಅದೇ ತರನೇ ಇಲ್ಲಿ ಕೂಡ ಏತಂ ತಮ್ ಅಂತ ಇದು ಹೇಳ್ತಾ ಇದೆ ಅಂತ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಾರೆ. ಅತ್ಯೇತಿ ಯೋ ಅಶನಾಯಾದೀನ್ ಏತಂ ಸರ್ವಾಂತರಂ ಪುರ ಉದಿತಂ ತಂ ವಿದಿತ್ವಾ ಅಥ ವ್ಯುತ್ತಿಷ್ಠತಿ ಯೇಷಣಾತ್ರಯ ಅಂತ. ಸೊ ಹಾಗಾಗಿ ಯೋ ಅಶನಾಯಾದೀನ್ ಏತಂ ಸರ್ವಾಂತರಂ ಪುರ ಉದಿತಂ, ಹಿಂದೆ ಒಂದು ಯಾವ್ದನ್ನ ಸರ್ವಾಂತರ ಅಂದ್ರೆ ಎಲ್ಲದಕ್ಕೂ ಒಳಗಡೆ ಇರೋ ಸ್ವರೂಪ ಇದೇನೆ ಅಂತ ಮುಂಚೆ ಹೇಳಿದ್ರಲ್ಲ, ಎಲ್ಲರೂ ಸೃಷ್ಟಿಯಲ್ಲಿ ಇರೋ ಎಲ್ಲದಕ್ಕೂ ಕೂಡ ಎಸೆನ್ಸ್ ಆಗಿರೋದು ಚೈತನ್ಯ, ಆತ್ಮ ಚೈತನ್ಯ ಅಂತ ಹೇಳಿದ್ರು. ಅದು ಹಿಂದೆ ಹೇಳಿದ್ರು. ಆಗ ಈ ಅಶನಾಯಾದೀನ್ ಏತಂ ಸರ್ವಾಂತರಂ ಪುರ ಉದಿತಂ ತಂ ವಿದಿತ್ವ ಯಾವ್ದನಂದ್ರೆ, ಈ ಅಶನ ಅಂದ್ರೆ ಈ ಹಸಿವು ಬಾಯಾರಿಕೆ ಆದಿಪದ್ಯದಿಂದ ಈ ಎಲ್ಲ ಅಲೆಗಳನ್ನು ಯಾರು ದಾಟೋಗ್ತಾನೋ ಅವ್ನು ಯಾವ್ದನ್ನ ತಿಳ್ಕೊಂಡು ದಾಟ್ತಾನೆ ಅಂತ ಹೇಳಿದ್ರೆ, ಈ ಒಂದು ಎಲ್ಲದಕ್ಕೂ ಆತ್ಮವಾಗಿರೋ ಒಂದು ಚೈತನ್ಯ ಇದೆಲ್ಲ ಬ್ರಹ್ಮ ಅಂತ, ಅದನ್ನ ತಿಳ್ಕೊಂಡು ಅದನ್ನೇ ನಾನಂತ ತಿಳ್ಕೊಂಡು ಅವನು ಇದನ್ನೆಲ್ಲ ದಾಟಿ ಹೋಗ್ತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಥ ವ್ಯುತ್ತಿಷ್ಠತಿ ಯೇಷಣಾತ್ರಯಾತ್, ಅದರಿಂದ ಅವನು ತಿಳ್ಕೊಂಡು ಈ ಒಂದು ಚೈತನ್ಯವನ್ನು ತಿಳ್ಕೊಂಡು ಅವನು ಏನ್ ಮಾಡ್ತಾನೆ, ಈ ಮೂರು ವಿಧವಾದ ಒಂದು ಯೇಷಣ ಅಂದ್ರೆ ಡಿಸೈರ್ ಅಂತ, ಅದಕ್ಕೆ ಪುತ್ರೇಶನ, ಲೋಕೇಶನ, ಆಮೇಲೆ ವಿತ್ತೇಶನ ಅಂತ ಮೂರು ಹೇಳ್ತಾರೆ. ಅದನ್ನ ಅದು ಮೂರನ್ನು ಏನೇನು ಅಂತ ತಿಳಿಸ್ಬಿಟ್ಟು ಆ ಮೂರಿಂದಾನು ಅವನು ನ್ಯಾಚುರಲ್ ಆಗಿ ಅವನು ಬಿಡಿಸ್ಕೊಂಡ್ಬಿಟ್ಟಿರ್ತಾನೆ ಅದನ್ನ ಮೂರನ್ನು ಅಂತ. ಈ ಮೂರನ್ನು ಯಾತಕ್ಕೆ ಎಲ್ಲರೂ ಬಯಸ್ತಾರೆ ಅಂತ ಕೇಳಿದ್ರೆ, ಸಂಸಾರದಲ್ಲಿ ಇರ್ಬೇಕಾದ್ರೆ ಇದೆಲ್ಲ ಬೇಕು ನಮ್ಗೆ ಅಂತ ಬೇಕೇ ಬೇಕಾಗುತ್ತೆ ಅಂತ. ಹಾಗಾಗಿ ಸಂಸಾರದಲ್ಲಿ ಇರಕ್ಕೆ ಇವುಗಳೆಲ್ಲ ಬೇಕೇ ಬೇಕು. ಆದ್ರೆ ಸಂಸಾರದಿಂದ ಒಬ್ಬ ದಾಟಬೇಕಾದ್ರೆ ಈ ಮೂರನ್ನು ಬಿಡಲೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು, ಹಾಗಾಗಿ ಬಿಡೋದು ಅನ್ನೋದು ಏನು, ಅದು ಹೇಗೆ ಅದು ನ್ಯಾಚುರಲ್ ಆಗಿ ಬಿಡೋದು ಅಂತ ಹೇಗಾಗುತ್ತೆ, ಬಟ್ ಆ ನ್ಯಾಚುರಲ್ ಆಗಿ ಆಗದೆ ಇರೋ ಸಮಯದಲ್ಲಿ ಹೇಗೆ ನಾವು ಆ ಬಿಡೋದು ಅನ್ನೋದನ್ನ ಮಾಡ್ಕೊಂಡು ಆ ಒಂದು ಸ್ಥಿತಿನ ಹೊಂದಬಹುದು ಅನ್ನೋದನ್ನ ಇಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಅದನ್ನ. ಸೊ ಹೀಗಾಗಿ ಈ ಒಂದು ತ್ಯಾಗ ಅನ್ನೋ ಬಗ್ಗೆ ಹೇಳ್ತಾ ಇರೋ ಒಂದು ಚಾಪ್ಟರ್ ವಿಶೇಷಣ ಲೋಕೇಶನ ಅಂತ. ಲೇಷಣ ಅಂದ್ರೆ ಆಸೆ ಅಂತ ಅರ್ಥ. ಲೋಕ ಅಂತ ಹೇಳಿದ್ರೆ ಈ ಒಂದು ಲೋಕವನ್ನ ಹೊಂದಬೇಕು ಅಂತ ಒಂದು ಆಸೆ. ಆಮೇಲೆ ಪುತ್ರೇಶನ ಅಂತ ಹೇಳಿದ್ರೆ ಪುತ್ರನನ್ನು ಹೊಂದಬೇಕು ಅಂತ. ವಿಶೇಷಣ ಅಂತ ಹೇಳಿದ್ರೆ ಹಣವನ್ನು ಹೊಂದಬೇಕು ಅಂತ. ನೋಡಿ, ಹಣವನ್ನ ಯಾಕೆ ಒಬ್ಬ ಬಯಸ್ತಾನೆ ಅಂತ ಹೇಳಿದ್ರೆ, ಅವನು ಇಲ್ಲಿ ಸುಖವಾಗಿರಕ್ಕೆ ಬಯಸ್ತಾನೆ ಖಂಡಿತ. ಆದ್ರೆ ಇನ್ನೊಂದು ಕಾರಣ ಶಾಸ್ತ್ರ ಕೊಡೋದೇನು ಅಂತ ಹೇಳಿದ್ರೆ, ಒಬ್ಬನ ಹತ್ರ ತುಂಬಾ ಒಳ್ಳೆ ಹಣ ಕಾಸೆಲ್ಲ ಇದ್ರೇನೆ ಅವನಿಗೆ ಯಾಗಗಳೆಲ್ಲ ಮಾಡಕ್ಕಾಗುತ್ತೆ. ಯಾಗಗಳೆಲ್ಲ ಮಾಡಿದ್ರೆ ಅವನಿಗೆ ಇನ್ನೊಂದು ಲೋಕಕ್ಕೆ ಹೋಗಕ್ಕಾಗುತ್ತೆ. ಹಾಗಾಗಿ ಈ ತರ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಅಂತ ಈ ತರ ಒಂದು ಅದೇ ನೋಡಿ, ಅದೇ ಯಾಗ ಮಾಡಿದ್ರೆ ಉಪಕಾರ ಆಗುತ್ತೆ. ಬಟ್ ಅದು ಬಿಟ್ಟು ಇನ್ನು ಬೇರೆ ಬೇರೆ ವಿಷಯಗಳು ಹೇಳುತ್ತೆ. ಒಬ್ಬ ಹಣವಂತನಾಗಿರೋನು ಹೇಗ್ ಮಾಡ್ಬೇಕು ಅನ್ನೋದನ್ನ ಕೂಡ ಇರುತ್ತೆ. ನೋಡಿ, ಲೋಕದಲ್ಲಿ ಒಬ್ಬ ಯಾಗವೇ ಮಾಡ್ಬೇಕು ಅಂತ ಇಲ್ಲ, ಇನ್ನು ಬೇಕಾದಷ್ಟು ಬೇರೆ ಬೇರೆ ದಾರಿಗಳು ಇದೆ. ಅವನ ಹಣವನ್ನ ಸದ್ವಿನಿಯೋಗ ಮಾಡೋದಕ್ಕೆ ಬೇಕಾದಷ್ಟು ದಾರಿ ಇರುತ್ತೆ. ಅದು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಅದನ್ನ ಸ್ವಲ್ಪ ದಾನ ಮಾಡೋದು ಅಂತ ಇರ್ತಲ್ಲ. ಇದು ಬಿಟ್ಟು ಕೆರೆ, ಬಾವಿ ಇಂಥದೆಲ್ಲ ಅನುಕೂಲ ಮಾಡೋದು, ಆಮೇಲೆ ಮರಗಳು, ಸಾಲು ಮರ ಅಂತದೆಲ್ಲ ಅಂದೆಲ್ಲ ಮಾಡೋದು, ಆಶ್ರಮಗಳು, ಆರಾಮಗಳು ಅಂತ ಹೇಳಿ ಪಾರ್ಕ್ ಅನ್ನೋದನ್ನ ಮಾಡೋದು, ನಿರ್ಮಾಣ ಮಾಡೋದು, ದೇವಸ್ಥಾನಗಳ ನಿರ್ಮಾಣ ಮಾಡೋದು, ಇಂಥದೆಲ್ಲ ಮಾಡೋದು. ಇದರಿಂದ ಪುಣ್ಯ ಬರುತ್ತೆ ಒಬ್ಬನಿಗೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದಕ್ಕೇನೆ ನಮ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಭಗವದ್ಗೀತೆಯಲ್ಲೇನೆ ಏನ್ ಮಾಡಿದ್ದಾರೆ ಕೃಷ್ಣ ಮೂರನೇ ಅದಕ್ಕೆ ನೀವು ಕೇಳ್ತಾ ಇರೋದಕ್ಕೆ ಉತ್ತರ ಕೃಷ್ಣ ಕೊಡ್ತಾ ಇದ್ದಾನೆ. ಏನಂದ್ರೆ 3ನೇ ಅಧ್ಯಾಯದಲ್ಲಿ ಆತ್ಮಜ್ಞಾನ ಪಡ್ಕೊಂಡಿರೋನು ಕೂಡ ಅವನು ಮಧ್ಯದಲ್ಲಿ ಆತ್ಮಜ್ಞಾನ ಪಡ್ಕೊಳ್ದೇ ಇರೋರ್ ಮಧ್ಯದಲ್ಲಿ ಅವ್ನು ಹೇಗ್ ಬದುಕಬೇಕು, ಹೇಗಿರ್ಬೇಕು ಅಂತ ತೋರಿಸ್ಕೊಡ್ತಾನೆ. ಅದೇನು ಅಂತ ಹೇಳಿದ್ರೆ ಅವ್ನು ಕೊಟ್ಟಿರೋ ಒಂದು ಸೂಚನೆ ಕೊಟ್ಟಿದ್ದಾನೆ. ನೋಡಿ, ಇತರ ಬಾಕಿ ಎಲ್ಲ ಅಜ್ಞಾನಿಗಳಾದ್ರೆ ಆತ್ಮಜ್ಞಾನಿ ಅಲ್ಲದೇ ಇರೋರೆಲ್ಲ ಯಾವ್ದನ್ನ ಬಯಸ್ತಾ ಇರ್ತಾರೋ ಅದನ್ನ ಬಯಸಿ ಏನ್ ಮಾಡ್ತಾ ಇರ್ತಾರೋ ಇವನು ಕೂಡ ಅದೇ ತರ ಮಾಡ್ಲಿ. ಆದ್ರೆ ಒಂದೇ ಒಂದು ಡಿಫರೆನ್ಸ್, ಅವ್ರಿಗೆ ಇದು ಬಯಸಿ ಇಚ್ಛೆಯಿಂದ ಮಾಡ್ತಾ ಇರ್ತಾರೆ, ಇವನು ಆ ಇಚ್ಛೆಯಲ್ಲೇ ಮಾಡ್ತಾ ಇರ್ಲಿ ಅಂತ. ಸೊ ಹಾಗಾಗಿ ಇವನು ಈ ತರ ಮಾಡ್ತಾ ಇರ್ತಾನೆ. ಅವ್ರು ಮಾಡ್ತಿಲ್ಲ ನೋಡಿ. ಕರೆಕ್ಟ್ ಯಾವ್ದು ಹೌದು. ಇವ್ನು ಮಾಡೋ ಆಕ್ಷನ್ ಡಿಫ್ರೆನ್ಸ್ ಆಗುತ್ತೆ. ಯಾಕೆ ಹೇಗ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಅಲ್ಲೇ ಉತ್ತರ ಕೊಟ್ಟಿದ್ದಾರೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇ ತರೋ ಜನಃ ಅಂತ ಹೇಳ್ಬಿಟ್ಟು ಹೇಗೆ ಒಂದು ನೋಡಿ ಈ ತರ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅವ್ನ ರೆಕಗ್ನೈಸ್ ಮಾಡ್ತಾರೆ ಕೆಲವರು.
ಮಾಡಿದಾಗ ಏನ್ ಮಾಡ್ತಾರೆ, ಅವ್ರು ಹೇಗೆ ಮಾಡ್ತಾರೆ ಅಂತ ಇವರು ಗಮನಿಸ್ತಾರೆ. ಮೆತ್ತಿಗೆ ಏನಾಗುತ್ತೆ, ಇವರು ಇನ್ಫ್ಲುಯೆನ್ಸ್ ಆಗ್ತಾರೆ ಅದರಿಂದ. ಅದು ಎಕ್ಸಾಕ್ಟ್ಲಿ ಇದನ್ನೇನೆ ಹೇಳಿದ್ದಾರೆ ಅವರು. ನೋಡಿ ಇವಾಗ ರಮಣ ಮಹರ್ಷಿಗಳು ಅಲ್ಲಿ ಹೋಗಿ ಸೇರಿದ್ರಲ್ಲ, ಇದರಲ್ಲಿ ತಿರುವಣ್ಣಾಮಲೆಯಲ್ಲಿ ಹೋಗಿ ಸೇರಿದ್ರಲ್ಲ, 15 ವರ್ಷ ಹುಡುಗ ಹೋಗಿ ಸೇರಿದ್ದು. ಅವ್ರನ್ನ ಕೆಲವ್ರ ಆದ್ರೆ ಒಂದು 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 ರೀತಿಯಲ್ಲಿ ಒಂದು ರೆಸನೆನ್ಸ್ ಅಂತ ಒಂದಿದೆಯಲ್ಲ, ಆ ಒಂದೇ ವೇವ್ ಲೆಂತ್ ಅಂತ ಹೇಳ್ತಾರಲ್ಲ, ಅಂತ ಅವ್ರಿಗೆ ಗುರ್ತು ಮಾಡಕ್ ಆಗುತ್ತೆ. ಹಾಗಾಗಿ ಕೆಲವ್ರೆಲ್ಲ ಯಾರು ಈ ತರ ಒಂದು ಸ್ಥಿತಿಲಿ ಇರ್ತಾ ಇರ್ತಾರೆ ಅಥವಾ ಈ ಸ್ಥಿತಿಗೆ ಹೋಗ್ಬೇಕು ಅಂತ ಇರ್ತಾರೆ, ಅವರೆಲ್ಲ ಇವ್ರು ನೋಡ್ಬಿಟ್ಟು ಓ ಇದೇನೋ ಸ್ವಲ್ಪ ವ್ಯತ್ಯಾಸವಾಗಿದೆ, ವಿಶೇಷವಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬಂದು ಸಂಘ ಮಾಡಕ್ ಶುರು ಮಾಡಿದಾಗ ಏನಾಯ್ತು, ಎಷ್ಟೋ ಜನಕ್ಕೆ ಅವರಿಂದ ಒಂದು ಇನ್ಫ್ಲುಯೆನ್ಸ್ ಆಯ್ತು. ಅವರು ಅದೇ ತರ ಇರಕ್ಕೆ ಶುರು ಮಾಡಿದ್ರು. ಸೊ ಹೀಗಾಗಿ ತುಂಬಾ ಕೆಲವರೆಲ್ಲ ಅದರಿಂದ ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಬೆನಿಫಿಟ್ ಪಡ್ಕೊಂಡಿದ್ದಾರೆ ಕೆಲವರೆಲ್ಲ. ಸೊ ಹೀಗಾಗಿ ಆಮೇಲೆ ಇವ್ರು ಹೇಳಿ ಎಷ್ಟೋ ಜನ ಇವರಿಂದ ಪ್ರಭಾವಿತರಾಗಿ ಇಲ್ಲಿಗೆ ಬಂದಿದ್ದಾರೆ ಎಷ್ಟೋ ಜನ. ಸೊ ಈ ತರ ಸೊಸೈಟಿಲಿ ಇದ್ದಾಗ ಅವ್ರೇನೋ ಸೊಸೈಟಿ ಇರ್ಬೇಕು ಅಂತ ಮಾಡ್ಲಿಲ್ಲ, ಅವ್ರು ಎಲ್ಲ ಬಿಟ್ಟು ಹೋಗ್ಬೇಕು ಮಾಡಿದ್ರು ಅವರು. ಆದ್ರೆ ಏನಾಯ್ತು, ಅವರು ಎಲ್ಲರೂ ಅವ್ರ ಹತ್ರ ಬಂದು ಸೇರ್ಕೊಂಡ್ರು. ಸೊ ಈ ತರ ಕೂಡ ಆಗುತ್ತೆ ಅದು. ಬಟ್ ಕೃಷ್ಣ ಹೇಳಿರೋದು ಇದ್ದಿದ್ದು ಆಚರಿತ ಶ್ರೇಷ್ಠ, ಅದಕ್ಕೆ ಜನಕನೆಲ್ಲ ಎಕ್ಸಾಂಪಲ್ ಕೊಡ್ತಾರೆ ಅವರು. ಹಾಗಾಗಿ ನೋಡಿ, ಜನಕ ಅವನು ಅರಮನೆಯಲ್ಲಿ ಇದ್ದವನು, ಅವನು ಜ್ಞಾನಿಯಾಗಿದ್ದವನು ಅರಮನೆಯಲ್ಲಿ ಇದ್ಕೊಂಡು ಭೋಗದಲ್ಲಿ. ಆದ್ರೆ ಒಂದು ಕಥೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಈ ಶುಕ ಇದ್ದಾನಲ್ಲ, ಅಂದ್ರೆ ಭಾಗವತನೆಲ್ಲ ಹೇಳಿದ ಶುಕ, ಅವನಿಗೆ ಯಾವ್ದೋ ಒಂದು ಸಂದರ್ಭದಲ್ಲಿ ಅವನಿಗೆ ಈ ಆತ್ಮಜ್ಞಾನದ ಬಗ್ಗೆ ಸ್ವಲ್ಪ ಒಂದು ಡೌಟ್ ಇತ್ತು ಅವನಿಗೆ. ಅದು ಅವ್ನಿಗೆ ಬಂದಿತ್ತು ಆದ್ರೆ ಆಲ್ರೆಡಿ, ಬಟ್ ಅದು ಅವನಿಗೆ ಬಂದಿಲ್ವ ಏನೋ ಅಂತ ಒಂದು ಡೌಟ್ ಇತ್ತು ಅವನಿಗೆ. ಅವಾಗ ವೇದವ್ಯಾಸರು ಅವ್ರ ತಂದೆ ಅವರೇ ಅವನಿಗೆ ಡೌಟ್ ಎಲ್ಲ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೂ ಕೂಡ ಅವರಿಗೆ ಕ್ಲಿಯರ್ ಆಗೋದಿಲ್ಲ. ಅವಾಗ ವೇದವ್ಯಾಸರು ಹೇಳ್ತಿದ್ದಾರೆ, ನಾನು ಇವ್ರ ತಂದೆ ಅನ್ನೋ ಕಾರಣದಿಂದ ಇವನು ಅದನ್ನ ಸ್ವೀಕಾರ ಮಾಡ್ತಾ ಇಲ್ಲ, ಅದನ್ನ ಇನ್ನೊಬ್ಬರ ಹತ್ರ ಇವನ್ ಕಳ್ಸೋಣ ಅಂತ ಹೇಳ್ಬಿಟ್ಟು ಜನಕರ ಹತ್ರ ಕಳಿಸ್ತಾರೆ. ಅವಾಗ ಜನಕರು ಇರೋದು ಅತ್ಯಂತ ಭೋಗದಲ್ಲಿ, ಆದ್ರೆ ಈ ಒಂದು ಶುಕ ಅತ್ಯಂತ ವಿರಕ್ತಿ ಇರೋದು. ಅವರಲ್ಲಿ ಹೋಗ್ತಾರೆ, ಅಲ್ಲಿ ಒಂದು ಸಂವಾದ ಎಲ್ಲ ಆಗುತ್ತೆ ಅದು. ಬಟ್ ಏನಂದ್ರೆ ಆ ವಿಷಯವನ್ನ ತುಂಬಾ ಚೆನ್ನಾಗಿ ಡ್ರಾಮ್ಯಾಟಿಕ್ ಆಗಿ ಅದನ್ನ ವರ್ಣಿಸ್ತಾರೆ ಇದನ್ನ. ಹಾಗಾಗಿ ಅಲ್ಲಿ ಕೂಡ ಸೊ ಇವನು ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿ ಇವನಿಗೆ ಡೌಟ್ ಕ್ಲಿಯರ್ ಆಗುತ್ತೆ. ಆಮೇಲೆ ಅಲ್ಲಿಂದ ಅವನು ಶುಕ ಹೊರಟೆ ಹೋಗ್ತಾನೆ, ಆ ಕಡೆ ತಿರುಗಿ ನೋಡದೆ ಅವನು ಹೊರಟೋಗ್ತಾನೆ. ಸೊ ಹಾಗಾಗಿ ಅವ್ರು ಹೌ ಡಿಡ್ ಇನ್ಫ್ಲುಯೆನ್ಸ್ ಅಂತ ಹೇಳಿದ್ರೆ ನೋಡಿ, ಅಷ್ಟು ಭೋಗದಲ್ಲಿ ಇದ್ರು ಕೂಡ ಜನಕರಿಂದ ಈ ಶುಕರಿಗೆ ಒಂದು ಪ್ರಯೋಜನ ಆಗಕ್ಕೆ ಸಾಧ್ಯ ಆಯ್ತು. ಅದು ಬಿಟ್ಟು ಇನ್ನೂ ಬೇಕಾದಷ್ಟು ಆಗಿದೆ. ಯಾಕಂದ್ರೆ ಈ ಒಂದು ಬೃಹದಾರಣ್ಯಕದಲ್ಲಿ ಬರೋ ತರಾನೇ ಜನಕ ಯಾಜ್ಞವಲ್ಕ್ಯ ಸಂವಾದ ಬೇಕಾದಷ್ಟು ಆಗ್ತಾ ಇತ್ತು. ಆ ಜನಕನ ಒಂದು ಸ್ವಭಾವನೇ ಎಂತದಾಗಿತ್ತು ಅಂತ ಹೇಳಿದ್ರೆ, ಅವನು ಇಂಥ ಜ್ಞಾನಿಗಳನ್ನ ವಿದ್ವಾಂಸರನ್ನೆಲ್ಲ ಅವಾಗ ಕರೆಸ್ಕೊಂಡು ಇಂಥ ಒಂದು ವಿಚಾರ ಎಲ್ಲ ಮಾಡಿಸ್ತಾ ಇರ್ತಾನೆ ಅವನು. ಈಗ ಒಂದು ಜ್ಞಾನ ಸತ್ರ ಅಂತ ಹೇಳ್ತೀವಲ್ಲ, ಅದನ್ನ ಅವನು ಅವಾಗವಾಗ ಮಾಡ್ತಾ ಇರ್ತಾನೆ ಅಂತ ಒಂದು ಪ್ರವೃತ್ತಿ ಅವನಿಗೂ ಇತ್ತದು. ಅದರಿಂದ ಎಷ್ಟೋ ಜನಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋದು ಇದೆ. ಸೊ ಇಲ್ಲಿಗೆ ನಿಲ್ಲಿಸೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಕರ